ನನ್ನ ತಮ್ಮನ ಎಕ್ಸಾಂಪಲ್ಸ್ಗಳು ಸುಮಾರಿದೆ. ಅವನು ಅವನ ಫ್ರೆಂಡ್, ನನ್ನ ತಮ್ಮನ ವೈಫು ಫ್ರೆಂಡ್ ವೈಫ್, ಇವ್ರು 4 ಜನನು ಗುರುಗಳು ನೋಡೋಕ್ಕೆಲ್ಲ ಹೋಗಿದ್ದಾರೆ. ಇವನು ಹೊರಡ್ಬೇಕು ಅಂತ ಅವ್ರು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಅವರ್ ಬಿಟ್ಕೊಂಡು ಕೊಲ್ಲೂರ್ಗೆ ಹೋಗು ಅಂದ್ಬಿಟ್ಟು, ಇವನು ಬೆಂಗಳೂರಿಗೆ ಹೋಗ್ಬೇಕಾಗಿರೋನು, ಗುರುಗಳ ಬಾಯಲ್ಲಿ ಕೊಲ್ಲೂರ್ಗೆ ಹೋಗು ಅಂತ ಬಂದ್ಬಿಡ್ತು. ಆ 1 ಅವರ್ ಆದ್ಮೇಲೆ ಇವ್ರು ಹೋಗ್ತಿದ್ದಾರೆ. ಆಗೊಂಬೆ ಘಾಟ್ ಇಳಿಬೇಕು ನಿನ್ ಕೆಳಗೆ. ಆ ಘಾಟ್ ಸೆಕ್ಷನ್ ತುಂಬಾ ಜನ ಎಲ್ಲ ಅಡ್ಡ ನಿಂತಿದ್ದಾರೆ. ಏನಾಗಿದೆ ಅಂತ ನೋಡ್ರೆ ಅಲ್ಲೊಂದು ಜಿಪ್ ಬಿದ್ದೋಗಿದೆ. ಯಾರಿಗೇನಂತದೇನು ಹಾರ್ಮ್ ಆಗಿಲ್ಲ, ಸ್ವಲ್ಪ ಮೂಗೇಟ್ ಬಿದ್ದಿದೆ ಎಲ್ಲರೂ. ಅದನ್ನ ನೋಡ್ಕೊಂಡು ಇವ್ರು ಇವಾಗ ಪಾಸ್ ಆಗ್ತಾರೆ. ಕೊಲ್ಲೂರ್ಗೆ ಹೋಗಿದ್ ಗುರು ಇವ್ರು ರಾತ್ರಿ. ಇವ್ರು ಹೋಗಿ ರಾತ್ರಿ ರೂಮ್ ಮಾಡ್ತಾರೆ. ಬೆಳಗ್ಗೆ ಬಂದು ನೋಡ್ರೆ ಗಾಡಿ ಸ್ಟಾರ್ಟ್ ಆಗ್ತದೆ. ಏನಾಗಿದೆ ಅಂತ ಲೋಕಲ್ ಮೆಕ್ಯಾನಿಕ್ ಬಂದು ಕರ್ಸಿದ್ರೆ ಅವನು ಸೊ ಮಿನಿಮಮ್ ಇವತ್ತು ನೀವು ಹೋಗಕ್ಕಾಗಲ್ಲ ಇಲ್ಲಿಂದ ಅಂದ್ಬಿಟ್ಟು. ಇಬ್ರು ವೈಫ್ಸು ನಮಗಾಗಲ್ಲಪ್ಪ, ನಮ್ಮ ಕೆಲಸಗಳನ್ನ ನಾವು ಬಸ್ ಹಿಡ್ಕೊಂಡು ಹೋಗ್ತೀವಿ ಅಂತ ನೈಟ್ ಅವ್ರು ಬಸ್ಸಲ್ಲಿ ಹೊರಟೋದು. ಆ ಗಾಡಿ ರಿಪೇರಿ ಆದ್ಮೇಲೆ ಇವರಿಬ್ರು ಇವಾಗ ಬೆಂಗಳೂರಿಗೆ ಹೋಗೋ ಬದಲು ಇವ್ರಿಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಏನೋ ಇಲ್ಲೊಂದು ಸ್ಕ್ರೀನ್ ಪ್ಲೇ ಆಯ್ತು ಇವಾಗ ಮಧ್ಯದಲ್ಲಿ, ಏನಿದು ಅಂತ ಗುರುಗಳನ್ನ ಕೇಳ್ಬಿಡೋಣ ಅಂತ ಮತ್ತೆ ಆಗೊಂಬೆ ಬೆಟ್ಟ ಹತ್ಕೊಂಡು ಗೌರಿಗದ್ದೆಗೆ ಬರ್ತಾರೆ. ಅವ್ರೆ ಆಮೇಲೆ ಕೇಳಿದ್ರು, ಏನು ಜಿಪ್ ಬಿದ್ದಿತ್ತಾ? ಅದನ್ನೇ ಹೇಳಿದ್ರಂತೆ, 1 ಅವರ್ ಮುಂಚೆ ನೀವು ಹೋಗಿದ್ರೆ ನೀವು ಬೀಳ್ಬೇಕಾಗಿತ್ತು. ಅದು ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ, ಹಾಗೂ ಕೋ-ಸ್ಪಾನ್ಸರ್ಡ್ ಬೈ ಶಿವನೇತ್ರ ರುದ್ರಾಕ್ಷ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗಬೇಕು ಅನ್ನೋದೇ ನಾನು ಆಶಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಇನ್ನೊಂದು ಎಪಿಸೋಡ್ಗೆ ನಾವು ಕಾಲಿಡ್ತಾ ಇದ್ದೀವಿ. ಆ್ಯಂಡ್ ಬಹಳ ಕೋಇನ್ಸಿಡೆಂಟ್ಲಿ ಗುರುಪೌರ್ಣಿಮೆ. ಸೊ ಗುರುಪೌರ್ಣಿಮೆ ನಾಳೆ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಗುರುಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಎಪಿಸೋಡ್ ಇವತ್ತು ಬಂದು ಈ ಎಪಿಸೋಡಲ್ಲಿ ಸ್ವಲ್ಪ ಏನಾದ್ರು ತಿಳ್ಕೊಂಡ್ರೆ ನಾಳೆ ಗುರುಪೌರ್ಣಿಮೆ ದಿನದಿಂದನೇ ಶುಭಶ್ಯ ಶೀಘ್ರಂ ಅಂತ ನೀವು ಕೆಲವು ಒಳ್ಳೆ ಕೆಲಸಗಳನ್ನ ಶುರು ಮಾಡಲಿ ಅನ್ನೋ ಉದ್ದೇಶದಿಂದ ಆ ಹುಡುಗ ಪ್ರಾಯಶಃ ಒಂದು ಗಾಡ್ ಸೆಂಟ್ ಮೆಸೇಜ್ ಥರ ನನಗೆ ಮೆಸೇಜ್ ಮಾಡ್ದ ಅಂತ ಅಂದ್ಕೊಂಡು, ಬಾರಪ್ಪ ಇದು ಗುರುಪೌರ್ಣಿಮೆ ವಿಶೇಷ ಸಂಚಿಕೆ ಮಾಡೋಣ ಅಂತ ಅಂದ್ಬಿಟ್ಟು ಅವನ್ನ ಇವತ್ತಿಲ್ಲಿ ಕರೆಸ್ಕೊಂಡಿದ್ದೀನಿ. ಸೊ ಅವನ ಪರಿಚಯ ಅವ್ನು ಮಾಡ್ಕೊತಾನೆ, ಅದರ ಜೊತೆಗೆ ಅವನೇನು ಹೇಳ್ತಾನೆ ಅಂತ ಕೇಳೋಣ. ಎಸ್, ವೆಲ್ಕಮ್. ನಮಸ್ಕಾರ, ನನ್ನ ಹೆಸರು ಶ್ರೀಪಾದ ಶ್ರೀವತ್ಸ ಅಂತ. ವೆರಿ ಗುಡ್. ಮೂಲತಃ ಬೆಂಗಳೂರಿನವನೇ. ಗುರುಪೌರ್ಣಿಮೆ ವಿಶೇಷತೆಯಾಗಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ಅದು ಅವನ ಇಚ್ಛೆ. ಇವಾಗ ನನ್ನ ಹೆಸರು ಶ್ರೀಪಾದ ಅಂತ ಇಡೋದಿಕ್ಕೂ ಒಂದು ಮನೆಯಲ್ಲಿ ಆಗಿದ್ದಂತ ಅನುಭವ. ನಮ್ಮ ತಂದೆ ತಾಯಿ ಸುಮಾರು ಒಂದು 50 ವರ್ಷದಿಂದ ದತ್ತ ಸಪ್ತಾಹ ಮಾಡ್ಕೊಂಡು ಆ ಗುರುವಿನ ಪೂಜೆ ಮಾಡ್ತಾ ಬಂದಿದ್ದಾರೆ. ಮನೆ ದೇವರು ಶ್ರೀನಿವಾಸ ಆದ್ರೂನು ನಮ್ಮ ಇಷ್ಟ ದೇವತೆ ದತ್ತಾತ್ರೇಯ. ಸೊ ದತ್ತಾತ್ರೇಯ ದತ್ತ ಸಪ್ತಾಹ ಪೂಜೆ ಮಾಡ್ಕೊಂಡು ಬಂದಿದೀವಿ. ಹಾಗೆ ನಿಮ್ಮ ಅನುಭವ, ನಿಮ್ಮ ಯೂಟ್ಯೂಬ್ ಎಪಿಸೋಡ್ಸ್ ನೋಡಿದಾಗ್ಲೂ ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಅಥವಾ ನಾವೇನ್ ಸ್ಕ್ರೀನ್ ಮೇಲೆ ನೋಡ್ತೀವಿ, ಅದ್ ಬಿಟ್ಟು ಸ್ಪಿರಿಚುಯಲಿ ನೀವು ತುಂಬಾ ಕನೆಕ್ಟೆಡ್ ಅಂತ ಗೊತ್ತಾಯ್ತು. ಗುರು ಕೃಪೆ ಬಗ್ಗೆ ಮಾತಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಹಾಗೆ ನನಗೇನಾದ್ರು ಕೇಳಬೇಕು ಅಂತ ಅನ್ಸಿದ್ದನ್ನ ಕೇಳ್ತೀನಿ, ಅದಕ್ಕೋಸ್ಕರ ಮೀಟ್ ಮಾಡಿದ್ದು. ಖಂಡಿತಪ್ಪ, ಥ್ಯಾಂಕ್ ಯು ಸೊ ಮಚ್. ನಾ ಅದೇ ಹೇಳ್ತೀವಲ್ಲ, ನಾವು ಮುಂದೆ ಏನು ಕಾನ್ಸೆಪ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ಭಗವಂತ ನಿಮ್ಮ ಮೂಲಕ ಕೆಲವು ಪ್ರಶ್ನೆಗಳನ್ನು ಕೇಳಿಸೋದ್ರ ಮೂಲಕ ಅವನೇ ಕೈ ಹಿಡಿದು ನಡೆಸಿ ಕರ್ಕೊಂಡು ಹೋಗ್ತಾನೆ. ಸೊ ಗುರುಕೃಪೆ ಅಂತಂದರೆ ಶ್ರೀಪಾದ, ಈಗ ನೀನೇ ಹೇಳಿದೆ ನಿನ್ನ ಹೆಸರು ಶ್ರೀಪಾದ ಅಂತ ಇಡೋಕ್ಕೂ ಒಂದು ಕಾರಣ ಗುರು ದತ್ತಾತ್ರೇಯರ ಒಂದು ಆಶೀರ್ವಾದ, ನಿಮ್ಮ ತಂದೆ ತಾಯಿ. ಅದೇನು ಫಸ್ಟ್ ಹೇಳೋದು ನನಗೆ ಒಂಚೂರು ಸ್ಟೋರಿ ಅದು. ಮನೆ ದೇವರು ಶ್ರೀನಿವಾಸ ಆದ್ರೂ ದತ್ತಾತ್ರೇಯರ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ಯಾರು? ನಮ್ಮ ತಂದೆ. ಓಕೆ. ನಮ್ಮ ತಂದೆಗೆ ಯಾರೋ ಒಬ್ರು ಹೇಳಿದ್ರು ದತ್ತನ್ ಪೂಜೆ ಮಾಡು ಒಳ್ಳೇದಾಗತ್ತೆ ಅಂತ. ಅದಾಗಿ ಎಕ್ಸಾಕ್ಟ್ ಯಾವಾಗ ಅಂತ ಗೊತ್ತಿಲ್ಲ, 1970s ಅಲ್ಲಿ ಯಾವಾಗ್ಲೂ ಇಲ್ಲಿ ಬೆಂಗಳೂರು JP ನಗರಕ್ಕೆ ಶ್ರೀಧರ ಸ್ವಾಮಿಗಳು ಬಂದಿದ್ರಂತೆ. ಅವಾಗ ನಮ್ಮ ತಂದೆ ಶ್ರೀಧರ ಸ್ವಾಮಿಗಳನ್ನ ನೋಡಕ್ ಹೋದಾಗ, ಗುರುಗಳನ್ನ ನೋಡಕ್ ಹೋದಾಗ ಬರೀ ಕೈಯಲ್ಲಿ ಹೋಗ್ಬಾರ್ದು ಅಂತ ಹೂವು ಮತ್ತೆ ಹಣ್ಣು ತಗೊಂಡೋಗಿದ್ದಾರೆ. ಹೂ ಕೊಟ್ಟು ಮತ್ತೆ ಹಣ್ಣು ಕೊಟ್ಟಾದ್ಮೇಲೆ ಹೂವು ಗುರುಗಳು ಮುಟ್ಬಿಟ್ಟು ವಾಪಸ್ ಕೊಟ್ಟಿದ್ದಾರೆ. ಅವಾಗ ನಾವಪ್ಪ ಎತ್ತು ಕವರಲ್ಲಿ ಇಟ್ಕೋಬೇಕಾದ್ರೆ ಸುಮ್ನೆ ಹಂಗೆ ಇಟ್ಕೋಬೇಡ, ಅದ್ರಲ್ಲಿ ಏನಿದೆ ನೋಡು ಅಂತ. ಅದ್ರಲ್ಲಿ 2 ಬೆಳ್ಳಿ ಪಾದಿಕೆಗಳು ಜೈ ಗುರುದೇವದತ್ತ ಶ್ರೀ ಗುರುದೇವದತ್ತ ಅಂತ ಇತ್ತು. ನೀನ್ ನನಗೆ ಇನ್ಸ್ಟಾದಲ್ಲಿ ಅದು ವಿಡಿಯೋ ಕಳಿಸಿದೆಯಲ್ಲ, ಅದೇನಾ? ಹೌದು. ಓ ಸೂಪರ್. ಅದನ್ನ ಈ ವಿಡಿಯೋ ಕೊನೆಯಲ್ಲಿ ತೋರ್ಸೋಣ. ಅಲ್ಲ ಪರ್ಮಿಷನ್ ಇದೆ ಅಲ್ವಾ? ಓಕೆ. ಆ 2 ಪಾದಿಕೆಗಳು ಇಟ್ಟು ಪೂಜೆ ಮಾಡು, ನಿನ್ಗೆಲ್ಲ ಒಳ್ಳೇದಾಗತ್ತೆ ಅಂತ ಅಂದಿದ್ದು. ಅಂದ್ರೆ ನಿಮ್ ತಂದೆ ಕೊಟ್ಟಿದ್ ಹೂವು, ಅದನ್ನ ಶ್ರೀಧರ ಸ್ವಾಮಿಗಳು ಮುಟ್ಕೊಟ್ಟಿದ್ದು ಅಷ್ಟೇನೆ. ಅವ್ರಿಗೆ ಅದು ಪಾದಿಕೆ ಕನ್ವರ್ಟ್ ಪಾದಿಕೆ ಆಗಿತ್ತು.
ಸೊ ಅವಾಗಿಂದ ದತ್ತನ ಪೂಜೆ ಶುರು ಮಾಡ್ಕೊಂಡು ಬಂದಿದ್ದು. ನಿನಗೆ ಶ್ರೀಪಾದ ಅಂತ ಹೆಸರಿಟ್ಟಿದ್ಯಾಕೆ? ಅದೇ ದತ್ತನ ಕೃಪೆಯಿಂದ ಹಾಗೆ. ಓಕೆ ಓಕೆ. ಯಾಕಂದ್ರೆ ನಮ್ಮ ತಂದೆ ತಾಯಿಗೆ ಆಲ್ಮೋಸ್ಟ್ ಮದುವೆ ಆಗಿ 7 years ಮಕ್ಳಿರೋದಿಲ್ಲ. ಅದಾದ್ಮೇಲೆ ನಮ್ಮ ಅಕ್ಕ ಹುಟ್ಟುತ್ತಾರೆ, ಆದ್ಮೇಲೆ ನಾನು ಹುಟ್ಟಿದ್ದು. ನಮ್ಮ ಚಿಕ್ಕಪ್ಪನ್ಗೆ ದತ್ತಾತ್ರೇಯ ಅಂತ ಹೆಸರಿಟ್ಟಿದ್ರು. ಅದಕ್ಕೆ ನನಗೂ ದತ್ತ ಅಂತ ಬೇಡ, ಶ್ರೀಪಾದ ಅಂತ ಹೆಸರಿಡ್ಬೇಕು ಅಂತ ನಮ್ಮ ತಂದೆ ನಿರ್ಧಾರ ಮಾಡಿ ಶ್ರೀಪಾದ ಅಂತ ಹೆಸರಿಟ್ಟಿದ್ದು. ಸೋ ನೈಸ್ ಸೋ ನೈಸ್ ಸೋ ನೈಸ್. ಆ್ಯಕ್ಚುಲಿ ಶ್ರೀಪಾದ ಶಿವಲ್ಲಭರು ಅಂತ ಏನಂತೀವಿ, ದತ್ತಾತ್ರೇಯ ಗುರುಗಳ ಮೊದಲನೇ ಹ್ಯೂಮನ್ ಫಾರ್ಮ್ನ ಒಂದು ಅವತಾರ ಆಗಿ ಬರ್ತಾರೆ ಅವರು. ಹೌದು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನನಗೆ ಈ ಸ್ಟೋರಿ ಕೇಳೇ ತುಂಬ ಖುಷಿ ಆಯ್ತಪ್ಪ. ನೀನು ಅದು ವಿಡಿಯೋನ ಕಳಿಸಿದಾಗ ನನಗೆ ಆ್ಯಕ್ಚುಲಿ ಶಾಕ್ ಆದೆ ನಾನು. ಅಂದರೆ ಪಾದಕ್ಕೆ ಹೇಗೆ ಹೆಂಗೆ ಕನ್ವರ್ಟ್ ಆಗಿದೆ ಅದು ಗೊತ್ತಿಲ್ಲ. ಅದು ಇನ್ಫ್ಯಾಕ್ಟ್ ನಮ್ಮ ತಂದೆ ತಾಯಿಗೂ ಶಾಕ್ ಆಗಿತ್ತು. ಅವನ ಕೃಪೆ. ಶ್ರೀಪಾದ್ ಏನು ಗೊತ್ತಾ, ಇವತ್ತು ತುಂಬ ಸಿಂಪಲಾಗಿ ಹೇಳ್ತೀನಿ. ನಾಳೆ ಗುರುಪೌರ್ಣಮಿ, ಓಕೆ ರೈಟ್? ನಿನ್ನ ಇವತ್ತು ಕರೆಸಿರೋದು, ಈ ಎಪಿಸೋಡ್ ಮಾಡ್ತಾ ಇರೋದು ನನ್ನ ಉದ್ದೇಶನೂ ಹೇಳ್ಬಿಡ್ತೀನಿ. ನೋಡಪ್ಪ, ನಾವೆಲ್ಲ ಗುರುಚರಿತ್ರೆ ಓದ್ತೀವಿ. ಒಬ್ಬೊಬ್ರಿಗೆ ಒಂದೊಂದು ಗುರು ಕಣಪ್ಪ. ಅವ್ರು ಇಷ್ಟಪಡೋ ಒಂದು ಗುರುಗಳು ಅವ್ರಿಗೆ ಇರ್ತಾರೆ, ಓಕೆನಾ? ರಾಯರನ್ನ ಇಷ್ಟಪಡೋದು, ಸಾಯಿಬಾಬಾ ಇಷ್ಟಪಡೋದು, ಶಿವ, ಕೃಷ್ಣ, ರಾಮ, ಯಾರು ಯಾವ ಥರ ಬೇಕಾದ್ರೂ ಯಾರನ್ನಲ್ಲಿ ಬೇಕಾದ್ರೂ ಗುರುನ ನೋಡ್ಬೋದು. ಅವರ ಚರಿತ್ರೆನೆಲ್ಲ ಓದ್ತಾ ಇರ್ತಾರೆ, ರೈಟ್? ಹೌದು. ಸೊ ಇವತ್ತು ನಾವು ನಮ್ಮ ಜೀವನದಲ್ಲಿ ಅನುಭವಿಸಿರತಕ್ಕಂಥ ಅಥವಾ ನೋಡಿರ್ತಕ್ಕಂಥ, ಅನುಭವ ಪಟ್ಟಿರ್ತಕ್ಕಂಥ ವಿಷಯಗಳನ್ನ ಹೇಳೋದೇ ಗುರುಚರಿತ್ರೆ. ಆ ಅನುಭವಗಳೇ ಗುರುಚರಿತ್ರೆ ಅಂತೀನಿ ನಾನು. ಹೌದು. ಯಾಕಂದರೆ 200-300 ವರ್ಷದಿಂದನೋ, 500 ವರ್ಷದಿಂದನೋ, 700 ವರ್ಷದಿಂದನೋ, 800 ವರ್ಷದಿಂದನೋ ಯಾರೋ ಒಬ್ಬ ಭಕ್ತರು ಅವ್ರ ಜೀವನದಲ್ಲಿ ನಡೆದಿದ್ದನ್ನ ಬರೆದ್ರು. ಹೌದು. ಅದಿವತ್ತೊಂದು ಗ್ರಂಥ ರೂಪದಲ್ಲಿ ಆಯಾ ಗುರುಗಳ ಚರಿತ್ರೆ ಆಗಿದೆ. ಸೊ ನನ್ನ ಜೀವನದು ನೀನು ಕೇಳಿದೆ ಅಲ್ಲ ಈಗ, ಗುರು ಕೃಪೆ ಅಂದರೆ ಏನು, ಗುರು ಕೃಪೆ ಅಂದರೆ ಹೆಂಗೆ ಫೇಸ್ ಮಾಡಿದ್ದೀರಾ? ಇದು ನನಗಿಂತ ನಿಮ್ಮ ತಂದೆನೇ ನಿಂಗೆ ಚೆನ್ನಾಗಿ ಹೇಳಿರೋರು ಗುರು ಕೃಪೆ ಅಂದರೆ ಏನಪ್ಪ ಅಂದ್ಬಿಟ್ಟು ಅಂತ. ಸೊ ನೀನು ಅಂಥ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ಅದೆಲ್ಲ ನೋಡಿ ಅನುಭವಿಸಿರ್ತೀಯ. ನನ್ನ ಅನುಭವ ಆದ ಒಬ್ಬ ಸಿನಿಮಾ ಆ್ಯಕ್ಟ್ರಾಗಿ ಏನು ಅಂತ ನೀನು ಹೇಳೋದಾದರೆ, ನೋಡು, ವ್ಯಕ್ತ ಅವ್ಯಕ್ತ ಅಂತ 2 ಶಬ್ದ ಇದೆ ಶ್ರೀಪಾದ. ವ್ಯಕ್ತ ನಾನು ನಿಂಗೆ ವ್ಯಕ್ತಪಡಿಸ್ತಾ ಇದ್ದೀನಿ ಈಗ, ಮತ್ತು ನಾನೀಗ ವ್ಯಕ್ತದಲ್ಲಿದ್ದೀನಿ, ನೀನು ನನಗೆ ವ್ಯಕ್ತದಲ್ಲಿ ಕಾಣಿಸ್ಕೊತಾ ಇದೆಯಾ. ಅವ್ಯಕ್ತ ಅಂತಂದರೆ ನಾನು ಆ್ಯಬ್ಸೆನ್ಸಲ್ಲೂ ನಾನು ನಿನಗೆ ಅದನ್ನ ವ್ಯಕ್ತಪಡಿಸ್ತೀನಿ ವ್ಯಕ್ತದಲ್ಲಿ. ಅವ್ಯಕ್ತ, ಐ ಆಮ್ ನಾಟ್ ದೇರ್ ಬಟ್ ಸ್ಟಿಲ್ ಐ ಕ್ಯಾನ್ ಪಾಸ್ ಆನ್ ದ ಮೆಸೇಜ್ ಟು ಯು. ಇದು ಎಲ್ಲರ ಜೀವನದಲ್ಲಿ ಅನುಭವಕ್ಕೆ ಬಂದಿರುತ್ತೆ, ಎಸ್ಪೆಷಲಿ ಒಂದು ಗುರುವನ್ನ ಯಾರೇ ಫಾಲೋ ಮಾಡ್ತಿದ್ರೆ. ಸೊ ನನ್ನ ಜೀವನನ 2 ಭಾಗವಾಗಿ ನಾನು ವಿಭಜಿಸ್ಕೊಂಡ್ರೆ, ಮೊದಲೆಲ್ಲ ನನಗೆ ಎಲ್ಲ ಗುರುಗಳು ಅವ್ಯಕ್ತದಲ್ಲೇ ಇದ್ದರು, ಯಾರೂ ಎದುರುಗಡೆ ವ್ಯಕ್ತವಾಗಿರಲಿಲ್ಲ. ಯಾಕಂದರೆ ರಾಯರು ಆ ಪೀರಿಯಡು, ಸಾಯಿಬಾಬಾ ಅವರು ಆ ಪೀರಿಯಡು. ಬಟ್ ನಾನು ರಾಯರ ಮಠಕ್ಕೆ ಹೋಗೋದು, ಸಾಯಿಬಾಬಾ ಅವರ ದರ್ಬಾರ್ಗೆ ಹೋಗೋದು ಮಾಡ್ತಾಯಿದ್ದೆ. ಅವ್ಯಕ್ತದಲ್ಲಿ ಮೆಸೇಜಸ್ನ ಕೊಡ್ತಾಯಿದ್ರು, ಅವ್ಯಕ್ತದಲ್ಲಿ ನನಗೆ ಸ್ಪಂದಿಸ್ತಾಯಿದ್ರು. ಶಿರಡಿಗೆ ಒಂದ್ಸಲಿ ಹೋದಾಗ ನಾನು ಏನೋ ತುಂಬ ಬೇಜಾರಲ್ಲಿ ಹೋಗಿದ್ದೆ. ಅಲ್ಲಿ ಮಂಗಳಾರತಿ ನಡೆಯೋ ಟೈಮ್ಗೆ ಕರೆಕ್ಟಾಗಿ ಒಂದು ನಾಯಿ ನನ್ನ ಹತ್ರ ಬಂದು ಹಿಂಗೆ ಪಾಸ್ ಆಗುತ್ತೆ ಹತ್ರದಲ್ಲಿ. ಆ ನಾಯಿ ಸಿಕ್ಕಾಬಟ್ಟೆ ಸೈಜ್, ಅದು ಮುಖ ಎಲ್ಲ ನೋಡೋಕೆ ಒಂಥರ ಇರುತ್ತೆ, ಭಯ ಆಯ್ತು ನನಗೆ. ಬಟ್ ನಿನಗೆ ಗೊತ್ತಲ್ಲ, ದತ್ತನ ದೇವಸ್ಥಾನದಲ್ಲೆಲ್ಲ ನಾಯಿ ಇದೆ, ಏನೂ ಮಾಡಲ್ಲ. ಸೊ ಯಾರು ಏನೂ ಅಂದಿಲ್ಲ, ನಾನು ಸುಮ್ಮನೆ ಬೈದಲ್ಲೇ ಕೂತಿದ್ದೆ, ಬಾಬಾ ಬಾಬಾ ಅಂದ್ಕೊಂಡು. ಹೋಗಿದ್ದ ನಾಯಿ ವಾಪಸ್ ಬಂತು ಮಾರಾಯ. ಬಂದ್ಬಿಟ್ಟು ಇಲ್ಲಿ ನನ್ನ ಕೈ ತೊಡೆ ಹತ್ರ ಎಲ್ಲ ಹಿಂಗೆ ಕೂತಿದ್ನಲ್ಲ ನಾನು, ಹಿಂಗೆಲ್ಲ ನನ್ನ ಮೈಯೆಲ್ಲ ಮುಸ್ಬಿಟ್ಟು ಇಲ್ಲೇ ಕೂತ್ಕೊಂಡ್ಬಿಡೋದ. ನನಗೆ ಮೊದಲೇ ಮೀಟ್ರ್ ಆಪಲ್ಲಿ ಕೂತಿದ್ದೀನಿ, ಇದು ಬೇರೆ ಎದ್ದು ಹೋಗ್ತಾ ಇಲ್ಲ, ಭಯ. ಆಮೇಲೆ ಹೋಯ್ತು. ಅದಾದಮೇಲೆ ಮಾಮಂಗ್ಲಾರ್ತೆಲ್ಲ ಮುಗಿಸ್ಕೊಂಡು ನಾನು ರೂಮಿಗೆ ಬಂದು ಅಮ್ಮಗೆ ಫೋನ್ ಮಾಡಿದೆ, ಅಮ್ಮ ಹಿಂಗೆ ಆಯ್ತಮ್ಮ ನಾಯಿದು, ಎಷ್ಟು ಗಂಟೆಲ್ಲ ಆಯ್ತಿದು ಅಂತಂದರು. ಈ ಥರ ಒಂದು ಸಮ್ ಟೈಮ್ ಹೇಳಿದೆ ನಾನು. ಅದೇ ಟೈಮಿಗೆ ನಮ್ಮನೇಲಿ ಇದ್ದಂಥ ನಾಯಿ 2ನೇ ಫ್ಲೋರಿಂದ ಬಿದ್ದುಬಿಟ್ಟಿದೆ, ಚೈನ್ ಕಟ್ಟಾಗಿ. ಆದರೆ ಲಕ್ಕೀಲಿ ಅದಕ್ಕೆ ಒಂದು ಸ್ಕ್ರಾಚ್ ಆಗಿಲ್ಲ ಮರೆ. ಯಾಕೆ ಅಂದರೆ ಹಿಂದಿನ ದಿನ ತಾನೇ ಮಳೆ ಬಂದು ಚೆನ್ನಾಗಿ ಮನೆ ಮುಂದೆ ಮೋರಿ ಇರುತ್ತೆ ಗೊತ್ತಾ, ಪಕ್ಕದಲ್ಲಿ ಬೈಕ್ ಇಳಿಸ್ತೀವಲ್ಲ ನಾವು, ಪಕ್ಕದಲ್ಲಿ ಮೋರಿ ಇರುತ್ತೆ. ಆ ಮೋರಿ ತುಂಬ ನೀರು ತುಂಬ್ಕೊಂಡಿದೆ. ಇದು 2ನೇ ಫ್ಲೋರಿಂದ ಕರೆಕ್ಟಾಗಿ ಆ ಸ್ವಿಮ್ಮಿಂಗ್ ಪೂಲ್ ಬಿದ್ದಂಗೆ ಆ ಮೋರಿ ಒಳಗೆ ಬಿದ್ದಿದೆ. ಒಂಚೂರು ಈಚೆ ಆಚೆ ಬಿದ್ದಿದ್ರು ಅದು ಸಿಕ್ಕಾಬಟ್ಟೆ ಏಟ್ ತಿಂದಿರೋದು, ಇಲ್ಲ ಏನಾದ್ರು ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ಹೇಳಿದ್ದು ನಾನು. ಈಗ ಅವ್ಯಕ್ತದಲ್ಲಿ ನನಗೆ ಬಾಬಾ ಆನ್ಸರ್ ಮಾಡಿದ್ರು, ನಾನು ಇದ್ದೀನಿ, ನಾನು ಆ ರೂಪದಲ್ಲಿ ಬಂದೆ ನೋಡು, ಆ ಟೈಮಲ್ಲಿ ಅಲ್ಲ ಆಯಿತು ಅಂತ. ಇನ್ನು ರಾಯರದು ಒಂದು ವಿಚಾರ ತಗೊಂಡ್ರೆ ಸುಮಾರಿದೆ ನನಗೆ ಅದರಲ್ಲಿ ಹೇಳೋದಕ್ಕೆ ಅಂತ. ಬಿಚ್ಚಾಲೆಗೆ ಹೋಗಬೇಕು ಅಂತ ಎಲ್ಲ ನನ್ನ ಶೂಟಿಂಗ್ ಟೀಮ್ನೆಲ್ಲ ಕರ್ಕೊಂಡೋಗ್ಬಿಟ್ಟಿದ್ದೀನಿ. ನಂದೇನೋ ಒಂದು ಹುಚ್ಚ ಸಾಹಸ. ಹೋಗ್ಬಿಟ್ಟು ಅಲ್ಲೇ ಇವತ್ತು ರಾತ್ರಿ ಹಾಲ್ಟ್ ಆಗಬೇಕು, ಅಲ್ಲೇ ಊಟ ಮಾಡಿ ಅಲ್ಲೇ ಮಲಗಬೇಕು ಅಂತ. ನಾವು ದಿಢೀರಂತ ಹೋಗಿದ್ದೀವಿ, ಪಾಪ ಅಲ್ಲಿಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅವರು ಇನ್ನೇನು ಮಲಗೋ ಟೈಮು ನಾವು ಹೋಗಿದ್ದೀವಿ. ಅಂದರೂ ನಾವು ಬಂದ್ವಿ ಅಂತ ನಮಗೋಸ್ಕರ ಅವ್ರು ಅವಾಗ ಅಡುಗೆ ಮಾಡಿ ಅನ್ನ ಮಾಡಿ ಎಲ್ಲ ಮಾಡೋದು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತಂದರು. ಬಡಿಸಿದ್ರು, ಎಲ್ಲ ಊಟ ಮಾಡಿದ್ವಿ. ಊಟ ಮಾಡೆಲ್ಲ ಕೈ ತೊಳ್ಕೊತಾ ಇದ್ದೀವಿ. ನನ್ನ ಐಡಿಯಾ ಅಲ್ಲೇ ಮಲಗಬೇಕು ನಾವು ಇವತ್ತು ಅಂತ. ಸಡನ್ನಾಗಿ ಗುಡುಗು ಮಿಂಚು ಒಂಥರ ಮಳೆ ಹಾಕೋ ಥರ ಇದು. ಅವರು ನೀವೆಲ್ಲ ಎಲ್ಲಿ ಉಳ್ಕೊತಾ ಇದ್ದೀರಾ ಅಂತ ಅವ್ರೇ ಅಂದ್ಕೊಂಡಿದ್ದ, ನಮ್ಮ ಮಂತ್ರಾಲಯ. ನಾನೇ ಇಲ್ಲ, ಇಲ್ಲೇ ಮಲಗಕ್ಕೆ ಬಂದಿದ್ದೀವಿ ನಾವು.
ಅಯ್ಯೋ ಈ ಥರ ಹಿಂಗಿದೆಯಲ್ಲಪ್ಪ ಅಂತ ಅಂದ್ಬಿಟ್ಟು ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ ಅಂತಂದ್ರು ಅವರು. ಸರಿ ನಾವು ಎಲ್ಲ ಹಂಗೆ ಕೂತಿದ್ದೀವಿ. ನೋಡ್ರೆ ನೀನು ನಂಬಲ್ಲ, ವಿತಿನ್ ಒಂದು 15-20 ಮಿನಿಟ್ಸಲ್ಲಿ ಕ್ಲೌಡ್ ಕ್ಲಿಯರು, ಮೋಡ ಮಿಂಚು ಎಲ್ಲ ಹೊಟ್ಟೋಗಿ ಐ ಕ್ಯಾನ್ ಸಿ ದ ಸ್ಟಾರ್ಸ್. ಆ ಥರ ಒಳಗಡೆಯಿಂದ ಒಂದು ಹಗ್ಗದ ಮಂಚ ತಂದು ಕೊಟ್ಟರು. ಅದ್ಮೇಲೆ ನಮ್ಮ ತಾಯಿ ಮಲ್ಕೊಂಡ್ರು. ನಾವೆಲ್ಲ ಹುಡುಗರು ಕೆಳಗಡೆ ಚಾಪೆಗಳು ಹಾಸ್ಕೊಂಡು ಅಲ್ಲೇ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದರೆ ನಮ್ಮಮ್ಮ ನನಗೆ 3:30-4 ಗಂಟೆలో ಒಂದು ಗೆಜ್ಜೆ ಸೌಂಡ್ ಕೇಳ್ತು ಕಣೋ ನನಗೆ, ಜಲ್ 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 ಅಂತ. ನನ್ನ ಪಕ್ಕನೇ ಹಿಂಗೆ ನಡ್ಕೊಂಡು ಹೋಗಾಯ್ತು. ನನ್ನ ಕಣ್ಣು ಬಿಡಬೇಕು ಅಂತ ಅನ್ಕೋತಾ ಇದ್ದೀನಿ, ಬಿಡೋಕ್ಕಾಗ್ತಿಲ್ಲ. ಬಟ್ ನನಗೆ ಸ್ಪಷ್ಟ ಕೇಳಿಸ್ತು, ನನಗೆ ಎಚ್ಚರ ಆಗೋಯ್ತು ನಿದ್ದೆಯಿಂದ, ಬಟ್ ನನ್ನ ಕಣ್ಣು ಬಿಡೋಕ್ಕಾಗಲಿಲ್ಲ ಅಂತ ನಮ್ಮಮ್ಮ ಹೇಳ್ತಾರೆ. ಅದೇ ಟೈಮಲ್ಲಿ ಒಬ್ಬ ಅಸಿಸ್ಟೆಂಟ್ ಹುಡುಗ ಇದ್ದ, ಅವ್ನು ಬಂದು ಹೇಳ್ತಾನೆ, ಅಮ್ಮ ನನಗೆ ಬೆಳಗ್ಗೆ ಗಂಟೆ ಸೌಂಡೆಲ್ಲ ಕೇಳಿಸ್ತಾ ಇತ್ತು ಅಂತ. ಏನಿದು ಅಂತ ನನಗೆ ಗೊತ್ತಾಗಿಲ್ಲ. ಆಮೇಲೆ ಅಲ್ಲಿದ್ದ ಹಿರಿಯರನ್ನ ಕೇಳಿದೆ. ಅವ್ರು ಹೇಳಿದ್ರು ಆವಾಗ ಅದು ಮಂಚಾಲಮ್ಮನ ಸಂಚಾರ, ಅವಳು ಬಂದಿದ್ದಾಳೆ ಇಲ್ಲಿ ಬೃಂದಾವನ ಹತ್ರ. ಆಮೇಲೆ ರಾಯರು ಸ್ವತಃ ಪೂಜೆ ಮಾಡಿರೋದು ಅವಳಿಗೆ. ಆ ಜಾಗಟೆ ಶಬ್ದ ಇದು ನಮ್ಮ ತಾಯಿ ಮತ್ತು ಆ ಹುಡುಗ ಇಬ್ರಿಗೆ ಬಿಟ್ಟರೆ ಇನ್ಯಾರಿಗೂ ಕೇಳಿಸಿಲ್ಲ. ಸೊ ಈ ಥರ ಅವ್ಯಕ್ತದಲ್ಲಿ ನಿಮಗೆ ಗುರುಗಳು ನನಗೆ ನಾನಿದ್ದೀನಿ ಅಂತ ಮಾರ್ಗದರ್ಶನ ಮಾಡ್ಕೊಂಬಂದಂಥ ಒಂದು ಪಿರಿಯಡ್ ಇತ್ತು. ಅದೆಲ್ಲ ಆಯಿತು. ಅದಾದಮೇಲೆ ನನ್ನ ಸ್ಪಿರಿಚುವಲ್ ಹುಡುಕಾಟದಲ್ಲಿ ನಾನು ಹೋದಾಗ ನನಗೆ ಬ್ರಹ್ಮಯ್ಯ ಅನ್ನೋ ಗುರುಗಳು ಸಿಕ್ಕಿದ್ರು. ಅವರಿಂದ ಪ್ರಾಣಾಯಾಮ, ಜ್ಞಾನ ಮಾರ್ಗ ಟೆಕ್ನಿಕ್ಸು ಅದೆಲ್ಲ ಒಂದಷ್ಟು ವರ್ಷ ಪ್ರಾಕ್ಟೀಸ್ ಮಾಡ್ಕೊಂಬಂದೆ. ಆಮೇಲೆ ವಿನಯ್ ಗುರುಜಿ ಸಿಕ್ಕಿದ್ರು ಶೂಟಿಂಗ್ಗೆ ಅಂತ. ನಾನು ಸಡನ್ನಾಗಿ ಹೋದಾಗ ಅಲ್ಲಿದ್ದರು ಅವರು. ಸೊ ನೋಡು, ಗುರು ಪರಂಪರೆ ಅನ್ನೋದು ಹೆಂಗೆ ಬರುತ್ತೆ ಅಂತ. ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಬಿಕಾಸ್ ನಾಳೆ ಗುರು ಪೌರ್ಣಮಿ. ಹೌದು, ಎಲ್ಲ ಗುರುಗಳ ಬಗ್ಗೆ ನಾವು ಮಾತಾಡಿದಾಗ ಅದೊಂದು ಹುಣ್ಣಿಮೆ ಅಂದರೆ ಫುಲ್ಲಲ್ಲೇನಪ್ಪ, ಪೌರ್ಣಮಿ ಫುಲ್ಲು ತುಂಬ್ಕೊಂತಾನೆ ಚಂದ್ರ. ಸೊ ಅವ್ರಿಗೆ ಅವ್ರ ಗುರುಗಳು ಹೇಳ್ತಾ ಇದ್ದಿದ್ದನ್ನ ಅವ್ರು ನಮ್ಗೊಂದ್ಸಲ ಹೇಳಿದ್ರು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನಾಯಿತು, ನಮ್ಮ ಶೂಟಿಂಗ್ ಕ್ಯಾಮ್ರಾಮ್ಯಾನ್ ಒಬ್ಬ ಬಂದಿದ್ದ, ಅವನ್ನ ಮೀಟ್ ಮಾಡಿಸಿದ್ದೆ ಗುರುಗಳಿಗೆ. ಅವ್ನು ಸಾಯಿಬಾಬಾ ಭಕ್ತ. ಪಾಪ ಕೈಯಲ್ಲಿ ಉಂಗುರ, ಇಲ್ಲಿ ಬ್ರೇಸ್ಲೆಟ್ ಸಾಯಿಬಾಬಾ, ಕತ್ತಲ್ಲಿ ಡಾಲರ್ ಸಾಯಿಬಾಬಾ ಎಲ್ಲ ಆಯ್ತು. ಅವನ್ನ ಕೇಳಿದ್ರು, ಏನಪ್ಪ ಅದು ಅಂತಂದರು. ಅದಕ್ಕೆ ಗುರುಗಳೇ ನಾನು ಸಾಯಿಬಾಬಾ ಫಾಲೋ ಮಾಡ್ತೀನಿ. ಹೌದಾ ಅಂತಂದರು. ಆವಾಗ ನೋಡು, ಯಾವುದೇ ಗುರುನ ನೀನು ಅಕ್ಸೆಪ್ಟ್ ಮಾಡೋ, ಅವ್ರನ್ನ ನನ್ನ ಗುರು ಅಂತ ನೀನು ತೊಗೊಂಡ್ಮೇಲೆ ಫಾಲೋ ಮಾಡ್ತೀನಿ ಅನ್ನೋದು ಉಂಗುರದಲ್ಲಿ, ಡಾಲರಲ್ಲಿ, ಚೈನಲ್ಲಿ ಅಲ್ಲ, ತತ್ವದಲ್ಲಿ. ಖಂಡಿತ ಅವ್ರು ಹೆಂಗೆ ಬದುಕಿದ್ರೋ ಆ ಥರ ನೀನು ಬದುಕೋಕ್ಕೆ ನೀನು ಪ್ರಯತ್ನ ಪಟ್ಟರೆ ಅಟ್ಲೀಸ್ಟು ಅದು ನೀನು ಗುರುಗೆ ಕೊಡುವಂಥ ಗುರು ಕಾಣಿಕೆ ಅಂದರು. ನೋಡಿ, ಇಲ್ಲಿ ಕಾನ್ಸೆಪ್ಟ್ ಎಷ್ಟು ಚೇಂಜ್ ಅನಿಸುತ್ತೆ. ನಿಜ. ನಾವು ಯಾರನ್ನ ಇಷ್ಟಪಡ್ತೀವೋ, ಇವಾಗ ನಾನು ಅವ್ರನ್ನ ನನ್ನ ಗುರು ಅಂತ ನಾನು ಸ್ವೀಕಾರ ಮಾಡಿದ್ದೀನಿ ಅಂತಂದರೆ, ಅವ್ರು ಹೆಂಗೆ ಬದುಕ್ತಾ ಇದ್ದಾರೋ ಹಂಗೆ ಬದುಕ್ಬೇಕು ನಾನು. ಅವ್ರು ಏನು ತಿಂತಾರೋ ನಾನು ತಿನ್ಬೇಕು, ಅವ್ರು ಏನು ಉಡ್ತಾರೋ, ಯಾಕಂದ್ರೆ ಅದರಿಂದ ಏನೋ ಒಂದು ಅರ್ಥ ಇರುತ್ತೆ. ಅವ್ರು ಹಂಗೆ ಫಾಲೋ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು 10 ವಿಚಾರ ಫಾಲೋ ಮಾಡ್ತಿರ್ತಾರೆ. ನಂಗೆ 10 ಆಗಲ್ವಾ, ಅಟ್ಲೀಸ್ಟ್ ನಾನು 1-2 ಫಾಲೋ ಮಾಡ್ತೀನಾ, ನಾನು ಅವ್ರ ಶಿಷ್ಯ ಅಂತ ಹೇಳ್ಕೊಳಕ್ಕೆ ನನಗೊಂದು ಅರ್ಹತೆ ಇರುತ್ತೆ. ಹೌದು. ಅದಕ್ಕೆ ಒಬ್ಬರನ್ನ ಗುರು ಅಂತ ನೀನು ಕರಿಬೇಕು ಅಂತಂದರೆ, ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಅವ್ರ ಥರ ಇರೋಕ್ಕೆ ಟ್ರೈ ಮಾಡ್ಬೇಕು ನೀನು ಅಂತಂದರು. ಅಲ್ಲಿದೆ ನೋಡು ಕಾನ್ಸೆಪ್ಟು, ಎಷ್ಟು ಕಷ್ಟ ಅಂತ ಅನ್ನಿಸ್ತು ನನಗೆ ಶ್ರೀಪಾದ. ಹೌದು. ನಾವು ರಾಯರನ್ನ ಇಷ್ಟಪಡ್ತೀವಿ, ಸಾಯಿಬಾಬಾನ ಇಷ್ಟಪಡ್ತೀವಿ, ಗಣೇಶನ ಇಷ್ಟಪಡ್ತಾರೆ, ಕೆಲವರು ಶಿವನ ಕೃಷ್ಣನ ಇಷ್ಟಪಡ್ತಾರೆ. ಫಾಲೋ ಮಾಡೋದು ಆಮೇಲೆ ಇರುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ನಿನಗದು ಫೋಟೋ ಮಟ್ಟದಲ್ಲಿರುತ್ತೆ. ಓಕೆ, ಒಂದು ಉಂಗುರ ಹಾಕೋಬೇಕು, ಡಾಲರ್ ಹಾಕೋದೆಲ್ಲ ಸಂತೋಷ, ಇಲ್ಲ ಅಂತ ಯಾವುದೂ ಹೇಳ್ತಾ ಇಲ್ಲ. ಅದು ಒಂದು ಲೇಯರ್ ಆಯ್ತು, ಅದೊಂದು ಅಷ್ಟು ವರ್ಷ ಆಯ್ತಲ್ಲ, ನೀನು ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ಯಾ. ಈಗ ವಾಟ್ ನೆಕ್ಸ್ಟ್? ಇವಾಗ ನೀನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದರೆ ಏನು? ಅವ್ರು 10 ಫಾಲೋ ಮಾಡ್ತಿದ್ರೆ ಒಂದು ಫಾಲೋ ಮಾಡಬೇಕು. ಅದಕ್ಕೆ ಈಗಲೂ ಗುರುಗಳ ಮುಂದೆ ಬಂದು ನಮಸ್ಕಾರ ಮಾಡೋಕ್ಕೆ ಬಂದು ಅವ್ರು ಅದೇ ಅಂತಾರೆ. ಅವ್ರ ಗುರುಗಳು ಅವ್ರಿಗೆ ಹೇಳ್ತಾ ಇದ್ದಂತೆ, ನಿನ್ನ ನಡತೆ ನಮಸ್ಕಾರ ಆಗಬೇಕು. ನೀನು ನನಗೆ ಫಿಸಿಕಲಿ ಮಾಡೋ ನಮಸ್ಕಾರ ಅಲ್ಲ, ಇಲ್ಲಿ ಆಚೆ ಹೋದ್ಮೇಲೆ ನೀನು ಹೆಂಗೆ ನಡ್ಕೊತೀಯ ಪ್ರಪಂಚದಲ್ಲಿ, ಅದು ನಿನ್ನ ನಮಸ್ಕಾರ ಆಗಬೇಕು. ಹೌದು. ಅದಕ್ಕೆ ನಾವು ಹೂ ತೊಗೊಂಡೋಗು, ಹಣ್ಣು ತೊಗೊಂಡೋಗು ಅಂತಂದರೆ, ಅಲ್ಲಪ್ಪ, ಮನಸ್ಸು ಹಣ್ಣಾದರೆ ಅದು ಮಾವಿನ ಹಣ್ಣು, ಬಾಳೆ ಹಣ್ಣಾದರೆ ಅದು ಬಾಳೆಹಣ್ಣು ಅನ್ನೋರು. ನೋಡಿ ಏನೇ ಯಾವ ಎಷ್ಟು ತೂಕವಾದಂಥ ಮಾತುಗಳು. ಹೌದು. ಅದನ್ನು ನಮ್ಮ ಮನ್ಸು ನಮ್ಗೆ ತೊಗೋಬೇಕಂದ್ರೆ ಎಷ್ಟು ಕಷ್ಟ ಇದೆ. ಯಾಕಂದ್ರೆ ಮನಸ್ಸು ಅಷ್ಟು ಬೇಗ ಮಾಗಲ್ಲ, ಇನ್ನೂ ಕಾಯಿಯಾಗಿರುತ್ತೆ. ಮನಸ್ಸು ಹಣ್ಣಾದಾಗ ಅದು ಮಾವಿನ ಹಣ್ಣು, ಅದನ್ನು ಸಮರ್ಪಿಸು ಗುರುಗೆ ನೀನು ಅಂತಾರೆ. ನಿನ್ನ ಬಾಳೆಹಣ್ಣು ಆಯಿತು ಅಂದರೆ ಅದೇ ಬಾಳೆಹಣ್ಣು, ಅದನ್ನು ಸಮರ್ಪಿಸು ಗುರುಗೆ. ಸೊ ಒಂದೊಂದು ವಿಚಾರನ ಒಂದೊಂದು ಥರ ನೋಡ್ತಾ ಬಂದಾಗ ಅದು ಒಂದೊಂದು ಥರ ಆಗುತ್ತೆ. ತೆಂಗಿನಕಾಯಿ ಅಷ್ಟೇ ಅಂತೆ, ತೆಂಗಿನಕಾಯಿ ನಿನ್ನ ಕಾಯಿ ಅಂದರೆ ಕಾಯ, ಅದನ್ನು ಒಡೆದು ನೀನು ಇಡು ಗುರು ಮುಂದೆ ಅಂತ, ಅದರೊಳಗಿರೋ ನೀನು ಈಗ ಒಂದು ತೆಗಿ ಅಂತ. ಹಂಗೆ ನೋಡ್ರೆ ಹಾಗೆ. ಇನ್ನೊಂದು ಒಳಗಡೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಎಳನೀರು ಇದ್ದ ನೀರಲ್ಲೇ ಪ್ಯೂರೆಸ್ಟ್ ಫಾರ್ಮ್. ಎಲ್ಲ ನೀರಿಗೂ ಏನಾರು ಒಂದು ಸ್ಪರ್ಶ ಆಗಿರುತ್ತೆ, ಎಳ್ನೀರಿಗೆ ಏನೋ ಸ್ಪರ್ಶ ಆಗಿರುತ್ತೆ. ಸೊ ಅದಕ್ಕೆ ಎಳ್ನೀರನ್ನ ಸಮರ್ಪಿಸ್ಬೇಕು ಅಂತ ಹೇಳ್ತಾರೆ. ಬಟ್ ಹೇಳಿದ್ದು ನಾನು, ಹೇಗೆ ದ ವೇ ಆಫ್ ಲುಕಿಂಗ್ ವಿಲ್ ಚೇಂಜ್ ದ ಎಂಟೈರ್ ಡೈಮೆನ್ಷನ್ ಅಂತ. ಸೊ ಹಾಗೆ ನನಗೆ
ವ್ಯಕ್ತದಲ್ಲಿ ಆಮೇಲೆ ಈ ಗುರುಗಳೆಲ್ಲ ಸಿಕ್ಕಿರೋದಪ್ಪ. ಇವ್ರು ಸಿಕ್ಕಿ ವ್ಯಕ್ತದಲ್ಲಿ ತಿದ್ದಿ ತರ್ತಾ ಇದ್ದಾರೆ. ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಇವತ್ತಿಗೂ ಅಷ್ಟೇ, ಈಗಲೂ ಅಷ್ಟೇ, ಈ ಒಂದು ಪಾಡ್ಕಾಸ್ಟ್ ಮೂಲಕನೋ ಈ ಚಾನೆಲ್ ಮೂಲಕನೇ ಇದೆಲ್ಲ ಯಾಕೆ ಹೇಳ್ಕೊತೀನಿ ಗೊತ್ತಾ ಶ್ರೀಪಾದ? ನಾನೊಬ್ಬನೇ ದೊಡ್ಡವನು ಅಂತಲ್ಲ, ಅಥವಾ ನನಗೆ ತಿಳಿದಿದೆ ಅಂತಲ್ಲ. ಯಾಕಂದರೆ ನನಗೆ ಇವಾಗ 40 ವರ್ಷ ಅಪ್ಪ. ನನಗಿನ್ನು ಎಷ್ಟು ದೊಡ್ಡವರು, ಎಷ್ಟು ಹಿರಿಯರು, ಹೌದು, ಅವ್ರ ಕೈಲೂ ಮೊಬೈಲ್ ಇರುತ್ತೆ, ಅವರೆಲ್ಲ ನೋಡ್ತಾ ಇರ್ತಾರೆ, ತಿಳಿದವರು ಎಲ್ಲ ಇರ್ತಾರೆ. ಅಟ್ ದಿ ಸೇಮ್ ಟೈಮ್ ನಮಗಿನ್ನ ಚಿಕ್ಕವರು ಇರ್ತಾರೆ, ಈಗ ಕಂಡುಬಿಡ್ತಾ ಇರೋರು ಇರ್ತಾರೆ. ಹೇಗೆ PhDಗೆ ಡಿಗ್ರಿಗೆ ಒಂದು ಕ್ಲಾಸ್ ರೂಮ್ ಅಂತ ಇದೆಯೋ, LKGಗೂ ಒಂದು ಕ್ಲಾಸ್ ಬೇಕು ಮಾರಾಯ. ಎಲ್ಲ PhD ಹೇಳೋರೆ ಆಗೋಗ್ಬಿಟ್ರೆ LKG ಪಾಠ ಮಾಡೋಕೆ ಬೇಕಲ್ಲ. ಹೌದು, A ಫಾರ್ ಆಪಲ್, B ಫಾರ್ ಬಾಲ್. ನಾನು ಅದು ಅಂತ ಅನ್ಕೋತಾ ಇದ್ದೀನಿ. ನನ್ನ ಮಟ್ಟಿಗೆ ಸಾಕು, ನನಗೆ ಅದ್ರಲ್ಲಿ ತೃಪ್ತಿ ಇದೆ. ಕೈ ಹಿಡಿದು ಮೊದಲು ಅಕ್ಷರ ಬರ್ಸೋಣ, ಆಮೇಲೆ PhDಗೆ ಹೋಗೋಣ. ಸೊ ಇನ್ ದ ಪ್ರೋಸೆಸ್ ನಾನು ಡಿಗ್ರಿ ಮಾಡಬೇಕಾಗಿದೆ, ನಾನು PhD ತೊಗೋಬೇಕಾಗಿದೆ. ಬಟ್ ನಾನು ನನ್ನ ಕೈಲಾದಂಥ ಕೆಲವೊಂದು ವಿಚಾರಗಳನ್ನು ನಮಗಿಂತ ಇನ್ನ ಚಿಕ್ಕ, ನೀನೇನು LKG ಅಲ್ಲ ಅಲ್ಲ ಹೇಳಿ ಹೇಳಿದ್ದು, ತುಂಬ ಚಿಕ್ಕವರು, ವಾಟ್ ಎವರ್ ಅವ್ರಿಗೆ ಮಾಡೋ ಪ್ರಯತ್ನ ಅಷ್ಟೇ. ಕೆಲವ್ರು ಏನು ಅನ್ಕೋತಾರೆ, ಆನಂದ್ ಏನಪ್ಪ ಏನು ಅವನಿಗೆ ಎಲ್ಲ ಗೊತ್ತಂದು ಮಾತಾಡ್ತಾನ ಅಂತ. ಖಂಡಿತ ಅಲ್ಲ ಮರೆಯ, ಅದಲ್ವೇ ಅಲ್ಲ. ನನ್ನ ಉದ್ದೇಶವೂ ಅದಲ್ಲ. ಸೊ ಎನಿವೆ, ಸೊ ಹಾಗಾಗಿ ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ನೇ ಹೇಳಕ್ಕೆ ಬಂದಿರೋದು, ಅಥವಾ ಹೇಳ್ತಾ ಇರೋದು ಕೂಡ. ನಿಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ಗಳು ಅಂದರೆ ಅದೇ ನೀವು ಹೇಳಿದ್ರಿ, ಇವಾಗ ಮಂತ್ರಾಲಯಕ್ಕೆ ಹೋಗಿದ್ರಿ, ಅಲ್ಲಿ ಆದ ಅನುಭವ, ಹಾಗೆ ಶಿರಡಿಗೆ ಹೋದಾಗ ಆದ ಅನುಭವ, ಹಾಗೆ ಗಾಣಗಾಪುರಕ್ಕೆ ಹೋದ ಅನುಭವಗಳೇನಾದರೂ ಇದೆಯಾ? ಅದ್ರ ಬಗ್ಗೆ ನಿನಗೆ ಗಾಣಗಾಪುರ ಅಂತ ಬಂದಾಗ ನಾನು ಬರೀ ಗುರುಚರಿತ್ರೆ ಇದು ಓದಿದ್ದಷ್ಟೇ. ಗಾಣಗಾಪುರ ಅಂತ, ಆಮೇಲೆ ಅದು ಎಲ್ಲೋ ಇದೆ ಅನ್ನೋ ಥರದ್ದು ಒಂದು ಫೀಲ್ ನನಗೆ. ತುಂಬ ದೂರ, ತುಂಬ ದೂರ, ಅದು ಎಲ್ಲೋ ಇದೆ ಅಂತ, ಅದನ್ನ ಎಲ್ಲಿದೆ ಅನ್ನೋ ಹುಡುಕೋ ಪ್ರಯತ್ನನೂ ನಾನು ಮಾಡಿ ನೋಡ. ಅದಕ್ಕೂ ಬುದ್ಧಿ ಕೊಡ್ಬೇಕು ಭಗವಂತ ಅಂತ ಹೇಳ್ತಾರೆ. ಸೊ ನಮ್ಮ ಮನೇಲಿ ಸಂತು ಅಂತ ಹುಡುಗ ಇದ್ದಾನೆ. ಅವ್ರ ಸ್ವಂತ ಊರು ಬಂದು ಅಕ್ಕಲ್ಕೋಟ್ ಮಹಾರಾಜ್. ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥರು. ಹೌದು, ದತ್ತ ಪರಂಪರೆಯಲ್ಲಿ ಅವರು ಸಮರ್ಥ 3ನೇ ಅವತಾರ. ಅವರು ಅವ್ರ ಊರಿಗೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತೀನಿ ನಾನು ಒಂದ್ಸತಿ. ಅದು ಏನಾಗುತ್ತೆ, ನೀನು ಕಲಬುರ್ಗಿ ಮೇಲೆ ಹೋಗೋದದು, ಗುಲ್ಬರ್ಗ ವಯನೇ ಹೋಗೋದದು. ಆವಾಗ ಅಲ್ಲಿ ಒಂದು ಕಡೆ ಟರ್ನ್ ತೊಗೊಳ್ಬೇಕಾದ್ರೆ ಕಾರ್ ಒಂದು ಸ್ವಲ್ಪ ಸ್ಲೋ ಆಗುತ್ತೆ. ನಾನು ಕಿಟಕಿ ಕಡೆ ಇದ್ದವ್ ಸುಮ್ಮನೆ ನೋಡ್ತೀನಿ. ಅವಾಗ ಕೇಳ್ತೀನಿ, ಏನಿದು ಆರ್ಚು, ಏನಿದು ಅಂದ್ಬಿಟ್ಟು ಅಂತ ಕೇಳ್ತೀನಿ. ಅವಾಗ ಯಾರೋ ಹೇಳ್ತಾರೆ, ಸರ್ ಅದು ಗಾಣಗಾಪುರ ಸರ್. ನಾನು ಕಣ್ಣುಜ್ಕೊಂಡು ಆಮೇಲೆ ನೋಡ್ತೀನಿ, ಶ್ರೀ ಕ್ಷೇತ್ರ ಗಾಣಗಾಪುರ ಅಂತಿರುತ್ತೆ. ಗುರು ತಿರುಗಿಸು ಗುರು, ಫಸ್ಟ್ ಇದು ಈ ಕಡೆಗೆ, ಅನ್ಎಕ್ಸ್ಪೆಕ್ಟೆಡ್ ನಾನು ಇಲ್ಲಿ ಬಂದಿರೋದು ನಾನು ಅಂತ. ನೀನು ಅದನ್ನೇ ಹೇಳೋದು, ನೀನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದಾಗ ಆಗೋದು ಬೇರೆ. ಹೌದು, ನೀನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಿಯಲ್ಲ, ಅದ್ರ ಮಜಾನೇ ಬೇರೆ. ಯಾಕಂದ್ರೆ ಅವ್ನು ಕರ್ಸ್ಕೊಂಡಿರ್ತಾನೆ ಅವಾಗ ನಿನ್ನ. ಸೊ ಆ ರೀತಿ ನಾನು ಗಾಣಗಾಪುರಕ್ಕೆ ಒಳಗೆ ಹೋಗ್ತೀನಿ, ದೇವಸ್ಥಾನ ನೋಡ್ತೀನಿ. ಅದೆಲ್ಲ ನನಗೊಂಥರ ಮೈ ರೋಮಾಂಚನ ಆಗುತ್ತೆ. ಮತ್ತು ಅಲ್ಲಿ ಪ್ರೇತ ಉಚ್ಚಾಟನೆಲ್ಲ ಮಾಡ್ತಾ ಇರ್ತಾರೆ ಅವರೆಲ್ಲ. ಮಂಗಳಾರತಿ ಟೈಮಲ್ಲೆಲ್ಲ ತಲೆ ಕೆಡಿಸ್ಕೊಂಡು ಅವರೆಲ್ಲ ಬರೋದು. ಇದು ನಾನು ಯಾವುದೋ ಲೋಕದಲ್ಲಿ ಬಂದಿದ್ದೀನಿ ಅನ್ನೋ ಫೀಲ್ ಮರಾಯ. ನಾನು ಭೂಲೋಕದಲ್ಲೇ ಇಲ್ಲ ಅನ್ನೋ ಫೀಲ್. ನಾನು ಎಲ್ಲಿ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಇದೆ ಗುರು ಆ ಜಾಗಕ್ಕೆ. ಅಥವಾ ವೈಬ್ರೇಷನ್ ಇದೆ ಆ ಜಾಗ. ಅಲ್ಲಿಂದ ಏನಾಗುತ್ತೆ, ಇದಕ್ಕೆ ಮುಂಚೆ ನಾನು ಪಾರಾಯಣ ಎಲ್ಲ ಮಾಡಿದ್ನಲ್ಲ, ಒಂದು ಮರದ ಹತ್ರ ಪಾರಾಯಣ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಬರ್ತಾ ಇರುತ್ತೆ ಯಾವಾಗಲೂ. ಓಕೆನಾ? ಅಶ್ವತ್ಥ ಮರ ಅಂತ ಅನ್ಕೊ, ಸರಿ ಅಂತ. ಔದುಂಬರ ಮರ. ಆ ಮರ ಹುಡ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತೀನಿ. ಕಥೆಯಲ್ಲಿ ಇದೆಯಲ್ಲ, ಹಂಗೆ ಸಿಗುತ್ತೆ ಏನೇನು ಅಂತ. ಡೆಡ್ ಎಂಡ್ಗೆ ಹೋದಾಗ ನದಿ, ಭೀಮಾ ನದಿ ತೀರದಲ್ಲಿ ಇದು, ಅಲ್ಲಿ ಹೋಗಿ ನೋಡ್ತೀನಿ. ಏನು ಎಲ್ಲ ಧೂಪಗಳು ಹಚ್ಕೊಂಡು, ದೀಪಗಳು ಇಟ್ಕೊಂಡು, ಸುತ್ತೂರ್ಲು ಆ ಮರದ ಸುತ್ತೂರ್ಲು 4 ಫ್ಲೋರ್ ಥರ ಇದೆ ಎಲ್ಲ. ಅಲ್ಲಿ ಮೆಟ್ಲು ಎಲ್ಲ ಕೂತಿದ್ದಾರೆ. ಶ್ರೀಪಾದ ನನಗೆ ಹೆಂಗೆ ಆಗ್ಬಿಡ್ತು ಅಂದ್ರೆ, ಅಲ್ಲಿ ಎಂಟ್ರಾಗಿದ್ದ ತಕ್ಷಣ, ಓ ಐ ಹ್ಯಾವ್ ಎಂಟರ್ಡ್ ಸಮ್ ಅದರ್ ಲೋಕ. ನಾನು ಇಲ್ಲಿ ಇಲ್ಲ, ಭೂಲೋಕದಲ್ಲಿ ಇಲ್ಲ, ನಾನು ಬೇರೆಲ್ಲ ಬಂದ್ಬಿಟ್ಟಿದ್ದೀನಿ ನಾನು ಅನ್ನೋ ಒಂದು ಫೀಲ್ ಬಂದ್ಬಿಡ್ತು. ಆಮೇಲೆ ಅಲ್ಲಿ ಅದನ್ನು ಪ್ರದಕ್ಷಿಣೆ ಆಗ್ತಾ ಇರ್ತಕ್ಕಂಥ ಕೆಲವರು ಇರ್ತಾರೆ, ಕೆಲವು ಹುಚ್ಚುಚ್ಚಾಗಿ ಎದೆ ಬಡ್ಕೊಂಡಿರ್ತಾರೆ, ತಲೆ ಕೂದಲು ಕೆದರ್ಕೊಂಡು ಆಡ್ತಿರ್ತಾರೆ. ಒಂದು ಕಡೆ ಭಯಾನೂ ಆಗ್ತಿತ್ತು, ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಭಕ್ತಿ ಉಕ್ಕರಿತಾ ಇತ್ತು. ಆ ಒಂದು ಮೂಮೆಂಟ್ಗೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಿಲ್ಲ. ಸೊ ಅವತ್ತಿಂದ ನನಗೆ ಗಾಣಗಾಪುರ ಹೆಂಗಾಗಿದೆ ಇವಾಗ ರೂಟ್ ಮ್ಯಾಪ್ ಅಂದರೆ, ಗಾಣಗಾಪುರಕ್ಕೆ ಹೋಗ್ತೀನಿ, ಅಲ್ಲಿಂದ ಅಕ್ಕಲ್ಕೋಟ್ಗೆ ಹೋಗ್ತೀನಿ ಸ್ವಾಮಿ ಸಮರ್ಥರು, ಆಮೇಲೆ ಅಲ್ಲಿಂದ ಪಂಡ್ರಾಪುರ. ಎಲ್ಲ 50 ಕಿಲೋಮೀಟರ್ ರೇಡಿಯಸ್ ಅಲ್ಲಿದೆ. ಹೌದು. ಸೊ ಈ ಥರ ಒಂದು ರೂಟ್ ಮ್ಯಾಪ್ ಆಗಿದೆ ಮರೆ ಇವತ್ತು. ಅಂದರೆ ನಾನು ಅದನ್ನೇ ಹೇಳ್ತೀನಿ, ಇದೆಲ್ಲವೂ ಭಗವಂತ ವ್ಯಕ್ತದಲ್ಲಿ ಒಂಥರ ಬಂದು ಪಾಠ ಮಾಡ್ತಾನೆ, ಅವ್ಯಕ್ತದಲ್ಲಿ ಒಂಥರ ಪಾಠ ಮಾಡ್ತಾನೆ. ನೀವು ಹೇಳ್ದಂಗೆ ಗಾಣಗಾಪುರದಲ್ಲಿ ಅಂದರೆ ನನ್ನ ಚೌಲ ಆಗಿದ್ದು ಅಲ್ಲೇ. ಅಲ್ಲಿ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಅಂದಾಗ ನಾವು ಹೋಗಿದ್ವಿ ಫಂಕ್ಷನ್ನು, ಅಂದರೆ ಮಾಡಿಸ್ತಿದ್ವಿ, ದೊಡ್ಡದಾಗಿ ಮಾಡೋಣ ಅಂತ ಅಂದು ಅಡುಗೆ ಎಲ್ಲ ಮಾಡಿಸಿದ್ರು. ಅಲ್ಲಿ ಪುರೋಹಿತರ ಹತ್ರ ಅನ್ನಪ್ರಾಶನಕ್ಕೆ ಇದು ಮಾಡಿದಾಗ
ಅಯ್ಯೋ ಏನ್ ತಿನ್ಸ್ತಿದ್ದೀರಾ, ಇಲ್ಲ ಇಲ್ಲ ವೆಯ್ಟ್ ಮಾಡಿ, ಇದನ್ನೆಲ್ಲ ತಿನ್ಸೋದು, ಹೋಗಿ ಇಬ್ರು ಭಿಕ್ಷೆ ತಗೊಂಡ್ ಬನ್ನಿ ಅಂತ ಹೇಳಿ ನಮ್ಮ ತಂದೆ ತಾಯಿನ ಇಬ್ಬರನ್ನು ಭಿಕ್ಷೆ ಕಳಿಸಿ ಒಂದ್ 10 ಮನೆಗೆ ಹೋಗಿ ಭಿಕ್ಷೆ ತಗೊಂಡ್ಬಂದು ಆ ಭಿಕ್ಷೆಯಲ್ಲಿ ಯಾವ್ದಿತ್ತೋ ಅದನ್ನ ತಿನ್ಸಿದ್ದು, ಅನ್ನಪ್ರಶ್ನ ಮಾಡಿಸಿದ್ದು ನಮ್ಗೆ. ಅದೇ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದು ನಾವೇನೋ ಅಡ್ಗೆ ಮಾಡ್ಸಿರ್ತೀವಿ ಅಂತ. ಅವನ್ ನಿರ್ಣಯ ಅಲ್ಲಿ ಮಧುಕರಿನೇ ಅಲ್ಲಿ ತುಂಬಾ ಫೇಮಸ್. ಸ್ವಾಮಿ ಅಲ್ಲಿ ಬಂದು ಮಧುಕರಿ ಸ್ವೀಕಾರ ಮಾಡ್ತಾನೆ ಅಂತ. ನಾವು 3 ಜನಕ್ಕೆ ಮಧುಕರಿ ಕೊಡ್ಬೇಕು, ನಾವು 3 ಜನದ ಹತ್ರ ಅಟ್ಲೀಸ್ಟ್ 3 ಜನದ ಹತ್ರ ಆದ್ರೂ ಭಿಕ್ಷೆ ಇಸ್ಕೋಬೇಕು ಅಂತ. ಸೊ ಅದ್ರಲ್ಲಿ ಬಂದಿದ್ದನ್ನೇ ಅನ್ನಪ್ರಶ್ನ ಮಾಡಿದ್ದು. ಖಂಡಿತನಪ್ಪ. ಅಂದರೆ ನಿನಗೆ ಯಾವಾಗ ಗುರು ನಿನ್ನ ಜೀವನದಲ್ಲಿ ಪ್ರವೇಶ ಆಗ್ಬಿಡ್ತಾನೆ, ಈಗ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ ಅದನ್ನೇ, ಮೇಯ್ನು 2 ವಿಷಯ ನಿನ್ಗೆ ಅಬ್ಸ್ಟಕಲ್ ಯಾವ್ದು ಗೊತ್ತಾ ಲೈಫಲ್ಲಿ ನಿನಗೆ? ನೀನು ಮುಂದೋಗೋಕ್ಕೆ, ಲೈಫಲ್ಲಿ ಮುಂದೋಗೋಕ್ಕೂ ಅದೇ ಅಬ್ಸ್ಟಕಲ್ಲು, ನೀನು ಆಧ್ಯಾತ್ಮದಲ್ಲಿ ಬೆಳೆಯೋವಾಗಲೂ ಅದೇ ಅಬ್ಸ್ಟಕಲ್ ಅಂತ. 2 ಅಂತದು. ಒಂದು ಅಹಂಕಾರ, ಇನ್ನೊಂದು ಮಮಕಾರ. ಅಹಂಕಾರ, ನಾನು ಅನ್ನೋದು ಅದೊಂದು ಖಾರ, ಅದರಲ್ಲೇ ಖಾರ ಸೇರ್ಕೊಂಡಿದೆ. ಇನ್ನೊಂದು ಮಮಕಾರ, ನಂದು ಅಂತ. ಇದೆರಡನ್ನೂ ನೀನು ಯಾವಾಗ ದಾಟ್ತೀಯೋ ಅದ್ರ ಆಚೆ ಅಷ್ಟೇ ದೇವ್ರಿರೋದು. ಅಂದರೆ ನೀನು ಇಲ್ಲೇನೇ ಕರ್ಮ ಎಲ್ಲ ಮಾಡಿದ್ರು ಕೊನೆಗೆ ಭಗವಂತನ ಹತ್ರಕ್ಕೆ ಹೋದಾಗ್ಲೂ 2 ಸ್ಟೆಪ್ ನಿನ್ಗೂ ಅವನಿಗೂ ದೂರ ಇರೋದೇ. ಇದೆರಡು ಆಟ ಆಡಿಸುತ್ತಂತ ಅಷ್ಟೊಂದು ಅಹಂಕಾರ, ನಾನು ಅದಕ್ಕೇನೆ ದತ್ತನ ಮಾರ್ಗದಲ್ಲಿ ಮಾತ್ರ ಅವ್ನು ಬಂದ ತಕ್ಷಣ ಅವ್ನು ಪೆಟ್ಟು ಕೊಡೋದೇ ನಿನ್ನ ಅಹಂಕಾರದ ಮೇಲೆ. ಅದು ನಿಜ. ಫಸ್ಟ್ ಅವ್ನು ಏನಕ್ಕೆ ಇವಾಗ ಭಿಕ್ಷೆ ಮಧುಕರಿ ಅಂತಂದರೆ ನೀನು ಹೋಗಿ ಇವಾಗ ಬೇಡಲೇಬೇಕು. ಹೌದು, ಓಕೆ. ಯಾಕಂದ್ರೆ ಈಗ ಮಮಕಾರ, ಮಗನ ಮೇಲೆ ಪ್ರೀತಿ ಇದೆ, ಅದಕ್ಕಾದ್ರೂ ನೀನು ಮಾಡೇ ಮಾಡ್ತೀಯಾ. ಇಲ್ಲಿ ಲಾಕ್ ಇದೆ, ಅಲ್ಲಿ ಕೀ ಇದೆ. ಹಾಗೊಂದು ರೂಟಿಗೆ ತಂದು ನಿನ್ನ ಈಗೋನ ಡೌನ್ ಮಾಡಿ ಕೊನೆಗೆ ನಿನಗೊಂದು ದಾರಿ ತೋರಿಸ್ತಾನೆ. ನೋಡೋ ಇದೇ ಕಣಪ್ಪ ದಾರಿ, ನೀನು ಯಾವುದ್ಯಾವುದೋ ಅಂದ್ಕೊಂಡು ಹೋಗ್ತಾ ಇದೆಯಲ್ಲ, ಫಸ್ಟ್ ಇದನ್ನೆಲ್ಲ ಬಿಡು, ಈ ಲಗೇಜ್ ವರ್ಕೌಟ್ ಆಗಲ್ಲ ಅಂತ. ಸೊ ನಾನು ಅದೇ ಹೇಳ್ತೀನಲ್ಲ, ಈ ಅವ್ಯಕ್ತದಲ್ಲಿ ನನಗೆ ತುಂಬ ಮೆಸೇಜಸ್ ಬಂದಿದೆ. ಅದು ಭಾಳ ಮಜವಾಗಿದೆ. ನಂದೊಂದು ಬುಕ್ ಎಲ್ಲರೂ ಕೇಳ್ತಾ ಇರ್ತಾರೆ, ಜಗದ ಜೋಳಿಗೆ, ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲ, ಅದೆಲ್ಲ ಬರೆದಿದ್ದೀನಿ. ಈ ಕತೆ ಎಲ್ಲೂ ಹೇಳಿರಲಿಲ್ಲ. ಒಂದು ಸತಿ ಏನಾಯ್ತು ನನಗೆ, ವಾಶ್ರೂಮಲ್ಲಿದ್ದೆ ನಾನು, ಓಕೆನಾ. ವಾಶ್ರೂಮಲ್ಲಿದ್ದೆ, ಈ ಥರ ಕಮೋಡ್ ಅಲ್ವ ಕೂತ್ಕೊಳ್ಳೋದೆಲ್ಲ, ಸರಿ ಅದೇನಾಯಿತು, ಒಂದು ಆ ಗೋಡೆ ಮೂಲೆಯಲ್ಲಿ ಒಂದು ಜೇಡ ಕಟ್ಟಿತ್ತು. ಅದು ಒಂದು ಹುಳುನ ಹಂಗೆ ರೋಲ್ ಮಾಡಿ ಅಟ್ಯಾಕ್ ಮಾಡ್ತಾ ಇತ್ತು. ಅದು ಪಾಪ ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಒದ್ದಾಡ್ತಾ ಇತ್ತು. ಚಿಟ್ಟೆ ಜೇಡ ಅಟ್ಯಾಕ್ ಮಾಡ್ತಾ ಇದೆ. ನನ್ನ ಮನ್ಸಿಗೆ ಒಂಥರ ವಿಲ ಅಂತ ಆಗೋಯ್ತು. ನಾನು ಸುಮ್ಮನೆ ಇರಬೇಕಲ್ಲ, ನಾನೇನು ಮಾಡಿದೆ, ಜೆಟ್ ಸ್ಪ್ರೇ ಇರುತ್ತಲ್ಲ ಗೋಡೆ, ಅದಕ್ಕೆ ಚಿಕ್ಕನ್ ತಿಂಗೊಡ್ದೆ. ಇದು ನಿಜ ನಡೆದಿರೋದು ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ನನ್ನ ಜೀವನದ ಇದು ಇಲ್ಲಪ್ಪ, ಬಾತ್ರೂಮು ಟಾಯ್ಲೆಟ್ ಅಂತಿದ್ದಾರೆ, ಇಲ್ಲ ಅಧ್ಯಾತ್ಮ ಅಂತ. ನೋಡಿ ಮಜಾ ಇದೆ, ಕತೆ ಹೆಂಗೆ ಥರ ತೊಗೊಳುತ್ತೆ. ಚಿಕ್ಕ ಅಂತ ಹೊಡೆದು ಆ ಜೇಡ ಮತ್ತು ಆ ಇನ್ಸೆಕ್ಟ್ನ ಬೇರೆ ಮಾಡ್ಬಿಡ್ತೀನಿ. ಆಮೇಲೆ ಅದ್ರದ್ದು ಮೈ ಮೇಲೆ ಇದ್ದಿದ್ದು ಜೇಡ ಇದಾಗ್ಬಿಟ್ಟು ಚಿಟ್ಟೆ ಹಾರ್ಕೊಂಡು ಕಿಟಕಿಯಿಂದ ಆಚೆ ಹೋಗ್ಬಿಡುತ್ತೆ. ಅಲ್ಲಿಂದ ಅಂತ ಜೇಡ ಕೆಳಗೆ ಇಳಿದು ಬಂದು ಮಿರಿ ಅಂತ ನನ್ನ ಮುಂದೆ ಹಿಂಗೆ ಪಾಸ್ ಹೊಟ್ಟೋಯ್ತದೆ. ಅದು ಹೋಗಿ ಡೋರ್ ಕೆಳಗಡೆಯಿಂದ ಹೊಟ್ಟೋಯ್ತು. ಬಟ್ ನನಗೆ ಆ ಮೂಮೆಂಟಲ್ಲಿ ಶ್ರೀಪಾದ, ಆ ಜೇಡ ಹಿಂಗೆ ಹೋಗ್ತಾ ಇತ್ತಲ್ಲ, ನನಗೆ ಅದ್ರದ್ದೇನೋ ಒಂದು ಲ್ಯಾಂಗ್ವೇಜ್ ಅರ್ಥ ಆದಂಗೆ ಆಗೋಯ್ತು ಕಣಪ್ಪ ನನಗೆ. ಅದೇನು ಅಂತಂದರೆ, ಅದ್ರ ಊಟ ನಾನು ಇವಾಗ ಕಿತ್ಕೊಂಡ್ಬಿಟ್ಟೆ ಅಂತ. ಎಷ್ಟು ಕೋಪ, ಡಿಸ್ಟರ್ಬೆನ್ಸಲ್ಲಿ ಮಿರಿ ಅಂತ ಅದು ಹಿಂಗೆ ಹೋಯ್ತು ಅಂತಂದರೆ ನನಗೆ ತುಂಬ ಸ್ಟ್ರೈಕ್ ಆಯಿತು. ಅದಕ್ಕೆ ಜೀವ ಕೊಟ್ಟೆ ಅಂತ ಇವಾಗ ನಾನು ಖುಷಿ ಪಡಲ್ಲ, ಇದು ಊಟ ಕಿತ್ಕೊಂಡೆ ಅಂತ ನಾನು ಬೇಜಾರು ಪಟ್ಕೊಳ್ಳ. ಈ ದ್ವಂದ್ವಕ್ಕೆ ಒಳಗಾಗ್ಬಿಟ್ಟೆ ನಾನೀಗ. ಸರಿ, ನನಗೆ ಇವಾಗ ಈ ವಿಚಾರನೆಲ್ಲ ಹೆಂಗೆ ಹೋಗಿ ಗುರುಗಳನ್ನ ಕೇಳಲಿ ನಾನು? ಗುರುಗಳೇ, ನಾನು ಟಾಯ್ಲೆಟಲ್ಲಿ ಕೂತಿದ್ದೆ, ಸುಮ್ಮನಿರ್ಲಾರ್ದವ್ ನಿಂಗೆ ನೀರು ಹೊಡೆದೆ, ಆ ಜೇಡ ಬಿದ್ದೋಯ್ತು, ಆ ಚಿಟ್ಟೆ ಹಾರೋಯ್ತು, ಇವಾಗ ನನಗೆ ಆವಾಗ ಮುಚ್ಕೊಂಡಿರ್ಬೇಕಾಗಿತ್ತ, ನೀನು ಮಾಡೋದು ಮಾಡ್ಬಿಟ್ಟು ಯಾಕೆ ಕೊರಗ್ತಾ ಇದೆಯಾ? ಬಟ್ ನನಗೆ ಮನಸ್ಸು ತಡೀಲಿಲ್ಲ. ಹೋಗಿ ಆದರೆ ಗುರುಗಳ ಮುಂದೆ ನಿಂತ್ಕೊಂಡು ನಾನು ಈ ತಪ್ಪು ಮಾಡಿದೆ ಅಂತ ಹೇಳೋಕ್ಕೂ ನಂಗೆ ಮನಸ್ಸು ಬರ್ತಾಯಿಲ್ಲ. ನನಗೊಂದು ಆನ್ಸರ್ ಬೇಕಾಗಿತ್ತು. ಸೊ ನಾನೇನು ಮಾಡಿದೆ, ಡೈರೆಕ್ಟು ದೇವ್ರ ಫೋಟೋ ಮುಂದೆ ನಿಂತ್ಕೊಂಡು ಪ್ರಾಯಶ್ಚಿತ್ತನೇ ಮಾಡಿಕೊಂಡೆ. ಅಂದರೆ ನನ್ನ ತಪ್ಪು ಆಗಿದೆ, ನನಗೆ ಈ ತಪ್ಪಿಗೆ ಪ್ರಾಯಶ್ಚಿತ್ತಕ್ಕೆ ನಂಗೆ ಒಂದು ದಾರಿ ತೋರಿಸಿ ಅಂತ ಕೇಳ್ಕೊಂಡೆ. ಈಗ ಈ ತಪ್ಪ ಸರಿನಾ ಕೇಳ್ಕೊಳ್ಳಿಲ್ಲ ನಾನು. ಬಿಕಾಸ್ ಜೇಡ ಹೋಗಿದ್ದ ರೀತಿ ಹೆಂಗಿತ್ತಂದ್ರೆ ನನಗೆ, ನನ್ನ ಮಗನೇ ನಾನು ಊಟ ಕಿತ್ಕೊಂಡ್ಬಿಟ್ಟಿಲ್ಲ ನೀನು ಅಂತ ಅದು ಹೋದಂಗಿತ್ತು. ಪ್ರಾಯಶ್ಚಿತ್ತಕ್ಕೆ ನನಗೊಂದು ಮಾರ್ಗ ತೋರಿಸಿ ಅಂತ ಕೂತ್ಕೊಂಡೆ. ತುಂಬ ಇಂಟೆನ್ಸಾಗಿ ಕೇಳ್ಕೊಂಡಪ್ಪ ನಾನು. ಒಂದು 2-3 ದಿನ ಆದಮೇಲೆ ಒಂದು ಇನ್ಸಿಡೆಂಟ್ ಆಯಿತು. ಬೆಳಗ್ಗೆನೆ ನಾವು ಶಟ್ಲ್ ಆಡ್ತಾ ಇದ್ದೀವಿ ಒಂದು ಶಟ್ಲ್ ಕೋರ್ಟಲ್ಲಿ. ಕಿಟಾರ್ ಅಂತ ಯಾರೋ ಜೋರಾಗಿ ಕಿರ್ಸ್ದಂಗೆ ಆಯಿತು. ಏನು ಅಂತ ಹಿಂದ್ಗಡೆ ಹೋಗಿ ನೋಡ್ತೀವಿ, ನಮ್ಮ ಆ ಶಟ್ಲ್ ಬ್ಯಾಡ್ಮಿಂಟನ್ ಆಡೋವಂಥ ಜಾಗದಲ್ಲಿ ಹಿಂದೆ ಹೋದ್ರೆ ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಆ ಸ್ವಿಮ್ಮಿಂಗ್ ಪೂಲ್ ಹತ್ರದಿಂದ ಈ ಶಬ್ದ ಬಂತು, ಯಾರೋ ಕಿಟಾರ್ ಅಂತ ಕಿರ್ಚಿದ್ದು. ಯಾರು ಏನು ಅಂತಲೂ ಗೊತ್ತಾಗಲಿಲ್ಲ ನಮಗೆ. ಆಮೇಲೆ ನೋಡಿದ್ರೆ ಅಲ್ಲೊಬ್ಬ ಪೂಲ್ನೆಲ್ಲ ಕ್ಲೀನ್ ಮಾಡೋನೊಬ್ಬ ಇರ್ತಾನೆ. ನಾವು ಯಾರು ಕಿರ್ಚಿದೇನು ಅಂತ ಗೊತ್ತಾಗಿಲ್ಲ ಅಂದ್ಬಿಟ್ಟು ಹೋಗಿ CC ಕ್ಯಾಮ್ರಾ ನೋಡಿದ್ವಿ. ಸೌಂಡ್ ಅಂತೂ ಬಂತು ಇಲ್ಲಿಂದ, ಬಟ್ ನೋಡ್ರೆ ಯಾರೂ ಇಲ್ಲ. CC ಕ್ಯಾಮ್ರಾ ನೋಡಿದ್ರೆ ಏನಾಗಿದೆ, ಅವನು ಅಲ್ಲಿಂದ ಒಂದು ಎಕ್ಸಿಟ್ ಇದೆ, ಆ ಎಕ್ಸಿಟ್ಗೆ ಹೋದ್ಮೇಲೆ ಅಲ್ಲಿಂದ ಬಂದಿರೋ ಸೌಂಡ್ ಅದು.
ಏನು ಅಂತ ಅಲ್ಲೋಗಿ ನೋಡ್ತೀನಿ, ಅಲ್ಲಿ ಮೆಟ್ಲುಗಳು ಬರುತ್ತೆ ಗೊತ್ತಾ, ಗ್ರಿಲ್ಸ್ ಥರ ಮೆಟ್ಲುಗಳು, ಮೆಟಲ್ದು. ಹೌದು. ಆ ಮೆಟ್ಲ್ ಮೇಲೆ ಅವ್ನು ಮುಂಗಾತ ಬಿದ್ದುಬಿಟ್ಟಿದ್ದಾನೆ. ಹಿಂಗಲ್ಲ, ಬೆನ್ನ ಮೇಲೆ ಮುಂಗಾತ ಬಿದ್ದುಬಿಟ್ಟಿದ್ದಾನೆ. ನಾವೆಲ್ಲ ಶಟ್ಲ್ ಆಡಿ ಬೆವ್ತ್ಕೊಂಡ್ಬಂದಿದ್ದೀವಿ ಮಾರಾಯ, ನೀನು ಇಮ್ಯಾಜ್ ಮಾಡ್ಕೊ. ಶೂ ಎಲ್ಲ ಇದೆ. ನಾನು ಟಕ್ಕಂತ ನನ್ನ ಮೇಲೆ ಹತ್ಬಿಟ್ಟೆ ಸೀದಾ, ಏನು ಅಂತ ನಂಗೆ ಗೊತ್ತಿಲ್ಲದೆ. ಅವ್ನ ಮುಟ್ಬಿಟ್ಟು ಹಿಂಗೆ ತಿರ್ಗಿಸೋಣ ಅಂತ ತಿರ್ಗಿಸಿದ್ರೆ ಅವ್ನು ಅಷ್ಟು ಬೇಗ ಗಟ್ಟಿ ಉಡನ್ ಆದಂಗೆ ಆಗಿದ್ದಾನೆ. ಈಸ್ ನೋ ಮೋರ್, ಈಸ್ ಸ್ಪಾಟ್ ಡೆಡ್. ಅವನು ನನಗೆ ಹಿಂಗೆ ಮುಟ್ಟಿದ ತಕ್ಷಣವೇ ಹೊಡೀತು ನನಗೆ. ಏನಂದರೆ ಮೈ ಮರಗಟ್ಟೋಗಿದೆ, ಸ್ವಲ್ಪ ಚಿಲ್ಲಾಗೆಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಹಿಂಗಂತ ತಿರುಗಿಸ್ದೆ. ಇವ್ನು ಏನಾಗಿದೆ ಅಂತ ಇವ್ನು ಹಿಂಗೆ ಇಂತಿದ್ದಾನೆ ಅಂತಂದರೆ, ಅದೆಲ್ಲೋ ಅರ್ಥಿಂಗ್ ಆಗಿ ಗ್ರೌಂಡಿಂಗ್ ಆಗಿ ಇವನು ಬೇರೆ ನೀರು ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡಿ ಬರಿಗಾಲಲ್ಲಿ ಬಂದು ಈ ಮೆಟಲ್ನ ಹತ್ತಿದ್ದಾನೆ. ಹತ್ತಿದ ತಕ್ಷಣ ಅಲ್ಲೇನೋ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅವನು ಆಮೇಲೆ ಕೈ ನೋಡ್ದ, ಅವ್ನು ಹಿಂಗೆ ಇಟ್ಕೊಂಡಿದ್ನಲ್ಲ, ಇಲ್ಲಿ ಕಪ್ಪಾಗಿ ಇಲ್ಲಿ ಕರೆಂಟ್ ಎಕ್ಸಿಟ್ ಆಗಿ ಈ ಕೈಲಿ ಇಲ್ಲಿ ಎಂಟ್ರಾಗಿ ಇಲ್ಲಿ ಎಕ್ಸಿಟ್ ಆಗಿದೆ. ಎರಡು ಕಡೆನೂ ಕಪ್ಪಾಗ್ಬಿಟ್ಟಿದೆ. ಈಸ್ ನೋ ಮೋರ್. ನನಗೆ ಸಡನ್ನು ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ. ಶಟಲ್ ಆಡ್ತಾ ಇದೀವಿ ಗುರು, ನೀನು ಲೆಕ್ಕ ಹಾಕಿ ಮುಗಿಸ್ಕೊಂಡು ನೋಡು, ಇವ್ನು ಹಿಂಗೆ ಬಿದ್ದುಬಿಟ್ಟಿದ್ದಾನೆ. ಸರಿ ಅಂದ್ಬಿಟ್ಟು ಅಂತ ಆಮೇಲೆ ಎಲ್ಲರೂ ಹೆಂಗೋ ತಿರುಗಿಸಿದ್ವಿ. ಮತ್ತು ಆಮೇಲೆ ನೋಡ್ತಾ ಇದೀವಿ, ಇಲ್ಲಿ ನಮಗೇನಾದ್ರು ಕರೆಂಟ್ ಹೊಡಿತಾ ಇದೆ ಅಂತ. ಆಲ್ರೆಡಿ ಹತ್ತಾಗಿದೆ ನಾವು ಅಲ್ಲಿ ಮೇಲೆ. ಅದೇನೋ ಒಂದು ಸೆಕೆಂಡ್ ಬ್ಯಾಡ್ ಟೈಮ್, ಅವನಿಗೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟಿದೆ ಎಲ್ಲೋ. ಅದಾದಮೇಲೆ ಅವನ ಪಾಪ ಫ್ಯಾಮಿಲಿ, ಆಮೇಲೆ ಪೊಲೀಸ್ ಬಂದು ಎಲ್ಲ ಮಹಾಜರ ಎಲ್ಲ ಆಗಿ ಕೊನೆಗೆ ನಾವೆಲ್ಲ ಮಾತಾಡಿಕೊಂಡು, ಅವ್ನು ಯಾವುದೋ ಪುಣೆನೋ ಬಾಂಬೆನೋ ಎಲ್ಲಿಂದನೋ ಬಂದಿರೋನು. ಸೊ ಈಗ ಅವ್ನ ಹೆಂಡ್ತಿ ವಾಪಸ್ಸೆಲ್ಲ ಊರಿಗೆ ಹೋಗಬೇಕು, ಇಲ್ಲಿ ಬಾಡಿ ಇದೆಲ್ಲ ಆಗಬೇಕು. ಸರಿ, ಅವರು ಕ್ಲಬ್ನವ್ರು, ಅವರು ನಾವು ಎಲ್ಲ ಸೇರಿ ಒಂದೇನೋ ದುಡ್ಡು ಕೊಡೋಣ, ಪಾಪ ಏನು ಮನುಷ್ಯ ಅಂತೂ ಬರಲ್ಲ, ಆ ಕಾರ್ಯಗಳೆಲ್ಲ ಮುಗಿಸ್ಕೊಳ್ಳಿ ಅಂತ. ಸೊ ಅಲ್ಲಿಗೆ ನಾನು ಒಂದು ಸ್ವಲ್ಪ ದುಡ್ಡನ್ನ ಕೊಟ್ಟೆ, ಎಲ್ಲರೂ ಕೊಟ್ಟರು. ಇದು ಒಂದು ಭಾಗ. ಇದು ನಡೀತಾ ಇದೆ, ನಡೆದಿದೆ ಸಾಯಂಕಾಲ, ಸೇಮ್ ಡೇ ಸಾಯಂಕಾಲ. ನಾನೊಂದು ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಕಾರಲ್ಲಿ ಕೂತಿದ್ದೀನಿ. ಅವ್ರು ಒಂದು ನಿಮಿಷ ಬರ್ತೀನಿ ಅಂತ ಇಳಿದು ಹೋಗಿದ್ದಾರೆ. ನನ್ನ ಕಾರ್ ಪಾಡ್ ನಾನು ಕೂತಿದ್ದೀನಿ, ಕಿಟಕಿ ಹತ್ರ ಟಕ್ 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 ಅಂತ ಯಾರು ಅಂತ ಹಿಂಗೆ ನೋಡ್ತೀನಿ, ಅಲೆಮಾರಿಗಳು. ಅವರು ತಿರ್ಗಾ ಈ ರಾಜಸ್ಥಾನಿ ಹಿಂದಿಯವರು, ಅವರೇನೋ ಖಾನಾ 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 ಅಂತಂದರು. ನಾನು ಯೂಶಲಿ ಏನು ಮಾಡ್ತೀನಿ, ಆ ಥರ ಯಾರೇ ಕೇಳಿದ್ರು ದುಡ್ಡು ಕೊಡಲ್ಲ, ಊಟ ತಿಂತೀರಾ, ಊಟ ಕೊಡಿಸ್ಬಿಡ್ತೀನಿ. ಅರ್ಥ ಆಗ್ತಿದೆ? ಯಾಕಂದ್ರೆ ನಂಗೆ ದುಡ್ಡು ಕೊಟ್ಟರೆ ಅವ್ರು ಏನು ಮಾಡ್ರೆ ಆಮೇಲೆ ಅದು ನನಗೆ ಬರುತ್ತೆ ವಾಪಸ್ಸು. ಅದಕ್ಕೆ ನಾನು ಕ್ಯಾಚಾಯೆ ಅಂತ. ಅವ್ರೇನು ಮಾಡಿಬಿಟ್ರು, ಡಿಫ್ರೆಂಟಾಗಿ ಊಟನೂ ಇಲ್ಲ ಏನೂ ಇಲ್ಲ, ಎದುರುಗಡೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ತೋರಿಸಿದ್ರು. ನಮ್ಗೆ ಇಷ್ಟು ದಿನಸಿ ಕೊಡಿಸ್ಬಿಡಿ ಅಂದ್ಬಿಡೋದು ಅವರು, ಯಾರೂ ಕೇಳ್ದೆ ನಂಗೆ ಡಿಫ್ರೆಂಟಾಗಿ. ಸರಿ ಅಂತ ಅಂದ್ಬಿಟ್ಟು ಆಯಿತು ಬನ್ನಿ ಅಂತ ಅಂದ್ಬಿಟ್ಟು ಅವ್ರಿಗೆ ದಿನಸಿನ ಎಲ್ಲ ಕೊಡಿಸ್ದೆ. ಇದೆಲ್ಲ ಆಯಿತು. ಮನೆಗೆ ಹೋಗ್ತಾ ಇದ್ದೀನಿ ಒಬ್ಬನೇ ಕಾರಲ್ಲಿ. ಅವಾಗ ಸ್ಟ್ರೈಕ್ ಆಯಿತು, ನಿಂಗೆ ಪ್ರಾಯಶ್ಚಿತ್ತ ಕೊಟ್ಟನಲ್ಲೋ ಅಂತ. ಆಹಾ, ಹೆಂಗ ಗುರು ಪ್ರಾಯಶ್ಚಿತ್ತ ಬಂತಿದ್ದು ಅಂದರೆ, ಯಾವ ಜೇಡಾದ ನೀನು ಇಲ್ಲಿ ಊಟ ಕಿತ್ಕೊಂಡಿದ್ದೆ ಅದಕ್ಕೆ ಪ್ರಾಯಶ್ಚಿತ್ತ ಅಲ್ಲಿ ಅವರು ಊಟ. ಯಾವ ಚಿಟ್ಟೆದು ನಿನ್ನ ಜೀವ ಉಳಿಸ್ದೆ, ಆ್ಯಕ್ಚುಲಿ ಚಿಟ್ಟೆ ಏನಾಗಬೇಕಾಗಿತ್ತು, ಸಾಯ್ಬೇಕಾಗಿತ್ತು. ಅದಕ್ಕೆ ಸಾವಲ್ಲಿ ಒಂದು ಪ್ರಾಯಶ್ಚಿತ್ತ. ಈಗ ಅವನು ಯಾರೋ ಸತ್ತ ಪಾಪ, ಅವನ ಕುಟುಂಬಕ್ಕೆ ತಿರ್ಗಾ ನಾನಲ್ಲಿ ದುಡ್ಡು ಕೊಡೋ ಥರ ಆಯಿತು. ಸೊ ಈಗ ಪ್ರಾಯಶ್ಚಿತ್ತ ಆಯಿತು, ಅದು ನಲ್ಲಿಫೈ ಆಯಿತು, ಮರ್ತ್ಬಿಡ ಇನ್ಸಿಡೆಂಟ್ನ ಅಂತ ನನ್ನ ಮೈಂಡ್ಗೆ ವಾಯ್ಸ್ ಬರುತ್ತೆ ಕಣಯ್ಯ. ಏನು ಹೇಳ್ತೀಯ ನೀನು ಇನ್ಸಿಡೆಂಟ್ನ? ಇದು ನಾರ್ಮಲ್ ಆಗಿ ನಡೆಯೋ ಇನ್ಸಿಡೆಂಟಾ? ಯಾರಿಗೇ ಆಗಲಿ ಲೈಫಲ್ಲಿ ಇದನ್ನು ಕಾಕತಾಳೀಯ ಅನ್ಕೊತೀಯ ನೀನು? ಹೆಂಗೆ ಅನ್ಕೊತೀಯ ನೀನು? ಇದನ್ನೊಬ್ಬ ಗುರು ಅಲ್ಲದೆ ನಿನಗೆ ಯಾರು ಹೆಂಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ? ಖಂಡಿತ. ಆಯಿತಾ? ಇದೊಂದು ಅವ್ಯಕ್ತದ ಕಥೆ. ಇದು ವ್ಯಕ್ತದಲ್ಲಿ ಬಂದು ಹೇಳಿದ, ಅವ್ಯಕ್ತದಲ್ಲಿ ಗುರು ಮಾರ್ಗದರ್ಶನ ನಡೆಸಿದ್ದು. ಇನ್ನೊಂದೇನಾಯಿತು, ಕೊಲ್ಹಾಪುರ ಲಕ್ಷ್ಮೀದೇವಿ ಟೆಂಪಲ್. ನಾನು ಆ್ಯಕ್ಚುಲಿ ಕೊಲ್ಹಾಪುರಲ್ಲಿ ಇಳಿಯೋನಲ್ಲ. ಇದು ಏನಾಗೋಯ್ತು, ನೈಟ್ ಬಸ್ಸು ಹೆಸರಾಗೋಯ್ತು ನನಗೆ. ಇನ್ನೂ ಕಂಡುಬಿಟ್ಟು ನೋಡ್ತೀನಿ ಎಲ್ಲಿದ್ದೀವಿ ನಾವು ಅಂದರೆ, ಕೊಲ್ಹಾಪುರದಲ್ಲಿ ಇದ್ದೀವಿ ಅಂತಂದರು. ಕೊಲ್ಹಾಪುರದಲ್ಲಿ ಇದ್ದೀವ, ಇಲ್ಲೊಂದು ಲಕ್ಷ್ಮೀ ಟೆಂಪಲ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಕೊಲ್ಹಾಪುರ ಲಕ್ಷ್ಮಿ, ಇಳಿದು ಬಿಡೋಣ ಅಂತ ಇಳಿದವ್ನು ನಾನು. ನನ್ನ ಡೆಸ್ಟಿನೇಷನ್ ಇದ್ದಿದ್ದು ಬೇರೆ. ಇಲ್ಲಿ ಇಳಿತೀನಿ, ಹೋಗಿ ರೂಮ್ ಮಾಡ್ಕೊತೀನಿ, ಎಲ್ಲ ಆಯಿತು. ಅವ್ನು ಆಟೋದವನ್ನೇ ಕೇಳ್ತೀನಿ, ಭಯ್ಯ ಕಹಾ ಜಾನೆ, ಮಂದಿರ ಕಹಾ ಅಂತೀನಿ. ಅವ್ನು ಯಾವ ದೇವಸ್ಥಾನ ತೋರಿಸ್ತಾನೆ. ಅದು ಸರಿ ಅಂತ ನಾನು ಇನ್ನೇನು ದೇವಸ್ಥಾನದ ಒಳಗೆ ಮೇಯ್ನ್ ಬಾಗಿಲಲ್ಲಿ ಎಂಟ್ರ್ ಆಗಬೇಕು. ಸ್ವಲ್ಪ ಹುಚ್ಚಿನ ಥರ ಒಂಥರ ಅರ್ಧಂಬರ್ಧ ಅಂತಾರಲ್ಲ ಆ ಥರ ಒಬ್ಬ ವ್ಯಕ್ತಿ ಅಂತ ನಕ್ಕೊಂಡು ನಾನು ನೋಡೋದು ಅಂತ ಒಂಥರ ಹಿಂಗೆಲ್ಲ ಒಂಥರ ಬಾಡಿ ಲ್ಯಾಂಗ್ವೇಜು. ನಾನು ಒಳಗೆ ಹೋದವನು ತಕ್ಷಣ ನನಗೆ ಗುರುಗಳ ವಾಯ್ಸು ಒಂದು ತಲೆಗೆ ಬಂತು ನನಗೆ. ಯಾರು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು, ಎಸ್ಪೆಷಲಿ ದೇವಸ್ಥಾನ ಆಚೆ ಈಚೆ ಅಂತೂ ಯಾರು ಭಿಕ್ಷುಕರನ್ನ ಈ ಥರ ಹುಚ್ಚರನ್ನ ಅವ್ರನ್ನೆಲ್ಲ ನಿಕೃಷ್ಟವಾಗಿ ನೋಡಬಾರ್ದು ಅಂತ ವಿನಯ್ ಗುರೂಜಿ ಯಾವಾಗಲೂ ಹೇಳ್ತಾರ ಮಾತು ನನ್ನ ತಲೆಗೆ ಸ್ಟ್ರೈಕ್ ಆಯ್ತು ಅವಾಗ. ಇದು ಮಜಾ ಅಲ್ಲೂ ಅಲ್ಲ ಆ್ಯಕ್ಚುಲಿ, ಇದು ಕಾಮನ್ ಅನ್ಬೋದು ಇದು. ನಾನು ಆಚೆ ಬಂದು ಅವನಿಗೆ ಕ್ಯಾಚ್ ಆಯಿ. ಯಾಕಂದರೆ ಒಳಗಡೆ ಇರೋ ವಿಗ್ರಹ ನೋಡೋಕೆ ಹೋಗ್ತಾರೆ ಅವನಿಗೆ, ಹೊರಗಡೆ ಇರೋನೊಬ್ಬನ ಫಸ್ಟ್ ಕೇಳಬೇಕು. ಇಲ್ಲಿ ಬಿಟ್ಬಿಟ್ಟು ನಾನು ಒಳಗಡೆ ಹೋಗಿ ಅವನಿಗೆ ಬೈದು ಅಲ್ಲೋಗಿ ದೇವ್ರಿಗೆ ಕೈ ಮುಗಿದ್ರೆ ಏನು ಬಂತು ಭಾಗ್ಯ ಅಲ್ವಾ? ಇವನು ಕೇಳೋಣ ಅಂತ ಕೇಳಿದೆ ನಾನು, ಕ್ಯಾಚ್ ಆಯಿ ಅಂತಂದೆ.
ಖಾನಾ ಚಾಯ್ಗೆ ಅಂತಂದೆ. ಅಂತ ನಗ್ದ. ಸರಿ ಅಂತ ಅವ್ನ ಕೈ ಹಿಡ್ಕೊಂಡು ಹೋಟ್ಲ್ ಹತ್ರ ಕರ್ಕೊಂಡೋದೆ ಮಾರಾಯ. ಹೋಟ್ಲ್ ಹತ್ರ ಹೋಗಿದ ತಕ್ಷಣ ಅವನು ಅಂತಿದ್ದಾನೆ. ಊಟ ಬೇಡ ನನಗೆ, ಕ್ಯಾ ಚಾಯೆ ಅಂತಂದ. ಅವನೇ ಕರ್ಕೊಂಡು ಹೋಗ್ತಿದ್ದಾನೆ. ಸೀದಾ ಕರ್ಕೊಂಡೋದ್ರೆ ಅವನೊಂದು ಶೂ ಅಂಗಡಿಗೆ ಕರ್ಕೊಂಡು ಹೋಗೋದ, ಚಪ್ಪಲಿ ಅಂಗಡಿಗೆ ಕರ್ಕೊಂಡೋಗ್ಬಿಟ್ಟು ನನಗೆ ಈ ಶೂ ಬೇಕು ಅಂತಾನೆ. ಸರಿ ಅಂತ ಶೂ ಕೊಡಿಸ್ದೆ. ಶೂ ಆದಮೇಲೆ ಸರಿ ಅಚ್ಚ ಚಲೋ ಇವಾಗಲೂ ಊಟ ಮಾಡ್ತೀಯಾ ಅಂತಂದೆ. ಇಲ್ಲ ಅಂತಂದ. ಸರಿ ಆಚೆ ಬರ್ತಿದ್ದಂಗೆ ಈ ಕಡೆ ನನ್ನ ಹತ್ರ ಸನ್ನೆ ಮಾಡಿದೆ. ಆ ಕಡೆ ಕರ್ಕೊಂಡೋದ್ರೆ ಬಟ್ಟೆ ಕೊಡಿಸು ಅಂತಂದ. ಸರಿ ಅಂತ ನಾನು ಮೇಲೆ ಕರ್ಕೊಂಡೋದೆ. ಇವ್ರೇನು ಕೇಳ್ತಾರ ಬಟ್ಟೆ ಕೊಡಿ ಅಂದೆ. ತೆಗಿಸ್ತಾನೆ ಇದ್ದಾನೆ ಮಾರಾಯ, ಇಷ್ಟೊತ್ತ ಬಂಡಲ್ ಬಟ್ಟೆ. ನಾನು ಆಮೇಲೆ ಜೇಬಲ್ಲಿ ದುಡ್ಡು ನೋಡಿಕೊಂಡೆ. ದೇವ್ರಿಗೆ ಆಮೇಲೆ ಅಪ್ಪ ನೀನು ಪರೀಕ್ಷೆ ಮಾಡು, ಈ ರೇಂಜಿಗೆ ನಾನು ಯಾವುದೋ ಬೇರೆ ರಾಜ್ಯದ ಬೇರೆ ಊರಲ್ಲಿ ಬಂದಿದ್ದೀನಿ, ಇಲ್ಲಿ ನಮ್ಮ ನಾಣ್ಯನೂ ನಡೆಯಲ್ಲ. ಅದು ನಿಜ. ದೋ ಅಂಕೆ ಬಾರ ಆತಂತ ನೆಕ್ಸ್ಟ್ ಇವನ ಜೊತೆ ಕ್ಯೂವಲ್ಲಿ ನಾನು ನಿಂತ್ಕೊಳ್ಳಂಗೆ ಆದತ್ತು. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಅವನು ಎಷ್ಟೋ ಒಂದು ಸ್ವಲ್ಪ ಮನಸ್ಸಿಗೆ ನೀನೇ ಕೊಡಪ್ಪ ಅಂದೆ. ಕಟ್ ಮಾಡಿದ್ರೆ ಅವ್ನಿಗೆ ಹೆಂಗೆ ಮೆಸೇಜ್ ಪಾಸ್ ಆಯಿತು ಗೊತ್ತಿಲ್ಲ. ಅಷ್ಟು ತಳ್ಬಿಟ್ಟು ಒಂದು ಎರಡೆರಡು ಎತ್ಕೊಂಡವರು. 2 ಶರ್ಟ್ 2 ಪ್ಯಾಂಟ್ ಎತ್ಕೊಂಡ. ಹಾಕ್ಸಿದ ಬಂಡಲ್ ಅವನಿಷ್ಟು ತೊಗೊಂಡಿದ್ದೆರಡೆ. ಸರಿ ಅಂತ ಕೆಳಗಡೆ ಹೋಗಿ ಬಿಲ್ ಮಾಡಿದ್ದಾಯಿತು, ಎಲ್ಲ ಆಯಿತು. ಅದಾದಮೇಲೆ ನಾನು ನಿಂತ್ಕೊಂಡಿದ್ದೊಂದು ಫೋಟೋ ತೆಗೋಣ ಅಂದ್ಬಿಟ್ಟು ಫೋಟೋ ತೆಗೆದೆ. ಮಜಾ ಏನು ಅಂತಂದರೆ ಅವನೇನು ನಿಂತ್ಕೊಂಡು ಅಂತ ಹಿಂಗೆ ನಗ್ತಿದ್ದಾನೆ. ಅವನ ಹಿಂದ್ಗಡೆ ಎಕ್ಸಾಕ್ಟ್ಲಿ ಡಯಾಗ್ನಲಿ ಆಪೋಸಿಟ್ ಹಿಂದ್ಗಡೆ ಸ್ವಾಮಿ ಸಮರ್ಥರದ್ದು ಮಂದಿರ ಇದೆ. ಈಗ ಹಂಗಾರೆ ಬಂದಿದ್ದವನು ಯಾರು ಗೊತ್ತಿಲ್ಲ. ಈ ವಾಪಸ್ ದೇವಸ್ಥಾನ ಹತ್ರ ಹೋದ್ಮೇಲೆ ಅವನಲ್ಲಿ ಹಿಂಗಂತ ಅಂದ. ಅಂತಂದೆ. ಹಿಂಗೆ ಹೋದ ಅಷ್ಟೇ. ಅದಾದಮೇಲೆ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದೆ. ಮತ್ತೆ ಎಲ್ಲರೂ ಬಂದಿರ್ಬೋದಾ ನೋಡಿದೆ. ಇಡೀ ಟೆಂಪಲ್ ರೌಂಡ್ ಹೊಡೆದೆ. ಅಡ್ರೆಸ್ಗಿಲ್ಲ. ಸೊ ನಾನು ಹೋಗ್ಬೇಕಾಗಿರೋದು ಯಾವುದೋ ಊರಿಗೆ. ಮಧ್ಯ ನನಗೆ ಎಚ್ಚರ ಆಗಿ ನಾನು ಇಳಿದಿದ್ದು ಒಂದು ಬಸ್ ಸ್ಟ್ಯಾಂಡು. ಅಲ್ಲಿ ಹೋಗಿ ನೋಡಿದ್ರೆ ಇದು ಮಜಾ ಅಲ್ಲ. ವಾಪಸ್ ಎಲ್ಲ ಮುಗಿದ್ಮೇಲೆ ನಾನು ಬಂದಿದ್ದೀನ ವಿನಯ್ ಗುರೂಜಿಗೆ ಹೇಳ್ತೀನಿ, ಗುರುಗಳೇ ಈ ಥರ ಹಿಂಗೆ ಆಯಿತು, ಯಾರೋ ನೋಡಿ ಅವ್ನ ಫೋಟೋ ಇಲ್ಲಿದೆ, ಯಾರಿರ್ಬೋದು ಇದು ಅಂತ ಕೇಳ್ತೀನಿ. ಇಲ್ಲಿ ಬಿಡ ಯಾರೋ ಅದು ಅಂತಂದ್ರೆ ನಾನು ಹೇಳಲಿಲ್ಲ. ಏನಕ್ಕೆ ಅವ್ನು ಶೂನೇ ಕೇಳ್ದ ನನಗೆ ಅಂತಂದೆ. ಹೌದು, ನೀನು ಔದುಂಬರ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ದತ್ತ ಪರಂಪರೆಯಲ್ಲಿ ಏನಲ್ಲಿ ಮೇನು ಪೂಜೆ ಆಗೋದು ಯಾವುದಕ್ಕೆ? ಪಾದಕೆ ಅಲ್ವಾ? ಅದಕ್ಕೆ ನೀನು ಅಲ್ಲಿಗೊಂದು ಮರದ ಪಾದಕೆ ತೊಗೊಂಡೋಗಿ ಕೊಡು ಅಂತ ನಾನು ಹೇಳ್ಬೇಕಾಗಿತ್ತು ನಿನಗೆ. ನಂಗೆ ಅದು ಮರ್ತೋಗಿತ್ತು. ಬಟ್ ನೇಚರ್ ಹೆಂಗೋ ಬಂದು ನಿನ್ನ ಹತ್ರ ಕನೆಕ್ಟ್ ಮಾಡಿ ಇಸ್ಕೊಂಡು ಹೋಯ್ತು ನೋಡು. ಸೊ ಏನು ಹೇಳ್ತೀಯಪ್ಪ ಈ ಚರಿತ್ರೆ, ಈ ಗುರು ಚರಿತ್ರೆಗೆ ಏನು ಹೇಳ್ತೀಯ? ಸೊ ನನ್ನ ಲೈಫಲ್ಲಿ ನಡೆದಿರೋದು, ನಡೀತಾ ಇರೋದು, ಅಥವಾ ವಾಟ್ ಎವರ್, ವ್ಯಕ್ತ ಮತ್ತು ಅವ್ಯಕ್ತ, ಇದೆರಡರದೇ ಒಂದು ಬುಕ್ ಬರೆದ್ರೆ ನಂದೇ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ಮಾರಾಯ. ಭಾಳ ನಾರ್ಮಲ್ ಅಲ್ಲದ ವಿಚಿತ್ರವಾದಂಥ ಎಕ್ಸ್ಪೀರಿಯನ್ಸಸ್ಗಳಿದು ನಾನು ನನ್ನ ಮಟ್ಟಿಗೆ ಅಂತ ಅಂದ್ಕೊಳ್ಳೋದಾದರೆ. ಇನ್ನು ನನ್ನ ತಮ್ಮನ ಎಕ್ಸಾಂಪಲ್ಸ್ಗಳು ಸುಮಾರಿದೆ. ಅವನು ನನಗೆ ಗೊತ್ತಿರಲಿಲ್ಲ, ಅವ್ನು ಹೇಳಿದ್ದು. ಅವನು ಅವ್ನ ಫ್ರೆಂಡ್ ಒಂದು ದಿವಸ ಕಾರಲ್ಲಿ ಹೋಗ್ತಾ ಇರ್ತಾರೆ. ಇದು ಗೌರಿಗದ್ದೆ ಅಂತ ಗುರುಗಳ ಮೇಯ್ನ್ ಆಶ್ರಮ ಏನಿದೆ ಕೊಪ್ಪದಲ್ಲಿ, ಅಲ್ಲಿಗೆ. ಅವಾಗ ಇನ್ನೂ ಹೊಸದು, ಇವರಿಗೆ ರೂಟ್ ಗೊತ್ತಿಲ್ಲ ಆ ಕಡೆ. ವಿಪರೀತ ಮಳೆ. ಆ ಮಳೆಯಲ್ಲಿ ಇವರು ರೂಟ್ ಮಿಸ್ ಆಗ್ಬಿಟ್ಟಿದ್ದಾರೆ. ಇವ್ರು ಇರೋದು ಸ್ವಿಫ್ಟ್ ಡಿಸೈರಲ್ಲಿ. ಇವಾಗ ಎಲ್ಲೋ ಒಂದು ಕಡೆ ರೂಟ್ ಮಿಸ್ ಆಗ್ಬಿಟ್ಟಿದ್ದಾರೆ. ಬೋರ್ಡ್ಗಳಿಲ್ಲ. ಬಾನೆಟ್ ಮೇಲೆ ನೀರು ಹೆಂಗೆ ಬಂದು ಬೀಳ್ತದೆ ಅಂದರೆ ವೈಪರ್ ಹಾಕಿದ್ರೂ ರೋಡ್ ಕಾಣ್ತಾ ಇಲ್ಲ. ಈ ಥರ ಪರಿಸ್ಥಿತಿ ಇದ್ದಾಗ ಇವ್ರ ಪಕ್ಕದಲ್ಲಿ ಒಂದು 800 ಆಲ್ಟೋ ಪಾಸ್ ಆಗುತ್ತೆ. ಆಲ್ಟೋ 800 ಪಾಸ್ ಆಗುತ್ತೆ. ಇವ್ರು ಇರೋದು ಇವಾಗ ಸ್ವಿಫ್ಟಲ್ಲಿ. ಇವ್ರೇನು ಮಾಡ್ತಾರೆ, ಅಟ್ಲೀಸ್ಟ್ ಆ ಆಲ್ಟೋ ಕಾರ್ ರೆಡ್ ಲೈಟ್ ಕಾಣುತ್ತಲ್ಲ ಅದನ್ನಾರು ಫಾಲೋ ಮಾಡೋಣ. ಅವನೆಲ್ಲೋ ಒಂದು ಕಡೆ ಹೋಗ್ತಾನೆ ಅತ್ಲಾಗೆ. ಇಲ್ಲಿ ಗೋ ಸಮ್ವೇರ್, ನಮ್ಗಿಲ್ಲಿ ರೂಟೇ ಗೊತ್ತಾಗ್ತಾ ಇಲ್ವಲ್ಲ, ಹಿಂಗೆ ನಿಂತಿದ್ದೀವಿ ಎಡಕ ಮಲಕ ನನಗೆ. ಅವನೆಲ್ಲೋ ಹೋಗ್ತಾನೆ, ಅವನಿಂದ ಜೈ ಅಂತ ಹೋಗ್ಬಿಡೋಣ ಅಂತ ಇವರು ಫಾಲೋ ಮಾಡಿದಾರಂತೆ. ಒಂದು ಟೈಮಲ್ಲಿ ಅವ್ನು ಓವರ್ಟೇಕ್ ಮಾಡಿ ನಿಲ್ಲಿಸಿ ಕೇಳ್ಬಿಡೋಣ ಅಂತ ಅಂದ್ಬಿಟ್ಟು ಅಂತ ಇವ್ರು ತುಳಿತಾ ಇದಾರಂತೆ ಮರ ಆಕ್ಸಿಲೇಟ್ರು. ಇವ್ರು ತುಳಿತಾ ಅದೂ ಜಾಸ್ತಿನೇ ಆಗ್ತಾ ಇದೆಯಂತೆ. ತುಳಿತಾ ಅದೂ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕಾರ್ಸ್ ಇಸ್ ಸೇಮ್. 60 ಇದ್ರೆ 60 ಡಿಸ್ಟೆನ್ಸ್, 87 80 100 ಇದ್ರೆ 100 ಹೊಡಿತಾನೆ ಚಚ್ತಾ ಇದ್ದಾರಂತೆ. ಇವ್ರು ಸ್ವಿಫ್ಟ್ ಡಿಸೈರು ಆಲ್ಟೋನ ಓವರ್ಟೇಕ್ ಮಾಡೋಕ್ಕಾಗ್ತಿಲ್ಲ. ಕೊನೆಗೆ ಒಂದು ಟೈಮ್ ಮಳೆ ಸ್ವಲ್ಪ ಕಮ್ಮಿ ಆಗುತ್ತೆ. ನಿಧಾನಕ್ಕೆ ಇವ್ರು ಬರ್ತಿದ್ದಂಗೆ ಅಲ್ಲಿ ಬೋರ್ಡ್ ಇರುತ್ತಂತೆ, ಗೌರಿಗದ್ದೆಗೆ ದಾರಿ ಅಂದ್ಬಿಟ್ಟು ಅಂತ. ಸರಿ ಅಂತ ಇವ್ರು ಬರ್ತಾರೆ ಒಳಗೆ. ಅದೆಲ್ಲ ಮಜಾ. ಬಂದು ನಿಂತ್ಕೊಂಡ್ರಂತೆ. ಫಸ್ಟ್ ಬಂದ ತಕ್ಷಣ ಗುರುಗಳು ಕೇಳಿದ ಪ್ರಶ್ನೆ ಅಂತ, ಮತ್ತೆ ಎಲ್ಲೋಯ್ತು ಆಲ್ಟೋ ಕಾರು ಅಂದ್ರಂತೆ. ದಾರಿ ತೋರಿಸ್ತಾ, ಎಲ್ಲೋಯ್ತು ಆಲ್ಟೋ ಕಾರು ಅಂದ್ರಂತೆ. ಇವ್ರಿಗೆ ಆವಾಗಲೇ ಅರ್ಥ ಆಯ್ತು, ಇದು ನಮಗೆ ಬಂದಿದ್ದು ಆಲ್ಟೋ ಕಾರಲ್ಲ,
ದಾರಿ ತೋರ್ಸಕ್ಕೆ ಯಾರೋ ಬಂದಿದ್ರು ಅಂದ್ಬಿಟ್ಟು ಅಂತ. ಸೊ ತಿರ್ಗಾ ಅದು ಅವ್ಯಕ್ತ, ಅಂದರೆ ವ್ಯಕ್ತವಾಗಿ ಕಾರ್ಯರೂಪದಲ್ಲಿ ಬಂದ್ರೂ ಗುರು ಅಲ್ಲಿ ನಿನಗೆ ವ್ಯಕ್ತವಾಗಿ ಕಾಣಿಸಿಲ್ಲ, ಅವನು ಅವ್ಯಕ್ತದಲ್ಲೇ ಈ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ದಾನೆ. ಅದಾದಮೇಲೆ ಇವನು ಅವ್ನ ಫ್ರೆಂಡು, ಸೇಮ್ ಇದೆ ಕಾರ್ ಇನ್ಸಿಡೆಂಟೇ ಅವ್ರಿಗೆ, ಕಾರಲ್ಲೇ ಪಾಠ ಆಗಿದೆ ಅವನಿಗೆ, ಅವನು ಅವ್ನ ಫ್ರೆಂಡು, ಓಕೆನಾ. ಅದಾದಮೇಲೆ ನನ್ನ ತಮ್ಮನ ವೈಫು, ಫ್ರೆಂಡ್ ವೈಫು, ಇವ್ರು 4 ಜನನು ಗುರುಗಳು ನೋಡೋಕ್ಕೆಲ್ಲ ಹೋಗಿದ್ದಾರೆ. ಆಮೇಲೆ ಏನಾಗುತ್ತೆ, ಗುರುಗಳು ನಾನು ಅಬ್ಸರ್ವ್ ಮಾಡಿರೋದು ಹೆಂಗೆ ಅಂದರೆ, ಫಸ್ಟ್ ಆಫ್ ಆಲ್ ನೀನು ಹೋಗೋಕ್ಕಾಗೋದೂ ಅವ್ರು ಕರ್ಸ್ಕೊಂಡ್ರೆ ಅನ್ನೋ ಥರದಲ್ಲಿ, ಅದು ಅಲ್ಲಿಂದ ಹೊರಡೋಕ್ಕೂ ಪರ್ಮಿಷನ್ ಬೇಕು ನಿಮಗೆ. ಒಂದೊಂದ್ಸಲಿ ನಾನು ಅರ್ಜೆಂಟಲ್ಲಿ ಇರ್ತೀನಿ, ಬರ್ತೀನಿ ಗುರುಗಳು, ಆಯ್ತು ಹೊರಡ್ತೀನಿ ಅಂತ, ಅವರು ಕೂತ್ಕೋ, ಏನಕ್ಕೆ ಹೋಗ್ತಾ ಇದೆ, ಕೂತ್ಕೋ, ಅವಾಗ ಕೂತ್ಕೊಂಡ್ಬಿಡ್ಬೇಕು ಸುಮ್ಮನೆ. ಅದಕ್ಕೆ ಮೀರಿ ನೀನು ಏನಾರು ಹೊರಟೋ ನೆಕ್ಸ್ಟ್ ನಿಂದು ಕಾನ್ಸಿಕ್ವೆನ್ಸು. ಇನ್ನೊಂದು ಸತಿ ನಾವು ಕೂತ್ಕೊಳ್ಳೋಕೆ ರೆಡಿ ಇರ್ತೀವಿ, ಲಗೇಜ್ ತಂದಿರ್ತೀವಿ, 3 ದಿನ ಇರೋಣ ಅಂದ್ಬಿಟ್ಟು ಅಂತ, ಬರ್ತಾ ಇದ್ದಂಗೆ ಏನು ಬಂದಿದ್ದು ಆಯ್ತಾ ಹೊರಡು ಅಂದ್ಬಿಡ್ತಾರೆ. ಇವ್ನಿಗೇನಾಗಿದೆ ಅದೇ ಥರನೇ, ಇವನು ಹೊರಡಬೇಕು ಅಂತ ಅವ್ರು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ಇನ್ನೊಂದು ಅವರ್ ಬಿಟ್ಕೊಂಡು ಕೊಲ್ಲೂರಿಗೆ ಹೋಗು ಅಂದ್ಬಿಟ್ರಂತೆ. ಇವನು ಬೆಂಗಳೂರಿಗೆ ಹೋಗ್ಬೇಕಾಗಿರೋನು, ಗುರುಗಳ ಬಾಯಲ್ಲಿ ಕೊಲ್ಲೂರಿಗೆ ಹೋಗು ಅಂತ ಬಂದ್ಬಿಡ್ತು. ಸರಿ, ಇವ್ರು ಫಿಕ್ಸ್ ಆದ್ರಂತೆ, ಕೊಲ್ಲೂರು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಡೇ ಹೊರಡೋಣ ಬಿಡು ಅಂದ್ಬಿಟ್ಟು ಅಂತ. ಆ 1 ಅವರ್ ಆದಮೇಲೆ ಇವ್ರು ಹೋಗ್ತಿದ್ದಾರೆ, ಆಗೊಂಬೆ ಘಾಟು ಇಳಿಬೇಕು ನೀನು ಕೆಳಗೆ. ಆ ಘಾಟ್ ಸೆಕ್ಷನ್ ತುಂಬ ಜನ ಎಲ್ಲ ಅಡ್ಡ ನಿಂತಿದ್ದಾರೆ. ಏನಾಗಿದೆ ಅಂತ ನೋಡ್ರೆ ಅಲ್ಲೊಂದು ಜೀಪ್ ಬಿದ್ದೋಗಿದೆ. ಓಕೆ. ಸೊ ಅಲ್ಲಿ ಸ್ವಲ್ಪ ಜನ ಎಲ್ಲ ಇದಾಗಿದೆ, ಯಾರಿಗೇನಂಥದ್ದೇನು ಹಾರ್ಮ್ ಆಗಿಲ್ಲ, ಸ್ವಲ್ಪ ಮೂಗೇಟ್ ಬಿದ್ದಿದೆ ಎಲ್ಲರಿಗೂ. ಅದನ್ನು ನೋಡ್ಕೊಂಡು ಇವ್ರು ಇವಾಗ ಪಾಸ್ ಆಗ್ತಾರೆ. ಅದಾದಮೇಲೆ ಕೊಲ್ಲೂರಿಗೆ ಹೋಗ್ತಾರೆ. ಕೊಲ್ಲೂರಿಗೆ ಹೋಗಿದ್ದು ಗುರು ಇವ್ರು ರಾತ್ರಿ, ಇವ್ರು ಹೋಗಿ ರಾತ್ರಿ ರೂಮ್ ಮಾಡ್ತಾರೆ. ಎಲ್ಲ ಆದಮೇಲೆ ಬೆಳಗ್ಗೆ ಬಂದು ನೋಡ್ರೆ ಗಾಡಿ ಸ್ಟಾರ್ಟ್ ಮಾಡ್ರೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಗಾಡಿ ಬ್ರೇಕ್ ಡೌನ್ ಆಗ್ಬಿಟ್ಟಿದೆ. ಏನಾಗಿದೆ ಅಂತ ಲೋಕಲ್ ಮೆಕ್ಯಾನಿಕ್ನೊಬ್ಬನ ಕರೆಸಿದ್ರೆ ಅವನು, ಸರ್ ಈ ಐಟಮ್ ಹೋಗಿದೆ, ಇದು ಹೋಗಿದೆ, ಎಕ್ಸ್ ಹೋಗಿದೆ, ವೈ ಹೋಗಿದೆ, ಝೆಡ್ ಹೋಗಿದೆ, ಇದೆಲ್ಲ ತರಿಸ್ಬೇಕು ಅಂತಂದರೆ ಮಿನಿಮಮ್ ಉಡುಪಿಯಿಂದನೇ ಬರ್ಬೇಕು ಸರ್, ಇವೆಲ್ಲ ಹತ್ರದಲ್ಲಿ ಯಾವುದೋ ಊರು ಹೇಳಿದ್ನಂತೆ. ಸೊ ಮಿನಿಮಮ್ ಇವತ್ತು ನೀವು ಹೋಗೋಕ್ಕಾಗಲ್ಲ ಇಲ್ಲಿಂದ ಅಂದ್ಬಿಟ್ನಂತೆ. ಇವತ್ತು ಇಲ್ಲಿಂದ ಹೋಗೋಕ್ಕಲ್ಲ, ನಂಗೆ ರಿಪೇರಿಗೆ 1 ದಿನ ಬೇಕು. ಸೊ ಇವರಿಬ್ಬರು ಏನಾದರೂ ಹುಡುಗರು, ಸರಿ ನಾವು ರಿಪೇರಿ ಮಾಡಿಸ್ಕೊಂಡೇ ಬರ್ತೀವಿ ಅಂತ ಫಿಕ್ಸ್ ಆದರು. ಬಟ್ ಅವರ ಇಬ್ಬರು ವೈಫ್ಸು, ನಮಗಾಗಲ್ಲಪ್ಪ, ನಮ್ಮ ಕೆಲಸಗಳನ್ನ ನಾವು ಬಸ್ ಹಿಡ್ಕೊಂಡು ಹೋಗ್ತೀವಿ ಅಂತ ನೈಟ್ ಅವರು ಬಸ್ಸಲ್ಲಿ ಹೊಟ್ಟೋದ್ರು. ಓಕೆ. ಅದಾದಮೇಲೆ ಇವ್ರಿಗೆ 1 ದಿನ ಹಾಲ್ಟ್ ಆಗ್ತಾರೆ. ಅದಾದಮೇಲೆ ಗಾಡಿ ರಿಪೇರಿ ಆಗುತ್ತೆ. ಆ ಗಾಡಿ ರಿಪೇರಿ ಆದಮೇಲೆ ಇವರಿಬ್ಬರು ಇವಾಗ ಬೆಂಗಳೂರಿಗೆ ಹೋಗೋ ಬದಲು ಇವ್ರಿಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ, ಏನೋ ಇಲ್ಲೊಂದು ಸ್ಕ್ರೀನ್ ಪ್ಲೇ ಆಯ್ತು ಇವಾಗ ಮಧ್ಯದಲ್ಲಿ, ಏನಿದು ಅಂತ ಗುರುಗಳನ್ನ ಕೇಳ್ಬಿಡೋಣ ಅಂತ ಮತ್ತೆ ಆಗೊಂಬೆ ಬೆಟ್ಟ ಹತ್ಕೊಂಡು ಗೌರಿಗದ್ದೆಗೆ ಬರ್ತಾರೆ. ಬಂದ ತಕ್ಷಣ ಗುರುಗಳ ಮುಂದೆ ಕೂತಿದ್ರಂತೆ, ಏನೂ ಮಾತಾಡಿಲ್ಲ. ಅವರೇ ಆಮೇಲೆ ಕೇಳಿದ್ರಂತೆ, ಏನು ಜಿಪ್ ಬಿದ್ದಿತ್ತಾ ಅಂದ್ರಂತೆ. ಅಲ್ಲಿಗೊಂದು ಟಿಕ್ ಮಾರ್ಕ್. ಅದನ್ನೇ ಹೇಳಿದ್ರಂತೆ, 1 ಅವರು ಮುಂಚೆ ನೀವು ಹೋಗಿದ್ರೆ ನೀವು ಬೀಳ್ಬೇಕಾಗಿತ್ತದು, ನಿಮಗಿತ್ತದು. ಈಗ ಇನ್ನೊಬ್ರು ಯಾರೋ ಬಿದ್ದರು ಅಂದ ತಕ್ಷಣ ನಿಮ್ಗೆ ತೆಗೆದು ಅವ್ರಿಗೆ ಹಾಕ್ತು ನೇಚರು ಅಂತಲ್ಲ, ಅವ್ರಿಗೂ ಇತ್ತು, ಬಟ್ ಅವ್ರಿಗೆ ಗಾಯದಲ್ಲಿತ್ತು. ಅರ್ಥ ಆಗ್ತಿದೆ ನಿಮಗೆ, ಮೂಗೇಟಾಯಿತು. ಆದರೆ ನೀವು ಹೋಗಿದ್ದಿದ್ರೆ ಮಿನಿಮಮ್ 4 ಜನನೂ ಏನೋ ಒಂದು ಗತಿ ಆಗಬೇಕಾಗಿತ್ತು, ಅದಿತ್ತು ನಿಮಗೆ, ಅದನ್ನು ಹೋಲ್ಡ್ ಮಾಡಿದೆ. ಅದಾದಮೇಲೆ ನೀವು ಬೆಂಗಳೂರಿಗೆ ಹೋಗಬೇಕು ಅನ್ನೋ ನಿಮ್ಮದು ಸಂಕಲ್ಪ ಸ್ಟ್ರಾಂಗ್ ಇತ್ತು, ಅದಕ್ಕೆ ನಾನು ಕೊಲ್ಲೂರು ಕಡೆ ತಿರುಗಿಸ್ದೆ. ಆಮೇಲೆ ಪ್ರಾರ್ಥನೆ ಮಾಡಿದ್ರಂತೆ ಗುರುಗಳು ಮೂಕಾಂಬಿಕೆಗೆ, ಅಂದರೆ ಈ ಥರ ಈಗ ಅವ್ರಿಗೆ ಈ ಯೋಗ ಹಿಂಗಿದೆ, ಸರಿ ಇಲ್ಲ, ಟ್ರಾವೆಲಿಂಗ್ ಓಕೆನಾ, ನೀನೇನು ಮಾಡ್ತೀಯ ನೋಡು, ನನ್ನ ವ್ಯಾಪ್ತಿಯಿಂದ ನಿನ್ನ ವ್ಯಾಪ್ತಿಗೆ ಹಾಕಿದ್ದೀನಿ ಇವಾಗ, ನೀನು ನೋಡ್ಕೋತಾಯಿ ಅಂತ ಅಂದ್ರಂತೆ. ಅದನ್ನು ಹೇಳಿದ್ರಂತೆ ಆಮೇಲೆ ಅವ್ರ ಗುರುಗಳು, ನಿನ್ನ ವ್ಯಾಪ್ತಿಗೆ ಹಾಕಿದೆ, ನೀನೇನು ಮಾಡ್ತೀಯ ನೋಡೋಣ ಅಂತ. ಅವಳು ಇನ್ನೂ ಬುದ್ಧಿವಂತೆ, ಇವ್ರ ಗಾಡಿ ಇದ್ರೆ ತಾನು ಹೊರಡೋದು ಅಂತ ಗಾಡಿನೇ ಬ್ರೇಕ್ ಡೌನ್ ಮಾಡ್ಬಿಟ್ಲು ಅವಳು. ಅವತ್ತಿನ ದಿನ ಅಲ್ಲೇ ನೀನಾರು 1 ಅವರ್ ಗ್ಯಾಪಲ್ಲಿ ಕಳಿಸ್ದೆ, ಈಗ ನಾನು ಗಾಡಿನೇ ತಿರುಗಿಸಿಡ್ತೀನಿ, ಈಗ ಎಲ್ಲೋ ಹೊಡ್ತಾರೋ ಅವರು ಅಂದ್ಬಿಟ್ಟು ಅಂತ. ಆಮೇಲೆ ನೋಡಿ, ಅವ್ರು 4 ಜನ ಇದ್ದು ಡಿವೈಡ್ ಆದ್ರು, ಇಬ್ಬರು ಆದ್ರು, ಅಲ್ಲಿ ಕರ್ಮ ಡಿವೈಡ್ ಆಯಿತು. ಅವ್ರಿಬ್ರು ಲೇಡೀಸು ಬಸ್ಸಲ್ಲಿ ಹೋದ್ರು, ಇವರಿಬ್ರು ಕಾರಲ್ಲಿ ಉಳ್ಕೊಳಂಗಾಯ್ತು, ಅಂದರೆ ಊರಲ್ಲಿ ಉಳ್ಕೊಳಂಗಾಯ್ತು. ಕಾರ್ ರೆಡಿ ಮಾಡಿಸ್ಕೊಂಡು ವಾಪಸ್ ಇವತ್ತು ನನ್ನ ಹತ್ರ ಇಲ್ಲಿ ಬಂದಿದ್ದೀರಾ. ಸೊ ನಿಮಗೆ ಅದು 2 ದಿನ ಇತ್ತಂತ ಯೋಗ, ಆ ಥರ ಆಕ್ಸಿಡೆಂಟ್ದು 2 ದಿನ ಇತ್ತು ಬ್ಯಾಕ್ ಟು ಬ್ಯಾಕು. ಓಕೆ. ಅದಕ್ಕೆ ಅವಳು 1 ದಿನ ಅಲ್ಲಿ ಹಾಲ್ಟೇ ಮಾಡಿಸ್ಬಿಟ್ಲು ನಿಮ್ಮನ್ನು. ಇದಕ್ಕೆ ಏನು ಹೇಳ್ತೆ ಮರ, ನೀನು ಗುರುಕೃಪೆ ಅಂತ ನೀನು ಕೇಳಿದೆಯಲ್ಲ, ಅದಕ್ಕೆ ಹೇಳ್ತಾರೆ ನಾನು. ಗುರುಕೃಪೆ ಹೇಗಿರುತ್ತೆ ಅಂತಂದರೆ ಅದು ವ್ಯಕ್ತದಲ್ಲೂ ಇರುತ್ತೆ, ಅವ್ಯಕ್ತದಲ್ಲೂ ಇರುತ್ತೆ. ಕೆಲವೊಂದು ವ್ಯಕ್ತಪಡಿಸ್ತಾನೆ, ಕೆಲವೊಂದು ವ್ಯಕ್ತನೇ ಪಡಿಸ್ದೆ ಕೂಡ ನಮ್ಮನ್ನು ಕಾಪಾಡ್ತಿರ್ತಾನೆ. ಅದು ಅನುಭವಕ್ಕೆ ಬರ್ಬೇಕು ಅಷ್ಟೇ. ಇಲ್ಲ ಇದು ಬಂಡಲ್ಲು, ನಮ್ಮ ಮುಂಚೆ ಅವ್ರು ಯಾರೋ ಬಿದ್ದಿದ್ರು ಅಷ್ಟೇ. ಏನು ನಮ್ಗೆ ಅವರ ಮಳೇಲಿ ಹೋಗಿದ್ವಿ ಗುರು, ಜೀಪ್ ಬ್ರೇಕ್ ಡೌನ್ ಆಯಿತು, ಅಲ್ಲಿ ಕೊಲ್ಲೂರಲ್ಲಿ ದೊಡ್ಡ ಗ್ಯಾರೇಜಲ್ಲಿ ಸಿಗಲಿಲ್ಲ ಸ್ಪೇರ್ ಪಾರ್ಟ್ಸ್, ಏನು ಇವಾಗ ಅಂದ್ಕೊಂಡ್ರೆ ನಿನ್ನ ಸ್ಟೋರಿ ಹಂಗೂ ಅಂದ್ಕೋಬೋದು. ಅಲ್ಲ ಅವರವರ ಅದಕ್ಕೆ ಅವರವರ ಭಕ್ತಿ ಅವರ ಭಾವಕ್ಕೆ ನನಗೆ ಇದು ಬರದೆ ನಿನಗೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಶ್ರೀಪಾದ. ಹೌದು. ನಂದು
ಅದೇ ತರ ಅಂದ್ರೆ ಗಾಂಧಿ ಬಜಾರ್ ಹ್ಮ್ ರೋಟಿಗರ್ ಹತ್ರ ಬಂದಿದ್ವಿ. ಅಲ್ಲಿ ಒಂದು ವಯಸ್ಸಾದ ಅಜ್ಜಿ ಬಂದು ಹೂವ ತಗೋ ಅಂತಂದ್ರು. ಹ್ಮ್ ಅದಕ್ಕೆ ನಾನು ಇಲ್ಲಮ್ಮ ಹೂವ ಬೇಡ, ತಗೊಂಡಿದ್ದೀನಿ ಆಲ್ರೆಡಿ. ಇಲ್ಲ ತಗೋ ಅಂತಂದ್ರು. ಇಲ್ಲ ಬೇಡ ಅಂತಂದೆ. ಆಮೇಲೆ ತಮಿಳಲ್ಲಿ ಅವ್ರು ಹೇಳಿದ್ರು ತುಂಬಾ ಹೊಟ್ಟೆ ಹಸಿತಿದೆ ಅಂತ. ತಡೀರಿ ಇಲ್ಲೇ ರೀ, ಇಡ್ಲಿ ತಗೊಂಬರ್ತೀನಿ, ಇಡ್ಲಿ ತಿಂತೀರಾ ಅಂತಂದ್ರು. ತಗೊಂಬಾ ಅಂತಂದ್ರು. ಒಂದ್ ಸಾಕ, ಇಲ್ಲ 2 ಬೇಕು, ವಡೆನೂ ಬೇಕು ಅಂದ್ರು. ಸರಿ ಆಯ್ತು ತಗೊಂಬಂದು ಅವ್ರಿಗೆ ಕೊಟ್ಟೆ. ಅವ್ರು ತಿಂದಿದ್ ನೋಡಿ ನನಗೆ ಬಹಳ ತೃಪ್ತಿ ಆಯ್ತು. ನಾನ್ ದೇವಿನ ಇಲ್ಲೇ ಕಂಡೆ, ಇದೇ ನನಗೆ ದರ್ಶನ ಕೊಟ್ಟಿದ್ದು ಅಂತ ಅನ್ಕೊಂಡು ಅವ್ರಿಗೆ 2 ಇಡ್ಲಿ ವಡೆ ತಂದ್ಕೊಟ್ಟಿದ್ದೆ. ನನಗೆ ತುಂಬಾ ತೃಪ್ತಿ ಆಯ್ತು. ನಾವೇನೋ ಅನ್ಕೊಂಡು ಹೋಗ್ತೀವಿ, ಅದೆಲ್ಲೋ ಯಾವ ರೀತಿ ಯಾವ ರೂಪದಲ್ಲಿ ನಮ್ಗೆ ದರ್ಶನ ಕೊಡ್ತಾನೋ ಗೊತ್ತಾಗೋದಿಲ್ಲ. ಇಲ್ಲಪ್ಪ, ಅದನ್ನೇ ಹೇಳ್ತಾರಲ್ಲ, ಸೇವೆ ಅನ್ನೋದೇನಿದೆಯಲ್ಲ ನಿನಗೆ, ಸೇವೆಗಿಂತ ಮಿಗಿಲಾದಂತ ಒಂದು ಪೂಜೆ ಇಲ್ಲ. ಹೌದು. ನಾನಿವತ್ತು ನನ್ನ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ನನಗೆ ನೀವು ಮೆಸೇಜು ಕಳಿಸ್ತಾ ಇರ್ತೀರ, ಸ್ಪಿರಿಚುವಲ್ ಬುಕ್ಸ್ ಯಾವ್ದಾರು ಇದ್ದರೆ ನಮ್ಗೆ ರೆಫರ್ ಮಾಡಿ ಅಂತ. ಈ ಕೆಲವೊಂದು ನಾನು ಅದನ್ನ ಓದಿರ್ತಕ್ಕಂಥ ಬಹಳ ಪವಿತ್ರವಾದ್ದು, ಎಟ್ ಅಗೇನ್ ತುಂಬ ಕಾಂಪ್ಲೆಕ್ಸ್ ಅಲ್ಲದೆ ನೇರ ಸೋಷಿಯಲ್ ಲೈಫಲ್ಲಿ ನಡೆದಿರೋವಂಥ ಘಟನೆಗಳೇ ಒಂದು ಬುಕ್ಕಾಗಿ ಪರಿಣಮಿಸಿರೋವಂಥ ಪುಸ್ತಕಗಳಿದೆ. ಅದರಲ್ಲಿ ದತ್ತ ಮಹಾತ್ಮೆ ಅನ್ನೋ ಈ ಪುಸ್ತಕದಿಂದ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ, ಅದಾದಮೇಲೆ ದತ್ತನ ಮೊದಲನೇ ಅವತಾರ ಆದಂಥ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಅಂತ ಒಂದು ಪುಸ್ತಕ ಬರುತ್ತೆ, ಅದನ್ನು ಓದಿ. ಅದಾದಮೇಲೆ ಶ್ರೀಪಾದ ಶ್ರೀವಲ್ಲಭರೇ ನೆಕ್ಸ್ಟು ನರಸಿಂಹ ಸರಸ್ವತಿಗಳು ಅಂತ ಅವತಾರ ತಗೊತಾರೆ. ಆ ಪುಸ್ತಕನೇ ಶ್ರೀ ಗುರುಚರಿತ್ರೆ. ಆ ಗುರುಚರಿತ್ರೆನ ಓದಿ. ಅಕ್ಕಲಕೋಟ್ ಸ್ವಾಮಿ ಸಮರ್ಥರ ಅವ್ರಿಗೆ ಸಂಬಂಧಪಟ್ಟಿದ್ದಂಥ ಪುಸ್ತಕ ಎಲ್ಲರೂ ಸಿಕ್ತು ಅಂದರೆ ಅದನ್ನು ಓದಿ. ಅದರಲ್ಲೂ ಗುರು ಮಹಿಮೆಗಳು ತುಂಬ ಬರ್ತವೆ. ಅದಾದಮೇಲೆ ಅವಧೂತ ಭಗವಾನ್ ಶ್ರೀ ನಿತ್ಯಾನಂದ ಅನ್ನೋ ಈ ಪುಸ್ತಕನ ಮರಿದೇ ಓದಿ. ಇದರಲ್ಲಿ ಅವಧೂತನ ಲಕ್ಷಣಗಳು, ಅವಧೂತ ಅಂದರೆ ಯಾರು, ಅವನು ಅಂದರೆ ಹೇಗಿರ್ತಾನೆ, ಅವನು ಹೇಗೆ ಪ್ರಪಂಚದಲ್ಲಿ ವ್ಯವಹರಿಸ್ತಾನೆ, ಯಾಕೆ ಅವಧೂತ ಅಂದ ತಕ್ಷಣ ಅಂಥ ಬ್ರಹ್ಮ ವಿಷ್ಣು ಮಹೇಶ್ವರರೇ ನಿಂತು ಆ ಅವಧೂತನ ಪಾದದ ಧೂಳನ್ನ ತಮ್ಮ ತಲೆಗೆ ಹಚ್ಕೋಬೇಕು ಅಂತ ಕಾಯ್ತಾರೆ. ಅಂದರೆ ಅವಧೂತ ಅನ್ನೋದು ಎಷ್ಟು ದೊಡ್ಡ ಸ್ಥಿತಿ ಅನ್ನೋದು ಒಂದು ನಿಮಗೆಲ್ಲ ಗೊತ್ತಾಗ್ತಕ್ಕಂಥ ಪುಸ್ತಕ ಅಂದರೆ ಇದು. ಅದಾದಮೇಲೆ ಸದ್ಗುರು ಭಗವಾನ್ ಶ್ರೀಧರ ಚರಿತ್ರೆ ಇದು ಚಿಕ್ಕದಾಗೂ ಬರುತ್ತೆ, ಬಟ್ ನಾನು ಸಜೆಸ್ಟ್ ಮಾಡೋದು ಒಂದು ದೊಡ್ಡ ಪುಸ್ತಕ, ತುಂಬ ಬಹಳ ಡೀಟೇಲ್ ಆಗಿರ್ತಕ್ಕಂಥ ಒಂದು ಪುಸ್ತಕ ಇದೆ, ಅದನ್ನು ಓದಿ ಅಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಸಾಯಿಬಾಬಾ ಅವರ ಸಾಯಿ ಸಚ್ಚರಿತೆ, ವೆಂಕಟಾಚಲ ಅವಧೂತರ, ಗುರುನಾಥರ ಸನ್ನಿಧಿಯಲ್ಲಿ, ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ, ಈ ಪುಸ್ತಕಗಳನ್ನು ಓದಿ. ಇವರೆಲ್ಲರೂ ಗುರುಗಳ ಸಾಲಿಗೆ ಬರ್ತಾರೆ. ಮತ್ತು ಹಿಮಾಲಯನ್ ಮಾಸ್ಟರ್ಸ್ ಬೈ ಸ್ವಾಮಿ ರಾಮ ಅಂತಕ್ಕಂಥ ಒಂದು ಪುಸ್ತಕ. ಅದಾದಮೇಲೆ ಆಟೋಬಯೋಗ್ರಫಿ ಆಫ್ ಎ ಯೋಗಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಸ್ನೇಹಿತರೆ, ಈ ಎಲ್ಲ ಪುಸ್ತಕಗಳೇ ಜೀವನದಲ್ಲಿ ನಮಗೆ ಒಂದು ದಾರಿ ದೀಪವಾಗಿ ನಮಗೆ ನಡೆಸ್ಕೊಂಡು ಹೋಗಿರ್ತಕ್ಕಂಥದ್ದು. ಇದಕ್ಕಿನ್ನ ಹೈಯರ್ ಲೆವೆಲ್ ತುಂಬ ಒಂಥರ ಕಾಂಪ್ಲೆಕ್ಸು ಡೀಪ್ ಅನಾಲಿಸಿಸ್ ಮಾಡ್ತಕ್ಕಂಥ ಪುಸ್ತಕಗಳೆಲ್ಲ ಇದೆ. ಬಟ್ ನಾನು ಹೇಳ್ದಂಗೆ ಒಂದು ಬಿಗಿನರ್ಸ್ ಆಗಿ, ಯಾಕಂದ್ರೆ ನಾನು ಬಿಗಿನರ್, ನಾನು ಅದ್ಭುತ ಅಂತಲ್ಲ. ಸೊ ನಾನು ಇದು ಓದಿದ್ದೀನಿ, ಅದಕ್ಕೆ ಓದಿ ಅಂತ ನಿಮಗೆ ಪ್ರತ್ಯಕ್ಷಿಸಿ ಪ್ರಮಾಣಿಸಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇದೇ ಕೊರೋನಾ ಬಂದಾಗ ಶ್ರೀಪಾದ, ನಾನೇನು ಮಾಡಿದೆ ಅಂತಂದರೆ ಒಂದು ಪರ್ಮಿಷನ್ ತೊಗೊಂಡು ನಾನು ಬೆಂಗಳೂರು ಉತ್ತರಳ್ಳಿ ಆಶ್ರಮ ಇದೆಯಲ್ಲ, ಅಲ್ಲಿ ವಿಗ್ರಹಗಳೆಲ್ಲ ಇದೆ. ಕೊರೋನಾ ಅಂತ ಲಾಕ್ಡೌನ್ ಆಗಿಬಿಟ್ರೆ ಎಷ್ಟು ದಿನನೋ ಅಲ್ಲಿ ಹಿಂಗೆ ಪೂಜೆ ನಡೆಯುತ್ತೆ. ಸೊ ನನಗೆ ಆಶ್ರಮದಲ್ಲೇ ಮಲ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಒಂದು ಪರ್ಮಿಷನ್ ಕೇಳಿದೆ. ಗುರುಗಳು ಭಾಳ ದೊಡ್ಡ ಮನಸ್ಸು ಮಾಡಿ ನನಗೆ ಪರ್ಮಿಷನ್ ಕೊಟ್ಟರು. ನನ್ನ ಜೊತೆ ಇನ್ನೊಬ್ಬ ಹುಡುಗ ಇದ್ದ, ಅವನು ನಾನು ಮತ್ತು ಅಲ್ಲಿ ಕೆಲಸ ಮಾಡೋ ಒಂದು ಆಂಟಿ, ಅವ್ರ ಮನೆ ಕಾಂಪೌಂಡ್ ಪಕ್ಕದಲ್ಲೇ. ಸೊ ನಾವು ಡೈಲಿ ಅಲ್ಲೇ ನಾವು ಮಲಗೋದು, ಎಲ್ಲ ವಿಗ್ರಹ ಪೂಜೆ ಮಾಡೋದು. ಸೊ ನಂಗೆ ಮಧ್ಯಾಹ್ನ ಹೊತ್ತೆಂಗೆ ಹೋಗೋದು, ಆವಾಗ ಲೈಬ್ರರಿಯಿಂದ ಈ ಪುಸ್ತಕಗಳೆಲ್ಲ ಓದ್ತಾ ಇದ್ನಪ್ಪ. ಆವಾಗಲೇ ನನಗೆ ನಿಜ ಹೇಳ್ಬೇಕಂತಂದರೆ 48 ದಿನ ಒಳಗಿದ್ದೆ ನಾನು. ಅದೊಂದು ಮಿನಿ ಬಿಗ್ ಬಾಸ್ ಆಗಿತ್ತು ನನ್ನ ಲೈಫಲ್ಲಿ. ನಿಜವಾಗ್ಲೂ ಆ ಗೇಟ್ ಒಳಗೆ 48 ದಿನ ಇದ್ದೆ. 48ನೇ ದಿನ ಅಂದರೆ ಒಂದು ಮಂಡಲ ಅಂತ ನಾವೇನು ಕರಿತೀವಿ, ಕರೆಕ್ಟಾಗಿ 48ನೇ ದಿನಕ್ಕೆ ಅನೌನ್ಸ್ ಆಯಿತು ಕೊರೋನಾ ಇದಾಯಿತು ಅಂತ, ಎಲ್ಲ ಆಚೆ ಬಂದ್ವಿ. ಸೊ ಆ ಥರದ್ದೊಂದು ಮಿರಾಕಲ್ ಕೂಡ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ಆವಾಗ ಈ ಪುಸ್ತಕಗಳೆಲ್ಲ ಡೀಟೇಲಾಗಿ ಓದ್ತಾ ಇದ್ದಾಗ ಅನಿಸಿದ್ದು, ಓಹೋ ಗುರುಗಳೆಲ್ಲ ಈ ಮಾರ್ಗದಲ್ಲಿ ಬಂದಿದ್ದಾರೆ, ಇದನ್ನೆಲ್ಲ ನೋಡ್ಕೊಂಡು ಬರಬೇಕು ಅಂತ. ಆಮೇಲೆ ಸಪ್ತಾಹ ಅಂತ ಒಂದು ಮಾಡ್ತಾರೆ, ಅದರ ಒಂದು ಮಾಹಿತಿ ಮತ್ತು ನನ್ನ ಅನುಭವನ ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗ ಶ್ರೀಪಾದ, ನಿಮ್ಮ ಮನೇಲಿ ಸಪ್ತಾಹದ ಅನುಭವ ನೀನು ಹೇಳು ಶ್ರೀಪಾದ, ನಂದು ಅನುಭವ ನಾನು ಹೇಳ್ತೀನಿ. ದತ್ತ ಸಪ್ತಾಹ ಅಂದ್ರೆ 7 ದಿನ, ಮಾರ್ಗಶಿರ ಮಾಸದಲ್ಲಿ ಅದು ಕೃಷ್ಣ ಪಕ್ಷದಲ್ಲಿ ಸಪ್ತಮಿ ದಿನದಿಂದ ಶುರುವಾಗಿ ಚತುರ್ಥಿ ದಿನಕ್ಕೆ ಮುಗಿಯುತ್ತೆ. ಸೊ ಆ 7 ದಿನಗಳ ಕಾಲ ಪ್ರತಿನಿತ್ಯ ನಮ್ಮ ಮನೇಲಿ ಹೆಂಗೆ ಅಂದ್ರೆ ಬೆಳಗ್ಗೆ 3 ಗಂಟೆಗೆ ಕಾಕಡಾರತಿ
ಆಗತ್ತೆ. ಅದಾದ್ಮೇಲೆ ರುದ್ರಾಭಿಷೇಕ, ಅದಾದ್ಮೇಲೆ ದತ್ತ ಪಾರಾಯಣ ನಡೆಯುತ್ತೆ. ಪಾರಾಯಣ ನಡೆದು ಮಧ್ಯಾಹ್ನ ಮಹಾನೈವೇದ್ಯ. ಆ 7 ದಿನಾನೂ ಅಪ್ಪ ಹೊಸ್ಲಿಂದ ಆಚೆ ಹೋಗೋದಿಲ್ಲ, ಮನೆಯೊಳಗೆ ಇದ್ದು ಅವರು ಮಡಿಲೇ ಮಲ್ಕೊಳ್ಳೋದು. ಮಧ್ಯಾಹ್ನ ಒಂದೇ ಹೊತ್ತು ಊಟ, ಮತ್ತೆ ಮಾರನೇ ದಿನ. ಇದನ್ನ 7 ದಿನ ನಡೆಸಿ 8ನೇ ದಿನ ಮಂಗಳ ಆಗೋ ದಿನ ಅವತ್ತು ಎಲ್ಲಾರನ್ನೂ ಕರೆದು ಒಂದು ಸತ್ಯನಾರಾಯಣ ಪೂಜೆ ಮತ್ತೆ ಮಧುಕರಿ ಭಿಕ್ಷೆ ಇರುತ್ತೆ. ಸೂಪರ್. ಈಗ ಶ್ರೀಪಾದ ಹೇಳಿದಂಥ ಅವರ ಮನೆಯಲ್ಲಿ ಸಪ್ತಾಹ ಮಾಡೋಂಥ ಫಾರ್ಮೆಟ್ ಏನಿದೆಯಲ್ಲ, ಇದು ತುಂಬ ಪ್ರೋ ಫಾರ್ಮೆಟ್ ಇದು. ಅಂದರೆ PhD ಅಂತ ಹೇಳಿದ್ನಲ್ಲ, ಆ ಲೆವೆಲಲ್ಲಿ ಇದು. ಮತ್ತು ಯಾವುದೇ ನೀವು ಈ ಪಾರಾಯಣದ ಪುಸ್ತಕಗಳು ತೊಗೊಂಡ್ರೆ ಸಪ್ತಾಹ ಮಾಡುವ ವಿಧಿವಿಧಾನ, ಮತ್ತು ಆ ಸಪ್ತಾಹ ಅಂದರೆ 7 ದಿನ ಅಂತ ಯಾರು ಕನ್ಫ್ಯೂಸ್ ಆಗಬೇಡಿ, ಫಸ್ಟ್ ಟೈಮ್ ಕೇಳ್ಕೊತಾರವರು. ಸಪ್ತಾಹ ಅಂದರೆ 7 ದಿನದಲ್ಲಿ ಆ ಪುಸ್ತಕವನ್ನು ನೀವು ಓದಿ ಮುಗಿಸ್ಬೇಕು ಅಂತ. ಸೊ ಅದರಲ್ಲೇ ಕೊಟ್ಟಿರ್ತಾರೆ, 1ನೇ ದಿನಕ್ಕೆ ಈ ಚಾಪ್ಟ್ರಿಂದ ಈ ಚಾಪ್ಟ್ರು, 2ನೇ ದಿನಕ್ಕೆ ಈ ಚಾಪ್ಟ್ರಿಂದ ಈ ಚಾಪ್ಟ್ರು ಅಂತ. ಹಾಗೆ 7 ದಿನ ಮುಗಿಯೋದ್ರೊಳಗೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಚಾಪ್ಟ್ರು ಮುಗಿಸಿ ಕೊನೆಯ ದಿನ ಒಂದು ಹಬ್ಬದ ಸಂಭ್ರಮ ಮಾಡಿ ಅನ್ನ ಸಂತರ್ಪಣೆ ಎಲ್ಲ ಮಾಡಿ ಮುಗಿಸ್ಬೇಕು ಅಂತ. ಈಗ ನನ್ನದು ಅನುಭವ ಹೇಳ್ಬಿಡ್ತೀನಿ. ಪ್ರೋ ಆದಮೇಲೆ LKG ಬರಬೇಕಲ್ಲ, ಈಗ ನನಗೆ ಸಪ್ತಾಹ ಮಾಡಬೇಕು ಅಂತ ಜೋಶ್ ಬಂದ್ಬಿಡ್ತು ಮಾರಾಯ. ಓಕೆನಾ, ಈಗ ಕಮಿಟ್ ಆಗ್ಬಿಟ್ಟೆ. ಓಕೆನಾ, ಭಾಷಾ ಕಮಿಟ್ ಆದರೆ ಕಮಿಟ್ ಆದಂಗೆ ಅಂದ್ಬಿಟ್ಟು ಅಂತ ಕಮಿಟ್ ಆಗ್ಬಿಟ್ಟೆ ಗುರು. ಓದ್ತಾಯಿನ ಮುಗೀತಾನೆ ಇಲ್ಲ. ಒಂದೊಂದಕ್ಕೆ 80 ಪೇಜ್ ಓದಬೇಕು. ಒಂದು 30 ಪೇಜ್ಗೆ ಮುಗ್ದೋಗುತ್ತೆ, ಇನ್ನೊಂದು ದಿನ 70 ಪೇಜು, ಇನ್ನೊಂದು ದಿನ 120 ಪೇಜು. ನಾನು ನಿಜ ಹೇಳ್ತೀನಿ, ಒಂದೊಂದು ದಿನ ಹಿಂಗೆ ಕೂತ್ಕೊಂಡು ಹಂಗೆ ಓದೋದು, ಹಿಂಗೆ ಬೀಳೋದು, ಡಿಸೈನಾಗಿ ಹಿಂಗೆ ಬೀಳೋದು, ಒಂದ್ಸಲಿ ಪುಸ್ತಕನೇ ಕೈಯಿಂದ ಬಿದ್ದೋಗೋದು. ಅಯ್ಯೋ, ಇವೆಲ್ಲ ಆಗ್ಬಿಟ್ಟು ನಾನು ಆಮೇಲೆ ದೇವ್ರಿಗೆ ಕೈ ಮುಗ್ದು ಆಮೇಲೆ ಮುಖಕ್ಕೆ ನೀರು ಹಾಕ್ಕೊಳ್ಳೋದು, ಕೂತ್ಕೊಳ್ಳೋದು, ಓದೋದು. ಒಂದು ಅನುಭವ ಶ್ರೀಪಾದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಡೆಯೋ ಮಗುನೇ ಎಡಬೋದು ಅಂತ. ನೀನು ಎಡಬೇಕು, ನೀನು ತಪ್ಪು ಮಾಡಬೇಕು, ಆವಾಗಲೇ ನಿನಗೆ ಫಾರ್ಮೆಟ್ ಏನು ಅಂತ ಗೊತ್ತಾಗುತ್ತೆ. ಆವಾಗ ನನ್ನ ಮನಸ್ಸಲ್ಲಿ ಮತ್ತು ನನಗೂ ಗುರುಗಳೆಲ್ಲ ಹೇಳ್ದಾಗ ಬಂದಿದ್ದೇನೆಂದರೆ, ಅದಕ್ಕೆ ಏಕ್ದಮ್ ಚಾಲೆಂಜಸ್ನ ತೊಗೋಬಾರ್ದು. ಜೋಶ್ ಕಮ್ಮಿ ಇರಬೇಕು ಭಕ್ತಿ ಮಾರ್ಗದಲ್ಲಿ ಅಥವಾ ಸ್ಪಿರಿಚುವಲ್ ಮಾರ್ಗದಲ್ಲಿ. ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ನೀನು ಒಂದು ಕೆಲಸ ಮಾಡು, ಒಂದು ಹ್ಯಾಬಿಟ್ ಮಾಡ್ಕೊ, ಏನೂ ಬೇಡ, ಡೈಲಿ ಒಂದು ಅಧ್ಯಾಯನೂ ಇಲ್ಲ, 1 ಪೇಜ್ ಡೈಲಿ ಯು ರೀಡ್ 1 ಪೇಜ್. ಮೇಕ್ ಇಟ್ ಅ ಚಾಲೆಂಜ್ ನೋಡೋಣ ಅಂದರು. ನಾನು ಒಂದಿನಕ್ಕೆ 1 ಪೇಜ್ ಓದೋಕ್ಕಾಗಲ್ವಾ, ಯಾವಾಗಲಾರು ಎದ್ದಾಗ ಬೆಳಗ್ಗೆ ಓದ್ಬೋದಲ್ಲ ಗುರು ಅಂದರೆ. ಸಿಚುವೇಶನ್ ಹೆಂಗೆ ಮ್ಯಾನೇಜ್ಮೆಂಟ್ ಆಗೋದು ಅಂದರೆ, ನಾನು 3 ದಿನ 4 ದಿನ ಬುಕ್ ಹತ್ತರಕ್ಕೆ ಹೋಗೋಕ್ಕಾಗ್ತಾರಲ್ಲ, ಬುಕ್ ಮುಟ್ಟಕ್ಕೆ ಆಗ್ತಾರಲ್ಲ. ಇಲ್ಲ ಒಂದಿನ ಏನೋ ಇರೋದು, ಸಡನ್ನಾಗಿ ಔಟ್ಡೋರ್ ಏನೋ ಶೂಟಿಂಗ್ ಬಂದು ಆ ಲೊಕೇಶನ್ಗೆ ಹೋದ್ಮೇಲೆ ಗ್ಯಾಪ್ಕೊಬರೋ, ಅಯ್ಯೋ ಇವತ್ತು ಓದಲೇ ಇಲ್ಲ, ಬುಕ್ ತೊಗೊಂಬರ್ಲಿಲ್ವಲ್ಲ, ಮೇಕಪ್ ಕಿಟ್ಟಲ್ಲಿ ಶೂಟಿಂಗ್ ಬ್ಯಾಗಲ್ಲಿ ಬುಕ್ ಎತ್ಕೊಳ್ಳಿಲ್ವಲ್ಲ. ಆಮೇಲೆ ಏನು ಮಾಡ್ಕೊಂಬಿಟ್ಟೆ, ಒಂದು 10 ದಿನ ನಾನು ಇಲ್ಲ ಅಂದರೆ 10 ಪೇಜ್ ಫೋಟೋ ಹೊಡ್ಕೊಂಡ್ಬಿಡ್ತದೆ, ಚಕ 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 ಅಂತ. ಸೊ ಡೈಲಿ ಬೆಳಗ್ಗೆ ಎದ್ದೇಳ ಸ್ನಾನ ಆದಮೇಲೆ 1 ಪೇಜ್ ಓದೋದು. ಸೊ ರಿಯಲಿ ಫಾರ್ ದ ಬಿಗಿನರ್ಸ್ ಐ ರಿಕ್ವೆಸ್ಟ್, ಪುಸ್ತಕದಲ್ಲಿ ಸಪ್ತಾಹ ಅಂತ ಬರೆದಿರ್ತಾರೆ, ತಣ್ಣೀರು ಸ್ನಾನ, ಉಪವಾಸ, ಮಡಿ, ನೆಲ ಮೇಲೆ ಕೂತ್ಕೋ, ನೆಲ ಮೇಲೆ ಮಲ್ಕೋ, ಇದೆಲ್ಲ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ಯಾರು ಕೈ ಹಾಕಲ್ಲ ಕಣೋ. ಅದಕ್ಕೆ ಹೇಳ್ತಾ ಇರೋದು ನಾನು, ಇಲ್ಲ ಅದು ನಿಜ, ದೇ ವಿಲ್ ಮಿಸ್ ಔಟ್ ದೀಸ್ ಥಿಂಗ್ಸ್. ಆಮೇಲೆ ಈಗ ನಂತರದವನೊಬ್ಬ ತಪ್ಪು ಮಾಡಿರೋದನ್ನ ಹೇಳಿದ್ರೆ ಅವ್ರಿಗೆ ಮನ್ಸು ಸ್ವಲ್ಪ ಬಿಗ್ಗೆ ಇದಾಗುತ್ತೆ. ಓಕೆ, ಅವರೇ ಮಾಡಿ ಸ್ವಲ್ಪ ಏನಾಗಿಲ್ವಲ್ಲಪ್ಪ, ನೆಟ್ಗಿದಾರಲ್ಲ, ನಾವು ಮಾಡೋಣ. ಐ ಆಮ್ ದ ಲಿವಿಂಗ್ ಎಕ್ಸಾಂಪಲ್. ಹೆದರಬೇಡಿ, ಯಾಕೆ ಅಂದರೆ ಅವನು ಭಗವಂತ, ಅವನು ಕರುಣಾಮಯಿ. ಓಕೆ, ದಯಾನಂದ ಸಾಗರ ಈಸ್ ಅನದರ್ ನೇಮ್ ಇಸ್. ಸೊ ವಾಟ್ ಯು ಕ್ಯಾನ್ ಡೂ ಅಂದರೆ, ಕಮಿಟ್ ಫಾರ್ 1 ಪೇಜ್ ಎ ಡೇ. 300 ಪುಟ ಇರೋವಂಥ ಒಂದು ಪುಸ್ತಕನ ಇದು. ಫಾರ್ ಎಕ್ಸಾಂಪಲ್ 1 ವರ್ಷ ಇದನ್ನು ಓದಿ ಮುಗಿಸ್ತೀನಿ ಅಂತ ಶಬ್ದ ತಗೊಳ್ಳಿ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ದಿನಕ್ಕೆ 1 ಪೇಜ್ ಓದೋವಾಗ ಅದನ್ನು ಅಷ್ಟೇ ಶ್ರದ್ಧೆಯಿಂದ ಕಾನ್ಸಂಟ್ರೇಟೆಡಾಗಿ ಓದಿ. ತಿರ್ಗಾ ಅದನ್ನು ಬಿಸಿ ಬಿಸಿ ಬಜ್ಜಿ ಬೋಂಡ ತಿಂದಂಗೆ, ಪಾನಿಪುರಿ ತಿಂದಂಗೆ ಮಾಡಬೇಡಿ. ಅದು ರಿಕ್ವೆಸ್ಟ್. ರೀಲ್ಸ್ ನೋಡ್ದಂಗೆ ಮಾಡಬೇಡಿ. ಅದನ್ನು 1 ಪೇಜ್ ಓದಿದ್ರಾ ಕರೆಕ್ಟ್ ಅದರಲ್ಲಿ ಏನಿದೆ ತತ್ವ ಸಾರಾಂಶ ಅದನ್ನು ತಗೊಳ್ತಕ್ಕಂಥದ್ದು. ಮತ್ತು ಇನ್ನೊಂದು, ಅಲ್ಲಿ ಆ ಪಾತ್ರಗಳು ಅದು ನಡೀತಾ ಇದೆ ಅಂತ ಒಂದು ಜ್ಞಾನ ಚಕ್ಷುಲ್ಲಿ ಅದನ್ನು ರೀಡ್ ಮಾಡ್ಬೇಕಾದ್ರೆ ಆ ಸೀನ್ ನಡೀತಾ ಇರ್ಬೇಕು ಕಣ್ಣು ಮುಂದೆ. ಹೌದು, ಅವಾಗ ಅದ್ರ ಫಲ ಜಾಸ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತೆ, ನೀನು ಕರೆಕ್ಟ್ ತಾನೆ? ಖಂಡಿತ. ನೀನು ವಿಜುವಲೈಸ್ ಮಾಡ್ಕೊಂಡಾಗ ನಿಮಗೆ ಆ ಕಥೆಗಳು ತುಂಬ ತಲೆ ಒಳಗೆ ಪ್ರಿಂಟ್ ಆಗುತ್ತೆ. ಅದನ್ನು ಮಾಡಿ ಪಾರಾಯಣಕ್ಕೆ ತುಂಬ ತಾಕತ್ತಿದೆ, ತುಂಬ ಅಂದರೆ ತುಂಬ ತಾಕತ್ತಿದೆ. 3 ಫಾರ್ಮುಲಾ ಕೊಟ್ಟಿದ್ದಾರೆ, ತುಂಬ ಸುಲಭದ 8 ಆಣಿ 4 ಆಣಿ ಖರ್ಚಾಗದಿರೋ ಫಾರ್ಮುಲಾ ಅಂತಂದರೆ ಗೋಪೂಜೆ, ತುಳಸಿ ಪೂಜೆ, ಪಾರಾಯಣ. ಇದು 3 ನಿತ್ಯ ಯಾವ ಜಾಗದಲ್ಲಿ ನಡೆಯುತ್ತೋ ಆ ಜಾಗದಲ್ಲಿ ಅಪಮೃತ್ಯು ಎಂಟ್ರಾಗಲ್ಲ. ಮೃತ್ಯು ಅನ್ನೋದು ಒಂದು ಡೇಟ್ ಮುಗಿದ್ಮೇಲೆ ಇರುತ್ತೆ. ಅಪಮೃತ್ಯು ಸಡನ್ ಡೆತ್, ಅನಾರೋಗ್ಯ, ಮಾನಹಾನಿ, ಪ್ರಾಣಹಾನಿ, ಆಸ್ತಿ ಹಾನಿ ಆಗಲ್ಲ. ಯಾಕಂದರೆ ಸಾಕ್ಷಾತ್ ಭಗವಂತ ಇರ್ತಾನೆ ಅಂತ. ನೋಡಿ, ಗುರುವಿಗೆ ಗುರು ಅಂತಂದರೆ ದತ್ತಾತ್ರೇಯರು 24 ಫ್ರಮ್ ದಿ ನೇಚರ್
ಏನಕ್ಕೆ ಆ ಪುಸ್ತಕ ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ ಅಂದರೆ, ಯಾವುದೋ ರೀಲ್ಸು ಯಾವುದೋ ಇದುಗಿಂತ ಒಳ್ಳೆ ಕತೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ನೇಚರಿಂದನೇ ಹೇಗೆ ಭಗವಂತ ಒಂದೊಂದನ್ನು ಗುರುವಾಗಿ ತೊಗೊತಾನೆ ಅಂತ. ಹೌದು, ನನಗೆ ಯಾರೂ ಆಚ ಕಡೆ ಗುರುಗಳು ಬೇಡ, ಬಟ್ ನನ್ನ ದೃಷ್ಟಿ ಬದಲಿಸು, ದೃಶ್ಯ ಬದಲಾದೀತು. ಆ ದೃಷ್ಟಿ ಇಟ್ಟು ನಾನು ನೋಡಿದಾಗ ಅವನೇ ಗುರು, ಇವನೇ ಗುರು, ಒಂದು ಹಾವೇ ಗುರು, ಒಂದು ಪಾರಿವಾಳನೇ ಗುರು, ಒಂದು ಹದ್ದುನೇ ಗುರು ಅಂತಕ್ಕಂಥ ಒಂದು 24 ಲಿಸ್ಟ್ ಇಲ್ಲಿದೆ. ಭೂಮಿ ತಾಳ್ಮೆಗೆ, ಯಾಕಂದರೆ ಭೂತಾಯಿ ಮೇಲೆ ನಾವು ಏನೆಲ್ಲ ನಡಿತೀವಿ, ಅವಳ ಮೇಲೆ ಬಾಯಿಂದ ಉಗುಳ್ತೀವಿ, ನಿತ್ಯ ಕರ್ಮ ಮಾಡ್ತೀವಿ, ಆದ್ರೆ ಅವಳು ತಾಳ್ಮೆ ಅಂದಿರ್ತಾಳೆ. ಭೂಮಿಯಿಂದ ತಾಳ್ಮೆ. ಗಾಳಿ, ಮೂವ್ ಆಗ್ತಾ ಇರೋ, ಯಾವುದಕ್ಕೂ ಅಟ್ಯಾಚ್ ಆಗಬೇಡ. ಗಾಳಿ. ಆಕಾಶ, ನಿನ್ನ ತನಕ್ಕೆ ನೀನು ಹಾಗೆ ನಿಲ್ಲು ಅಂತ ಆಕಾಶದ ಥರ ಸ್ಟ್ಯಾಂಡ್ ಸ್ಟಿಲ್, ಯಾರಿಗೋಸ್ಕರ ನೀನು ಚೇಂಜ್ ಆಗೋದಲ್ಲ, ನಿನ್ನ ತನನ ನೀನು ಉಳಿಸ್ಕೊ ಅಂತಕ್ಕಂಥದ್ದು. ನೀರು, ನೀರಿಗೆ ಭೇದ ಇಲ್ಲ, ಯಾರು ಕುಡಿದ್ರೂ ಅವನ ದಣಿವನ್ನು ಆರಿಸುತ್ತೆ, ಮತ್ತು ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅದು ನೀರು. ಬೆಂಕಿ, ಪ್ಯೂರಿಟಿ, ಅಗ್ನಿ ಅಷ್ಟೇ ಪವಿತ್ರ. ನನ್ನ ಒಂದು ಹಳೆ ಎಪಿಸೋಡ್ ಒಂದು ಮಾಡಿದ್ದೆ ಹೋದ ವಾರ, ಅದರಲ್ಲಿ ಅಗ್ನಿ ಬಗ್ಗೆನೇ ಮಾಹಿತಿ ಕೊಟ್ಟಿದೆ, ತಿರ್ಗಾ ಅದೇ ಇಲ್ಲಿ ಬಂದಿದೆ. ಅದಾದಮೇಲೆ ಚಂದ್ರ, ಚಂದ್ರ ಫುಲ್ ಕರಗ್ದಂಗೆ ಕಾಣ್ತಾನೆ, ಅಮಾವಾಸ್ಯಲ್ಲಿ ಕಾಣೋದೇ ಇಲ್ಲ, ಹಾಗಂತ ಚಂದ್ರ ಇರಲ್ವಾ? ಇರ್ತಾನೆ. ಹಾಗೆ ನಿನ್ನ ದೇಹ ಮತ್ತು ಆತ್ಮದ ಭಾವನೆ ಇರಲಿ ನಿನಗೆ ಅಂತ. ದೇಹ ಅನ್ನೋದು ಹೋಗುತ್ತೆ, ಬಟ್ ಆತ್ಮ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಅಂತ ಅದು. ಅದಾದಮೇಲೆ ಸೂರ್ಯ, ಸೂರ್ಯ ಹೆಂಗೆ ಅಂತಂದರೆ, ಈಗ ಸನ್ರೈಸ್ ಆಗ್ತಿದ್ದಾನೆ, ವಾಟರ್ ಬಬಲ್ಸ್ ಇಷ್ಟು ಬಿದ್ದಿದ್ರೆ ಆ ಎಲ್ಲ ಬಬಲ್ಸಲ್ಲೂ ಸೂರ್ಯ ಕಾಣ್ತಾ ಇರ್ತಾನೆ, ಬಟ್ ಇರೋ ಸೂರ್ಯ ಯಾರು? ಒಬ್ಬನೇ ಇರೋದು, ಅವನು ಒಬ್ಬನೇ ಇರೋದು, ಅವನು ಎಲ್ಲ ಕಡೆ ಇರೋ ಥರ ಇರ್ತಾನೆ, ಆ ಥರ ಇರು ನೀನು ಅಂತ. ಕಪೋತ ಅಂತ ಬರುತ್ತೆ, ಪಾರಿವಾಳ. ಪಾರಿವಾಳ ಹೆಂಗೆ ಅಂದರೆ, ಈ ಬೇಟೆಗಾರ ಬಂದು ಬಲೆ ಬೀಸ್ಬಿಟ್ಟು ಹೆಣ್ಣು ಪಾರಿವಾಳ ಸಿಗಾಕೊಂಬಿಟ್ಟಿರುತ್ತಂತೆ. ಇದು ಗಂಡು ಬೆಳಗ್ಗೆ ಸಂಜೆವರು ಕಾದು ಕಾದು ಅಟ್ಯಾಚ್ಮೆಂಟ್ ಮೋಹಕ್ಕೆ ಏನು ಮಾಡುತ್ತೆ, ಇದು ಸಿಕ್ಕಾಕೊಂಡಿಲ್ಲ ಅಂದರೂ ಇದೇ ಹೋಗಿ ಬಲೆಯಲ್ಲಿ ಬೀಳುತ್ತಂತೆ. ಸೊ ದತ್ತಾತ್ರೇಯರು ಕಪೋತ ಪಕ್ಷಿ ನೋಡಿ ಕಲ್ತರಂತೆ, ಅಟ್ಯಾಚ್ಮೆಂಟ್ ಇರಬಾರ್ದು, ಕೊನೆಗೆ ಬಂತಲ್ಲ ನಿನ್ನ ಕುತ್ತಿಗೆಗೆ ಬಂತದು, ಆ ಥರ ಮೋಹ ಇರಬಾರ್ದು ಅಂದ್ಬಿಟ್ಟು ಅಂತ. ಹೆಬ್ಬಾವಿಂದ ಏನು ಅಂತಂದರೆ, ಅದಕ್ಕೆ ಹಸಿವಾಯಿತು ಅಂದರೆ ಅದು ಏನು ಸಿಕ್ತು ಬಿಡ್ತು ನೋಡಲ್ಲ, ತಗೊಂಡು ನುಂಗ್ಬಿಡುತ್ತೆ ಅಷ್ಟೇ. ಅದು ಅಂದರೆ ಟೇಸ್ಟ್ ನೋಡಲ್ಲ ಅದು. ಅದೇ ಅದಕ್ಕೆ ಒಂದ್ಸಲಿ ಹೊಟ್ಟೆ ತುಂಬ್ತಾ, ಅದ್ರ ಪಕ್ಕನೋ ಅದ್ರ ಮೇಲೆ ನೀನು ದಿಮ್ ಮಾಡ್ಕೊಂಡು ಅದನ್ನ ಮಲ್ಕೋ, ನೀನು 6 ತಿಂಗಳು ಮಲ್ಕೋ, ಅದು ನಿನ್ನೇನು ಮಾಡಲ್ಲ. ಅದಕ್ಕೆ ಹೊಟ್ಟೆ ಹೆಚ್ಚು ಆಯಿತು ಅಂದರೆ 6 ತಿಂಗಳು ಒಂದು ದಿನದ ಮೇಲೆ ಇನ್ನೇನು ಬಿಡಲ್ಲ, ಹಿಂದುಂಗೆ ಹಾಕ್ಬಿಡೋದು. ಸೊ ಅಂದರೆ ಸಿಕ್ಕಿದ್ರಲ್ಲಿ ತೃಪ್ತನಾಗಿರೋ ಅಂತ, ಅದನ್ನ ನೋಡಿ ಅದನ್ನ ಕಲಿತೆ ಅಂತಾರೆ ಅವರು, ಓಕೆನಾ. ಅದಾದಮೇಲೆ ಸಮುದ್ರ, ಸಮುದ್ರಕ್ಕೆ ಎಲ್ಲ ನದಿಗಳ ನೀರು ಬಂದು ಸೇರುತ್ತೆ. ಕೊಳೆ ನೀರು ಬರ್ಬೋದು, ಸರಿ ನೀರು ಇರ್ಬೋದು, ಕೊಚ್ಚೆ ನೀರು, ಏನು ಬೇಕಾದ್ರೆ ಬಂದು ಸೇರ್ಕೊಳ್ಳುತ್ತೆ. ಬಟ್ ಸಮುದ್ರ ಅದ್ರ ತತ್ವ ಅನ್ಕೊಳ್ಳ, ಅದು ಹಾಗೆ ಇರುತ್ತೆ, ಇಟ್ ವಿಲ್ ಬಿ ಸ್ಟ್ಯಾಗ್ನೆಂಟ್. ಸೊ ಸಮುದ್ರನಾಗಿರೋ ಇದು ಬೆಂಕಿ ಹುಳ. ಆ ಹುಳ ಏನಾಗುತ್ತೆ, ದೀಪ ಎಲ್ಲ ಆರಿಸಿ ದೀಪದೋಳು ಅಂತೀವಿ ನಾವು, ಅದು ಬೇಡ ಬೇಡ ಅಂದರೂ ದೀಪದ ಹತ್ರ ಹೋಗಿನ ಆ ಅಟ್ರಾಕ್ಷನ್ಗೆ ಸಾಯುತ್ತೆ. ಸೊ ಅಟ್ರಾಕ್ಷನ್ಗಳ ಕಡೆ ಗಮನ ಕೊಡು ಅಂದ್ಬಿಟ್ಟು ಅಂತ. ಬಟರ್ಫ್ಲೈ, ಚಿಟ್ಟೆ, ಚಿಟ್ಟೆಯಿಂದ ಅವ್ರೇನು ಕಲ್ತಿದ್ದು ಅಂತಂದರೆ, ಹೂವಿಗೆ ನೋವಾಗದಂಗೆ ಅದರ ಸವಿಯನ್ನು ಸವಿಯೋ ಥರ, ಅರ್ಥ ಆಗ್ತಿದೆಯಾ? ಒಂದು ಈಕೋಸಿಸ್ಟಮಲ್ಲಿ ನೀನು ಬದುಕು, ನೀನು ಒಬ್ರಿಗೆ ಉಪಯೋಗ ಆಗು, ನಿನ್ನಿಂದನೂ ಒಬ್ರಿಗೆ ಉಪಯೋಗ ಆಗಲಿ. ತಿರ್ಗಾ ಇದೇ ಚಿಟ್ಟೆ ಹೋಗಿ ಇನ್ನೊಂದ್ರ ಮೇಲೆ ಕೂತ್ಕೊಂಡಾಗ ಪೋಲಿನೇಷನ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಒಂದು ನೀನು ಇರು, ಇನ್ನೊಬ್ರಿಗೆ ಉಪಯೋಗ ಆಗು ಅಂತ. ಅದಾದಮೇಲೆ ಹನಿ ಬಿ, ಹನಿ ಬಿ ಏನಂತಂದರೆ ಒಬ್ಬ ಜುಗ್ಗನ್ನ ಸಂಕೇತಕ ಅದು. ಅಂದರೆ ಎಲ್ಲ ಕೂಡಿಟ್ಟು ಕೊನೆಗೆ ದುಂಬಿ ಕೂಡಿಟ್ಟು ಯಾರಪ್ಪ ಹೊಗೆ ಹಾಕ್ಬಿಟ್ಟು ಯಾವನ ಬಂದು ಕುಯ್ದು ತೊಗೊಂಡೋಗ್ತಾನೆ, ಬಾಟ್ಲಲ್ಲಿ ಹಿಂಡ್ಕೊಂಡು ಹೋಗ್ತಾನೆ. ಸೊ ನೀನು ಎಷ್ಟು ಅಂತ ಶೇಖರಿಸಿಡ್ತೀಯ, ಅದು ಯಾವತ್ತಿದ್ರೂ ಒಬ್ಬ ತೊಗೊಂಡೋಗ್ತಾನೆ. ಹಂಚಿ ಬಾಳು ಅಂತ. ಎಲಿಫೆಂಟ್ ಬಂದು ಪಾರ್ಟ್ನರ್ ಅಟ್ರಾಕ್ಷನ್. ಒಂದು ಎಲಿಫೆಂಟ್ನ ಟ್ರ್ಯಾಪ್ ಮಾಡೋದಕ್ಕೆ ಅದು ಹೆಣ್ಣನ್ನು ಹಿಡ್ದಾಕ್ಬಿಟ್ರೆ ಸಾಕು, ಗಂಡು ಆಟೋಮೆಟಿಕ್ಕಾಗಿ ತಗ್ಲಾಕೊಂಡ್ಬಿಡುತ್ತೆ. ಅದಕ್ಕೆ ಆ ಥರ ಆಗಬೇಡ ಅಂತ. ಅದಾದಮೇಲೆ ಈ ಜಿಂಕೆ, ಒಂದು ಜಿಂಕೆನೂ ಅಷ್ಟೇ ಅಂತೆ, ಅದು ಬೇಟೆಗಾರ ಏನೋ ಒಂದು ಒಳ್ಳೆ ಕೊಳಲು ನಾದ ನುಡಿಸ್ದ ಅಂದ್ಬಿಟ್ಟು ಅಂತ ಅದರ ಅಟ್ರಾಕ್ಷನ್ಗೆ ಹೋಗಿ ಅವ್ನ ಕೈಸಿಗೆ ಹಾಕ್ಕೊಳುತ್ತಂತೆ. ಅಂದರೆ ನಿನ್ನ ವೀಕ್ನೆಸ್ಗಳನ್ನ ಯಾರಾದ್ರು ರೋಲ್ ಪ್ಲೇ ಮಾಡ್ತಿದ್ರೆ ಎಚ್ಚರವಾಗಿರೋ ನಿನ್ನ ವೀಕ್ನೆಸ್ಗಳ ಬಗ್ಗೆ ಅಂದ್ಬಿಟ್ಟು ಅಂತ. ಫಿಶ್ಶು, ಇದು ನೀರಲ್ಲಿರುತ್ತೆ, ಓಕೆನಾ, ಪಾಂಡಲ್ಲಿರುತ್ತೆ, ಅದ್ರ ಪಕ್ಕನೇ ಎಷ್ಟೊಂದು ಹುಳ ಹುಟ್ಟೆ ಎಲ್ಲ ಓಡಾಡ್ತಾ ಇರುತ್ತೆ. ಅದು ಬಿಟ್ಬಿಟ್ಟು ಯಾವನೋ ಒಬ್ಬ ತಂತಿಗೆ ಒಂದು ಹುಳ ಹಾಕಿದ ತಕ್ಷಣ ಅದಕ್ಕೆ ಹೋಗಿ ಬಾಯಿ ಕೊಡುತ್ತೆ. ಅಂದರೆ ಅಕ್ಕಪಕ್ಕ ಇರೋದನ್ನು ಬಿಟ್ಬಿಟ್ಟು ಇದೇನೋ ಒಂದು ಎಕ್ಸ್ಟ್ರಾರ್ಡಿನರಿ ಬಂತು ಅಂತ ಹೋಗೋದಾಗ ಏನಾಗ್ತೀಯಾ, ಫಿಶ್ ಔಟ್ ಆಫ್ ವಾಟರ್. ಸೊ ಅದನ್ನು ಕಲಿತೆ ನಾನು ಅಂತ. ಆಮೇಲೆ ವೇಶ್ಯೆ, ವೇಶ್ಯೆ ಅವಳು ಇಷ್ಟಪಟ್ಟಾದ್ಲೋ ಕಷ್ಟಪಟ್ಟಾದ್ಲೋ, ಓಕೆ, ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ಅವಳಿಗೆ ತನ್ನ ಮೇಲೆ ತನಗೆ ಜಿಗುಪ್ಸೆ ಬಂದು ನಾನೂ ಈಗ ಬದಲಾಗ್ಬೋದು, ನನ್ನ ಆಸೆಗಳು ನನ್ನ ಡಿಮಾಂಡ್ಸ್ಗಳನ್ನೆಲ್ಲ ಕಮ್ಮಿ ಮಾಡಿಕೊಂಡ್ರೆ ನಾನು ಎಲ್ಲವನ್ನು ತ್ಯಜಿಸಿ ನಾನು ಹೋಗ್ಬೋದು ಅಂತ ಒಂದು ನಿರ್ಧಾರ ಮಾಡಿ ಅದೆಲ್ಲವನ್ನು ತ್ಯಜಿಸ್ತಾಳಂತೆ ಅವಳು. ಸೊ ಅವಳನ್ನ ಕೂಡ ಗುರು ಅಂತ ಸ್ವೀಕರಿಸ್ತಾರೆ. ನೋಡಿ ಹೆಂಗಿದೆ ಇದು ಕಾನ್ಸೆಪ್ಟು ಅಂತ, ಓಕೆ. ಅದಾದಮೇಲೆ ಒಂದು ಮಗು, ಈ ಮಗುಗೆ
ಭಯ ಇರಲ್ಲ. ಮಗುಗೊಂದು ಹಾವು ಕೊಡು, ಪ್ಲಾಸ್ಟಿಕ್ ಹಾವು ಕೊಡು ಆಟ ಆಡುತ್ತೆ, ರಬ್ಬರ್ ಹಾವು ಕೊಡು, ನಿಜವಾದ ಹಾವು ಕೊಟ್ಟರು ಆಟ ಆಡುತ್ತೆ. ಅದು ನಿರ್ಲಿಪ್ತತೆಯಿಂದ ಇರುತ್ತದೆ, ಅದಕ್ಕೆ ನೋ ಅಟ್ಯಾಚ್ಮೆಂಟ್, ನೋ ನಥಿಂಗ್. ಸೊ ಆ ಥರ ಮಗುವಿನ ಥರ ಇರೋ. ಆಮೇಲೆ ಹದ್ದುದು ಬಂತು. ಹದ್ದು ಒಂದು ಬಾಯಲ್ಲೇನೋ ಇಟ್ಕೊಂಡಿತ್ತಂತೆ, ಬೇರೆ ಹಕ್ಕಿಗಳು ಪಕ್ಷಿಗಳೆಲ್ಲ ಬಂದು ಪಟ 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 ಅದ್ರ ಬಾಯಿಂದ ಕಿತ್ಕೊಳಕ್ಕೆ ಹೋದ, ಒಂದ್ಸಲ ಅದು ಬಿಟ್ಕೊಡುತ್ತಂತೆ. ಅಂದರೆ ನೀನು ಬಿಟ್ಕೊಡೋದನ್ನು ಕಲಿ. ಒಂದೊಂದು ಸತಿ ಎಲ್ಲ ಟೈಮು ನಾನೇ ಹಿಡ್ದಿಟ್ಕೊಂಡಿರ್ತೀನಿ, ಹೌದು, ಅಥವಾ ಎಲ್ಲ ನಾನು ಒಬ್ಬನೇ ತಿಂತೀನಿ ಅನ್ನೋಕ್ಕಾಗಲ್ಲ, ಒಂದೊಂದ್ಸಲಿ ಬಿಟ್ಕೊಡ್ಬೇಕಾಗತ್ತೆ, ಅದನ್ನು ನೀನು ಕಲಿ ಅಂತ. ಆಮೇಲೆ ಒಬ್ಬ ಬಿಲ್ಲುಗಾರನಿಗೆ ಅವನು ಹಿಂಗೆ ಕಾನ್ಸಂಟ್ರೇಟ್ ಮಾಡಿ ಹೊಡಿಬೇಕಂದ್ರೆ ಏನು ಪಿನ್ ಡ್ರಾಪ್ ಸೈಲೆನ್ಸ್. ಈಗ ನಮ್ಮ ಸ್ಟುಡಿಯೋಲ್ಲಿ ಇದ್ದಂಗೆ ಇರುತ್ತೆ ಅವ್ನ ಕಾಡಲ್ಲಿ, ಏನೋ ಕೂಗ್ತಾ ಇರುತ್ತೆ, ಏನೋ ಬರುತ್ತೆ, ಏನೋ ಡಿಸ್ಟರ್ಬೆನ್ಸ್ ಇರುತ್ತೆ, ಆದರೂ ಅವನು ಅದೆಲ್ಲ ಮರೆತು ಅದೊಂದು ಗುರಿ ಇಟ್ಟು ಹೊಡಿತಾನಲ್ಲ, ಆ ರೀತಿಯಾಗಿ ನೀನು ಇರು ಅಂತ. ಅದಾದಮೇಲೆ ಮತ್ತೆ ಇಲ್ಲಿ ಇನ್ನೊಂದು ಹಾವು ಬರುತ್ತೆ, ಅಲ್ಲಿ ಹಬ್ಬ ಒಂದು ಇಲ್ಲಿ ನಾರ್ಮಲ್ ಹಾವು. ಹೇಗೆ ಹಾವು ಸಮಯ ಕಳೆದಂತೆ ತನ್ನ ಪೊರೆನ ಕಳಚಿ ಹೋಗುತ್ತೋ, ಹಾಗೆ ನೀನೂ ಸಹ ನಿನ್ನ ಪಾಸ್ಟನ್ನ ಅನ್ನೋ ಪೊರೆನ ಕಳಚಿ ಹೋಗ್ತಾ ಇರೋ ಅಂದ್ಬಿಟ್ಟು ಅಂತ. ಅದಾದ್ಮೇಲೆ ನೋಡಿ, ಇಲ್ಲೂ ಸ್ಪೈಡರ್ ಬಂತು, ನನ್ನೊಂದು ಕಥೆ ಸ್ಪೈಡರ್ ಬಂತು. ಇಲ್ಲೂ ಸ್ಪೈಡರು ತನ್ನ ಹೊಟ್ಟೆಯಿಂದನೇ ಆ ಇದನ್ನ ಬಾಯಿಂದನೇ ವೆಬ್ನ ಬಿಡೋ ಅಂಥದ್ದು. ಅದ್ರದ್ದು ಕೆಲಸ ಮುಗೀತಂದ್ರೆ ಪ್ಯಾಕಪ್, ತಿರ್ಗಾ ವೆಬ್ನೆಲ್ಲ ಅದು ಎಳ್ಕೊಂಡ್ಬಿಡುತ್ತೆ ಒಳಗೆ. ಆ ಥರ ಬೇಕಂದ ಬೇಕು, ಇಲ್ಲ ಅಂದರೆ ಇಲ್ಲ. ಆ ಥರ ಕೆಲವು ವಿಷಯ ಕನೆಕ್ಟ್ ಆಗಬೇಕು, ಕೆಲವು ವಿಷಯ ಡಿಸ್ಕನೆಕ್ಟ್ ಆಗಬೇಕು. ನೀನು ಕನೆಕ್ಟ್ ಆದ್ಮೇಲೆ ಹಂಗೆ ಇರ್ತೀನಿ ಅಂದರೆ ಆಗಲ್ಲ ಲೈಫು, ಓಕೆನಾ. ಅದಾದಮೇಲೆ ಒಂದು ಬಡ ಹೆಣ್ಮಗಳು, ಪೂರ್ ಗರ್ಲ್, ಇವಳು ಮನೇಲಿ ಏನೂ ಇಲ್ಲ, ಸಡನ್ನಾಗಿ ಗೆಸ್ಟ್ಗಳು ಬಂದುಬಿಡ್ತಾರೆ ಒಂದು ರಾಶಿ. ಆದರೂ ಅವಳ ಹತ್ರ ಏನಿದೆಯೋ ಅವ್ರ ಮನೇಲಿ ಅದನ್ನ ಇಟ್ಕೊಂಡೇ ಅವ್ರಿಗೆ ಸೇವೆಯನ್ನು ಮಾಡಿ ಕೈ ಮುಗಿತಾಳಂತೆ. ಸೊ ಅವಳು ನೋಡಿ ನಾನು ಕಲಿತೆ, ದಟ್ ನನ್ನ ಹತ್ರ ಇರೋದು ಇಷ್ಟೇ, ನಾನು ಯಥಾಶಕ್ತಿ ಅನ್ನೋದು ಅವಳಿಂದ ಕಲಿತೆ ಅಂತಕ್ಕಂಥದ್ದು. ಲಾಸ್ಟಲ್ಲಿ ಮಿಡತೆ. ಈ ಮಿಡತೆ ಜೀವನ ಸ್ಟಾರ್ಟಿಂಗ್ ತುಂಬ ಕಷ್ಟ. ಅದು ಮರಿಯಿಂದ ದೊಡ್ಡದಾಗ ಅದಕ್ಕೊಂದು ಲೈಫ್ ಸೈಕಲ್ ಆಫ್ ಎ ಗ್ರಾಸ್ ಹಾಪರ್ ಅಂತ ಇದೆ. ಅದೆಲ್ಲ ಆದಮೇಲೆ ಅದಕ್ಕೊಂದು ರೆಕ್ಕೆ ಪುಕ್ಕ ಎಲ್ಲ ಬಂದಮೇಲೆ ಹಿಂಗೆ ಅಂತ ಇಲ್ಲಂದ್ರೆ ಅಲ್ಲಿಗೆ ಎಗರುತ್ತೆ ಅದು. ಸೊ ಲೈಫಲ್ಲಿ ಎವ್ರಿ ಬಿಗಿನಿಂಗ್ ಈಸ್ ಆಲ್ವೇಸ್ ಎ ಡಿಫ್ರೆಂಟ್ ಸ್ಟ್ರಗಲ್, ಬಟ್ ಎಂಡ್ ವಿಲ್ ಬಿ ಸಮಥಿಂಗ್ ಎಲ್ಸ್ ಅಂತ. ಸೊ ನೋಡಿ, ಬೇರೆ ಕತೆಗಳು, ಬೇರೆ ಇದಕ್ಕೆ ಸುಮ್ಮನೆ ಏನೋ ಪುರಾಣ ಹೇಳ್ತಾ ಇದ್ದಾರೆ ಅನ್ನೋಕ್ಕಿಂತ ಇದೆಲ್ಲ ಲೈಫಿಗೆ ಬೇಕಾಗಿರೋಂಥ ವಿಷಯಗಳು ಮಾರಾಯ. ಹೌದು. ಹಾಗಾಗಿ ನನಗೆ ದತ್ತ ಮಾರ್ಗ, ದತ್ತನ ಟೀಚಿಂಗ್ಸು, ದತ್ತ ಮಾರ್ಗದಲ್ಲಿ ಬರ್ತಕ್ಕಂಥ ಕಥೆಗಳು, ಈ ಹೇಳದಂಥ ಬುಕ್ಸ್ಗಳು, ನಿಜವಾಗ್ಲೂ ಇಂಟ್ರೆಸ್ಟೆಡ್ ಇರೋರು, ನಮ್ಮ ಪಾಡ್ಕಾಸ್ಟ್ ನೋಡೋರು, ಸ್ಪಿರಿಚುವಲ್ ಅಂತೆಲ್ಲ ತುಂಬ ಮಾತಾಡೋರು, ನೀವು ಈ ಬುಕ್ಗಳೆಲ್ಲ ಓದಿ ನಿಮ್ಮ ಅನುಭವವನ್ನು ನನ್ನ ಕಮೆಂಟಲ್ಲಿ ಹಾಕಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ನನಗೆ ಅಡ್ವೈಸ್ ಮಾಡು, ನೀವೇನು ಪ್ರೊಫೆಸರ ಟೀಚರ್ ಅಂದರೆ ನಾನು ಏನೂ ಅಲ್ಲಪ್ಪ, ನಾನು ನಿಮ್ಮ ಥರ ಸ್ಟೂಡೆಂಟೇ, ನನಗೊಂದು ವೇದಿಕೆ ಸಿಕ್ಕಿದೆ, ನಾನು ಓದಿರೋ ಬುಕ್ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಹಂಗೆ ಕ್ಲಾಸ್ ವರ್ಕಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ, ಬುಕ್ ಹಂಗೆ ಮಾಡ್ಕೊಂಡು ನೀವು ಚೆನ್ನಾಗಾಗೋದು ನೋಡಿ. ಈ ಗುರುಪೂರ್ಣಿಮೆಯಿಂದ ನೀವು ಹಾಗೆ ನಿಮ್ಮ ಗುರುನ ಹುಡ್ಕೊಂಡು ನೀವು ಒಂದು ಪರಿವರ್ತನೆ ಆಗಲಿ, ಎಲ್ಲರಿಗೂ ಆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಸಿಗಲಿ. ಎಸ್ ಎಸ್ ಎಸ್. ಮತ್ತು ಶ್ರೀಪಾದ, ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಸೊ ಫೈನಲಿ ವಾಟ್ ಯು ವಾಂಟ್ ಟು ಸಮ್ ಅಪ್? ಇನ್ನೂ ಹೇಳೋದಿದ್ರೆ ಹೇಳಪ್ಪ. ಖಂಡಿತ ಇಲ್ಲ ಅಣ್ಣ, ನಾನು ಖುಷಿ ಆಯ್ತಾ? ಖಂಡಿತ ಖುಷಿ ಆಯಿತು. ಓಕೆ. ಇನ್ನು ಹಲವಾರು ವಿಷಯ ಅಂದರೆ ತ್ರಿಪುರ ರಹಸ್ಯ ಅದೆಲ್ಲ ಅದರದೇ ಒಂದು ಸಪ್ರೇಟ್. ಎಲ್ಲ ನಿಮ್ಮ PhD ಮಾರೇ, ನಿಮ್ಮ ಮನೆಗೆ ನಾನು ಬರ್ತೀನಪ್ಪ, ನಿಮ್ಮ ತಂದೆ ಹತ್ರ ಕೂರಿಸಿ ನಮ್ಗೆ ಹೇಳ್ಕೊಡು, ಅಷ್ಟೆಲ್ಲ ಸೀನ್ ಇಲ್ಲ. ಬಟ್ ಅದೇ ಹೇಳ್ದಂಗೆ ನನ್ನ ಒಂದು ತೊದಲು ನುಡಿನೋ ಅಥವಾ ಒಂದು ಮಗು ಹೆಜ್ಜೆ ಅಂತ ಅನ್ಬೋದು ನಾನು ನೋಡ್ತಾ ಇರ್ತಕ್ಕಂಥ ಮಾರ್ಗ. ಹಾಗೇನಿಲ್ಲ, ಖಂಡಿತ ಬಹಳ ಖುಷಿ ಆಯಿತು. ಓಕೆ. ನಾನೇನು ಅನ್ಕೊಂಡಿದ್ದೆ, ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ ದತ್ತಾತ್ರೇಯ ಅಂದರೆ ಯಾರು, ಅವಧೂತ ಅಂದರೆ ಏನು, ಅಥವಾ ಹೇಗೆ ಇದು ಮಾಡಬೇಕು. ಅವರ ಗಾಣಗಾಪುರಕ್ಕೆ ನೀವು ಹೇಳ್ದಂಗೆ ಗಾಣಗಾಪುರಕ್ಕೆ ಹೋಗಿದ್ದೆ, ಅದೆಲ್ಲೋ ಇದೆ ಅಂತ ಅನ್ಕೊಂಡ್ರಿ, ಅಲ್ಲಿ ಹೋಗಿ ಅಲ್ಲಾದಂಥ ಅನುಭವಗಳು. ಹೌದು. ಹಾಂ. ಸೊ ಮತ್ತು ಆ ಪಾರಾಯಣದಲ್ಲಿ 30ನೇ ಚಾಪ್ಟ್ರಲ್ಲಿ ಬರೋ ಭಾಸ್ಕರಾಚಾರ್ಯರು ಅವ್ರ ಫ್ಯಾಮಿಲಿ ಇವತ್ತಿಗೂ ಇದೆ ಅಲ್ಲಿ. ಹೌದು. ಅವ್ರದ್ದು ಎಂಥ ಮಿರಾಕಲ್ಲು. ಊಟ ಪಂಕ್ತಿ ಎಲ್ಲಾರ್ಗು ಒಂದು ಅಡುಗೆ ಮಾಡ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಕ್ಲೋಸ್ ಮಾಡಿ ಅವರು ಇಡೀ ಊರಿಗೆ ಬಡಿಸ್ತಾನೆ ಇರ್ತಾರೆ. ಆ ಫ್ಯಾಮಿಲಿ ಅವರು ಇದ್ದಾರೆ. ಅವ್ರ ಮನೆಗೆ ಹೋಗಿದ್ದೆ, ಅವರು ಆತಿಥ್ಯ ಎಲ್ಲ ಕೊಟ್ಟರು ಪಾಪ. ಇವತ್ತು ನಾವೆಲ್ಲ ಹೋದ್ರೆ ದರ್ಶನಕ್ಕೆ ಉಳ್ಕೊಳ್ಳೋಕ್ಕೆಲ್ಲ ಅವರೇ ವ್ಯವಸ್ಥೆ ಮಾಡೋದು. ಸೊ ಅಂಥ ಎಲ್ಲ ಜನ ಇವತ್ತಿಗೂ ಇದ್ದಾರೆ ರೀ. ಅದನ್ನೆಲ್ಲ ಹೋಗಿ ನೋಡಿ, ಜೀವನದಲ್ಲಿ ಎಲ್ಲ ತಿಳ್ಕೊಳ್ಳಿ. ಕಷ್ಟಗಳಿಗೆ ಭಗವಂತ ಒಂದು ದಾರಿ ತೋರಿಸ್ತಾನೆ. ಇನ್ನು ಕೊನೆಯದಾಗಿ ಒಂದು ಟಾಸ್ಕ್ ಇವ್ರ ಹತ್ರ ನಾನು ಮಾಡಬೇಕಂತೀನಿ ಕಣಪ್ಪ. ಆ ಬುಕ್ಕಲ್ಲಿ ಇದೆ. ಅಂದರೆ ನಾಳೆ ಗುರು ಪೌರ್ಣಮಿ ಆಗಿರೋದ್ರಿಂದ ಕೆಲವರು ಯಾರು ಮಾಡೋರು ಮಾಡ್ಬೋದು ಬೇಕಾದ್ರೆ. ಅದು ಹೇಳಿದ್ದಾರೆ, ಪೌರ್ಣಮಿ ಟು ಅಮಾವಾಸ್ಯೆ ಟು ಪೌರ್ಣಮಿ. ಚಂದ್ರ ಫುಲ್ ಇರ್ತಾನಲ್ಲ, ಅಲ್ಲಿಂದ 15 ಡೇಸ್ ಕೆಳಗೆ ಬಂದು ತಿರ್ಗಾ 15 ಹಿಂಗೆ ಹೋಗೋವಂಥದ್ದು. ಸೊ ಪೌರ್ಣಮಿಯಿಂದ ನೀನು ಸ್ಟಾರ್ಟ್ ಮಾಡ್ತೀಯ ಅಂದರೆ 15 ದಿನಕ್ಕೆ ಒಂದ್ಸಲ ಅಲ್ವಾ ಅಮಾವಾಸ್ಯೆ ಹುಣ್ಣಿಮೆ ಬರೋದು. ಸೊ ಗುರು ಪೌರ್ಣಮಿ ಇರೋದ್ರಿಂದ 15 ತುತ್ತು ಬಿಟ್ಕೋಬೇಕು. ಆ ತುತ್ತು ಹೆಂಗೆ ಅಂತಂದರೆ ತುಂಬ ಈ ಜೂವಲ್ಲಿ ಆನೆಗೆ ತಿನ್ಸೋ ತುತ್ತರ ಅಲ್ಲ, ಒಂದು ನಿಂಬೆಹಣ್ಣು ಗಾತ್ರದ ಒಂದು ತುತ್ತು. ಆ ಥರ 15 ತುತ್ತು
ದಿನ ಒಂದೊಂದು ತುತ್ತನ್ನ ಕಮ್ಮಿ ಮಾಡ್ಕೊಂಡು ಬರೋದು. 15, 14, 13, 12, 11 ಹಿಂಗೆ ಒಂದು. ಅದಾದ್ಮೇಲೆ ತಿರ್ಗಾ ಅಲ್ಲಿ ಅಮಾವಾಸ್ಯೆ ಬರುತ್ತೆ, ಅಲ್ಲಿಂದ ತಿರ್ಗಾ ನೆಕ್ಸ್ಟ್ ರೈಸ್ ಮಾಡ್ಕೊಂಡು 1, 2, 3, 4, 5. ಸೊ ಹುಣ್ಣಿಮೆ ಅನ್ನೋ ಒಂದು ವ್ರತ ಅಲ್ಲಿ ಓದಿದ್ದೆ. ಇದನ್ನ ನಾನು ಮಾಡಬೇಕು ಅಂತ ಒಂದು ಭಾಳ ಸಾಹಸದಲ್ಲಿದ್ದೀನಿ. ಬಟ್ ಅಮಾವಾಸ್ಯೆ ದಿನ ಕಷ್ಟ ಆಗುತ್ತೆ. ಅಮಾವಾಸ್ಯೆ ದಿನ ಕಷ್ಟ ಆಗುತ್ತೆ, ಅಂದರೆ ಸ್ಟಾರ್ಟ್ ಆಗಿ ಅಮಾವಾಸ್ಯೆ ದಿನ ಮಾಡಿದ್ರೆ ಕಷ್ಟ ಆಗುತ್ತೆ. ಸ್ವಲ್ಪ ಹುಣ್ಣಿಮೆಯನ್ನು ಮಾಡಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತಾ ಅಂತ. 15 ತುತ್ತು, ಮಾರನೇ ದಿನ 14. ಏನಾಗುತ್ತೆ, ಅದನ್ನೇ ನಾವು 1 ಹೊತ್ತು ಲೆಕ್ಕ ಊಟ ಬರುತ್ತೆ. ಅದು 1 ಹೊತ್ತು ಲೆಕ್ಕ ಊಟ ಬರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಅದು 1 ಹೊತ್ತು ಊಟಕ್ಕೂ ಕಮ್ಮಿ ಆಗಿಬಿಡುತ್ತೆ. ಅದು 5, 4, 3, 2, 1 ತುತ್ತೆಲ್ಲ ಇದೆಯಲ್ಲ, ಅಲ್ಲಿ ಲಾಸ್ಟ್ 5 days ಅಂತೂ ಕಿತ್ಕೊಂಡು ಹೋಗುತ್ತೆ. ತಿರ್ಗಾ ಅಲ್ಲಿಂದ ನೆಕ್ಸ್ಟ್ 5 daysಗೆ ಒಂದೊಂದು ತುತ್ತು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಒಂದು 10 days ತುಂಬ ಟಫ್ ಇರ್ತಕ್ಕಂಥ ಒಂದು ವ್ರತ. ಬಟ್ ಇದನ್ನು ಮಾಡಿದವ್ರ ಅನುಭವ ಕೂಡ ಪುಸ್ತಕದಲ್ಲಿದೆ. ಅದು ನೆಕ್ಸ್ಟ್ ಲೆವೆಲ್. ನಿಮ್ಮ ಕಷ್ಟಕ್ಕೆ ಅದೊಂದು ಮೆಡಿಸನ್ ಅಂತ ಧೈರ್ಯವಾಗಿ ನಾನು ಹೇಳ್ತಾ, ಸೊ ಶ್ರೀಪಾದ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಯಾರ ಆಪರ್ಚುನಿಟಿ ಯಾರು ಕೊಡೋದು, ಭಗವಂತ ಅಷ್ಟೇ. ಅದನ್ನೆಲ್ಲ ನಮ್ಮನ್ನ ಜಾಯಿನ್ ಮಾಡ್ತಾರೆ ಡಾಟ್ಸು. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ ಅಂತ ಹೇಳ್ತಾ, ಸೊ ಇದಾಗಿತ್ತು ಗುರು ಪೌರ್ಣಮಿ ವಿಶೇಷವಾದಂಥ ಒಂದು ಸಂಚಿಕೆ. ನಿಮಗೆಲ್ಲ ಭಗವಂತನ ಆಶೀರ್ವಾದ ಈ ಸಂದರ್ಭದಲ್ಲಿ ಸಿಕ್ಕಲಿ ಅಂತ ಹೇಳ್ತಾ, ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ನೋಡಿ. ನನ್ನ ಕಂಟೆಂಟ್ ಇಷ್ಟ ಆದರೆ ಅದನ್ನ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇನ್ನೊಬ್ರಿಗೂ ಉಪಯುಕ್ತ ಅಂತ ಅನಿಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ.